ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆಯ ಸಮಸ್ತ ಶ್ರೋತೃವರ್ಗಕ್ಕೂ ಇದನ್ನು ನೇರ ಪ್ರಸಾರದಲ್ಲಿ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೂ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ನಿನ್ನೆ ನಾವು ಅರಬ್ಬರ ದಾಳಿ ಹೇಗಾಯಿತು, ಅರಬ್ಬರ ದಾಳಿಯ ಸ್ವರೂಪ ಏನಿತ್ತು ಅಂತ ನೋಡ್ತಾ ಇದ್ವಿ. ಅರಬ್ಬರ ದಾಳಿ ಒಂದು ರೀತಿ ಮೊಹಮ್ಮದ್ ಬಿನ್ ಕಾಸಿಮಿನೊಂದಿಗೆ ಹೆಚ್ಚು ಕಡಿಮೆ ಮುಗದೆ ಹೋಯಿತು ಅಂತ ಹೇಳಬೇಕು. ಯಾಕೆಂತಂದರೆ ಮೊಹಮ್ಮದ್ ಬಿನ್ ಕಾಸಿಮ್ ವಾಪಸ್ ಹೋದ ನಂತರ ಹಿಂದೂ ರಾಜರುಗಳು ಮತ್ತೆ ಸ್ಟ್ರಾಂಗ್ ಆಗ್ತಾರೆ. ಆದರೆ ಇಡೀ ಪ್ರಕರಣದಲ್ಲಿ ಗಮನಿಸಬೇಕಾಗಿರುವಂಥ ಕೆಲವು ಸಂಗತಿಗಳು ಅಂತಂದರೆ, ಯುದ್ಧಗಳಲ್ಲಿ ಯಾವ್ಯಾವ ರೀತಿ ಇರುತ್ತೆ, ಗೆಲುವಿನಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ನಾವು ತುಂಬ ಕನ್ಫ್ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಎರಡೇ ಥರದ ಯುದ್ಧಗಳನ್ನು ಸ್ಥೂಲವಾಗಿ ಗಮನಿಸ್ಬೋದು. ಒಂದು ಧರ್ಮ ಯುದ್ಧ, ಯುದ್ಧದಲ್ಲೂ ಒಂದು ಧರ್ಮ ಇದೆ ಅಂತ, ಒಂದು ಚೌಕಟ್ಟಿದೆ, ಅದನ್ನು ಮೀರಿ ಹೋಗಲ್ಲ ಅಂತ. ನಾನು ಸುಮ್ಮನೆ ನೀವು ಭಗವದ್ಗೀತೆಯನ್ನು ನೋಡಿದರೆ ಶುರುವಾಗೋದು ಹೇಗೆ ಅಂತಂದರೆ, ಮೊದಲು ಭೀಷ್ಮ ಶಂಖನಾದ ಮಾಡ್ತಾನೆ, ಆಮೇಲೆ ಭೇರಿ, ಪಣವ, ಆನಕ ಎಲ್ಲ ನಾದಗಳು ಆಗ್ತವೆ ಅಂತ ಮೊದಲನೇ ಅಧ್ಯಾಯದಲ್ಲೇ ಬಂದ್ಬಿಡುತ್ತೆ, ಹಿಂಗೆಲ್ಲ ಆಯಿತು ಅಂತ. ಆಮೇಲೆ ಶಂಖನಾದಗಳು ಹೆಂಗಾಗ್ತವೆ ಅಂತಂದರೆ, ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ, ನಾವೆಲ್ಲ ಕೇಳಿದ್ದೀವಿ ಇದನ್ನು. ಕೃಷ್ಣ ಪಾಂಚಜನ್ಯವನ್ನು ಊದಿದ, ದೇವದತ್ತವನ್ನು ಇವನು ಓದಿದ, ಪೌಂಡ್ರಕವನ್ನು ಭೀಮ ಓದಿದ, ಇವೆಲ್ಲವನ್ನು ಕೂಡ ನಾವು ಕೇಳ್ಕೊಂಡು ಬಂದಿದ್ದೀವಿ. ಅಂದರೆ ಮೊದಲು ಎರಡೂ ಪಡೆಯವರು ಶಂಖನಾದ ಮಾಡ್ತಾರೆ. ಏನು ಸುಂದರವ ಕಲ್ಪನೆ, ಎಷ್ಟು ಚೆನ್ನಾಗಿದೆ ನೋಡಿ. ಶಂಖನಾದ ಆದ ನಂತರ ದೆಂದೆಸೆ, ಈಗ ನಾವು ಯುದ್ಧಕ್ಕೆ ರೆಡಿ ಆದಮೇಲೆ ಯುದ್ಧ ಆಗಬೇಕು ಅನ್ನುವಾಗ ಇವನು ಒಂದ್ಸಲ ನೋಡ್ಬಿಡ್ಬೇಕಲ್ಲ ಇದನ್ನು ಅಂತಂದರೆ ಮಧ್ಯ ಬಂದು ನಿಂತ್ಕೊಳ್ತಾನೆ. ಇದೇ ಚಾನ್ಸು ಅವನ ಮೇಲೆ ಬಾಣ ಪ್ರಯೋಗ ಮಾಡಬಿಡಿ ಅಂತ ಯಾರೂ ಹೇಳಲಿಲ್ಲ ಅಂತ. ಸಿಂಪಲ್ ಆಗಿತ್ತಲ್ಲ, ಅರ್ಜುನನನ್ನು ಮುಗಿಸಿದರೆ 50% ಆಫ್ ಯುದ್ಧ ಗೆದ್ದಂತೆ ಆಗಿತ್ತು. ಅರ್ಜುನನ ಮುಗಿಸುವಂಥ ಎಲ್ಲ ಸಾಧ್ಯತೆ ಇದ್ದಾಗಲೂ ದುರ್ಯೋಧನನಿಗೂ ಕೂಡ ಒಂದು ಧರ್ಮದ ಚೌಕಟ್ಟಿತ್ತು, ಅದನ್ನು ಮೀರಿ ಹೋಗುವಂತಿಲ್ಲ ಅಂತ. ಯಾಕೆ ಅಂದರೆ, ಈ ರೀತಿ ನಾನು ಗೆದ್ದುಕೊಂಡ್ರೂ ಸಮಾಜದಲ್ಲಿ ನಾನು ನಾಳೆ ಜನರಿಗೆ ಉತ್ತರ ಕೊಡಬೇಕಾದ್ರೆ ಕಷ್ಟ ಆಗತ್ತೆ ಅಂತ ಗೊತ್ತಿತ್ತು ಅಂತ. ಹೀಗಾಗಿ ಮಧ್ಯಕ್ಕೆ ಬಂದು ನಿಂತ ತಕ್ಷಣ ಮುಗಿಸ್ಬಿಡು ಅಂತೇನು ಹೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಪ್ರಶ್ನೆಗಳು ಬಂದಾಗ ಭಾಳ ಸರಳವಾಗಿರುವಂಥದ್ದು. ಸಂಜೆ ಸೂರ್ಯಾಸ್ತ ಆದ ನಂತರ ಯುದ್ಧ ಇರಲಿಲ್ಲ. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಸೈನಿಕರು ಯಾರ್ಯಾರು ತೀರ್ಕೊಂಡಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಆರೈಕೆ ಮಾಡಿ ಬರೋದು. ಅಂದರೆ ಅಕ್ಷರಶಃ ಶಕ್ತಿ ಮತ್ತು ಸಾಮರ್ಥ್ಯಗಳ ದರ್ಶನ ಅದು. ನನ್ನ ಸಾಮರ್ಥ್ಯ ಎಷ್ಟು, ನಿನ್ನ ಸಾಮರ್ಥ್ಯ ಎಷ್ಟು ಅಂತ. ಇಲ್ಲಿ ಯಾರೂ ಯಾರ ಮೇಲೆ ನಿಜವಾದ ರಿವೆಂಜ್ ಅಲ್ಲ ಅದು. ನಾನು ಗೆಲ್ಲಬೇಕು, ನಾನು ರಾಜನಾಗಬೇಕು, ನಾನು ಧರೆಯನ್ನು ಆಳಬೇಕು ಅನ್ನುವಂಥ ಆ ಪ್ರಕ್ರಿಯೆಗೋಸ್ಕರ ನಡೆಯುವಂಥ ಯುದ್ಧ ಇರುತ್ತೆ ಅಂತ. ಭಾರತ ಈ ಕಲ್ಪನೆಯಲ್ಲಿ ಇದ್ದಿದ್ದಂಥದ್ದು. ಆದರೆ ಇನ್ನೊಂದು ರಾಕ್ಷಸಿ ಯುದ್ಧ ಇರುತ್ತೆ. ಈ ರಾಕ್ಷಸರ ಯುದ್ಧಕ್ಕೆ ಯಾವ ನಿಯಮವೂ ಇಲ್ಲ. ಈ ರಾಕ್ಷಸರು ಹೆಂಗಿರ್ತಾರೆ ಅಂತಂದರೆ, ತಮಗಿಷ್ಟ ಬಂದಂತೆ, ತಮಗಿಷ್ಟ ಬಂದ ಶೈಲಿಯಲ್ಲಿ, ತಮಗಿಷ್ಟ ಬಂದ ಹೊತ್ತಲ್ಲಿ ಹೆಂಗೆ ಬೇಕಿದ್ರೂ ಮಾಡ್ಬೋದು. ಅವರಿಗೆ ಮಾನ ಮರ್ಯಾದೆಗಳದ್ದು ಯಾವುದೂ ಲಕ್ಷಣಗಳಿಲ್ಲ. ಏನು ಬೇಕಿದ್ರೂ ಮಾಡ್ಬೋದು, ಯಾರನ್ನು ಬೇಕಿದ್ರೂ ಏನಾದರೂ ಮಾಡ್ಬೋದು, ಯಾರನ್ನು ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಅವರನ್ನು ಉತ್ಪಾಟನೆಗೊಳಿಸ್ಬೋದು. ಅವರ ಜಾಗದಿಂದ ಯಾರನ್ನು ಬೇಕಾದರೂ ಕಿತ್ತಾಕಿ ಅವ್ರ ಜವಾಬ್ದಾರಿಯಿಂದ ತಾನು ತೆಗೆದುಕೊಂಡು ಇಡೀ ಜಗತ್ತನ್ನೇ ನಾಶ ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡ್ಕೊಳ್ಬೋದು. ನೀವು ದುರ್ಗಾ ಸಪ್ತಶತಿ ಓದಿದರೆ ಗೊತ್ತಾಗುತ್ತೆ. ಅದರಲ್ಲಿ ಇಂದ್ರಾದಿ ದೇವತೆಗಳು ರಾಜ್ಯಭ್ರಷ್ಟರಾಗಿ ತಿರುಗಾಡ್ತಿರ್ತಾರೆ. ಆಗ ಅವ್ರು ಬಂದು ದೇವ್ರ ಹತ್ರ ಹೇಳ್ಕೊಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರ ಹೇಳ್ಕೊಳ್ತಾರೆ, ನಮ್ಮ ಪರಿಸ್ಥಿತಿ ಹೆಂಗಾಗೋಗಿದೆ ಅಂತಂದರೆ, ಈ ರಾಕ್ಷಸರು ಬಂದು ನಮ್ದು ಎಲ್ಲವನ್ನೂ ಕಿತ್ಕೊಂಡಿದ್ದಾರೆ, ನಮ್ಮ ಪವರ್ನೆಲ್ಲ ಕಿತ್ಕೊಂಡಿದ್ದಾರೆ ಅಂತ. ಪವರ್ನ ಕಿತ್ಕೊಳ್ಳೋದು ಅಂತಂದರೆ ಗಾಳಿ ಬೀಸುವಂಥ, ಮಳೆ ಸುರಿಸುವಂಥ ಎಲ್ಲ ಶಕ್ತಿಯನ್ನು ಅವರು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಜಗತ್ತನ್ನು ಯಾವ ಕ್ಷಣಕ್ಕೆ ಬೇಕಿದ್ರೂ ನಾಶ ಮಾಡಬಲ್ಲರು. ಅವರೇ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರೆ ಪರವಾಗಿಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಜಗತ್ತನ್ನು ಯಾವತ್ತು ಬೇಕಿದ್ರೂ ನಾಶ ಮಾಡಬಲ್ಲರು. ಯಾಕೆಂದರೆ ತಲೆ ಕೆಟ್ಟಿದೆ ಅವರದ್ದು ಅಂತ. ಹೀಗಾಗಿ ಅವರ ಸಂಹಾರ ಮಾಡೋದು ಅನಿವಾರ್ಯ ಆಯಿತು ಅಂತ. ರಾಕ್ಷಸಿ ಯುದ್ಧ ಹಿಂಗೆ. ಆದರೆ ರಾಕ್ಷಸರಿಗಿಂತ ಕೆಟ್ಟ ಶೈಲಿಯ ಯುದ್ಧ ಅರಬ್ಬರದಾಗಿತ್ತು ಅಂತ. ಇದಕ್ಕಿಂತ ಒಂದಂತ ಕೆಟ್ಟದ್ದು ಅಂತ. ನಾನೊಬ್ಬ ಸ್ವಾಮೀಜಿ, ಅವರಿಲ್ಲ ಈಗ, ಅವ್ರು ನನಗೆ ಯಾವಾಗಲೂ ಹೇಳೋರು, ಭಾಳ ಚೆನ್ನಾಗಿರೋ ಘಟನೆ, ನಾನು ಹಿಂದೆ ಉಲ್ಲೇಖ ಮಾಡಿರ್ಬೋದು ಇಲ್ಲಿ ಅಂತ ಅನಿಸುತ್ತೆ. ಭಗವಂತ ದೇವರು ಮತ್ತು ರಾಕ್ಷಸರು ಎರಡರನ್ನ ನಮ್ಮ ಮುಂದೆ ಇಟ್ಟನಂತೆ ಆದರ್ಶವಾಗಿ. ಇವರು ದೇವರು, ಇವರು ರಾಕ್ಷಸರು. ರಾಕ್ಷಸರು ಅಂದರೆ ಕ್ಯಾರೆಕ್ಟರ್ಸ್ ಹಿಂಗಿರುತ್ತೆ, ದೇವರು ಅಂದರೆ ಹಿಂಗಿರ್ತಾರೆ ನೋಡಿ ಅಂತ. ನಮಗೆ ದೇವರ ಹತ್ರಕ್ಕೆ ಹೆಚ್ಚು ಹೋಗ್ಲಿಕ್ಕಾಗಲಿ ಅಂತ. ಆದರೆ ಕಾಲಕ್ರಮದಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಈ ರಾಕ್ಷಸರೊಳಗೂ ಶಿಬಿ ಅಂತವ್ರು ಹುಟ್ಬಿಟ್ರು, ಪ್ರಹ್ಲಾದ ಹುಟ್ಬಿಟ್ಟ.
ಅಂದರೆ ಆರಾಧಿಸಬಹುದಾದಂಥವ್ರು ರಾಕ್ಷಸ ಸಂಕುಲದಲ್ಲೇ ಹುಟ್ಟಿದಾಗ ದೇವರಿಗೂ ಟೆನ್ಷನ್ ಶುರುವಾಯ್ತಂತೆ, ಇಲ್ಲೂ ಒಳ್ಳೊಳ್ಳೆಯವರು ಬಂದ್ಬಿಟ್ರಲ್ಲ, ಈಗ ಆದರ್ಶಕ್ಕೆ ಅಂತ ಮಾಡಿದ್ದು ನಾನು, ಕೆಟ್ಟ ಆದರ್ಶ ಒಳ್ಳೆ ಆದರ್ಶ ಅಂತ, ಇಲ್ಲೂ ಹಿಂಗಾಗ್ಬಿಡ್ತಲ್ಲ ಅಂತಂದಾಗ ಏನು ಮಾಡಿದ ಅಂತಂದರೆ ಅರಬ್ಬರನ್ನು ಸೃಷ್ಟಿ ಮಾಡಿದ ಅಂತ. ಇದು ಆದರ್ಶ ನೋಡಿ, ಕೆಟ್ಟದ್ದಕ್ಕೆ ಆದರ್ಶ ಅಂತ ಸ್ವಾಮೀಜಿ ತಮಾಷೆಯಾಗಿ ಹೇಳ್ತಿದ್ರು, ತಮಾಷೆಯಾಗಿ ಸ್ವೀಕಾರ ಮಾಡ್ಬೋದು. ಆದರೆ ಇಲ್ಲಿನ ಘಟನೆಗಳನ್ನು ನೋಡಿದಾಗ ಹಾಗೆ ಅನಿಸುತ್ತೆ, ಅದರಲ್ಲಿ ಇನ್ನೇನೂ ಇಲ್ಲ, ಲಸ್ಟ್ ಬಿಟ್ಟರೆ ಇನ್ನೇನೂ ಇಲ್ಲ, ಎಲ್ಲವನ್ನೂ ಭೋಗಿಸುವ ಧಾವಂತ ಬಿಟ್ಟರೆ ಮತ್ತೇನೂ ಇಲ್ಲದಂಥ ಆ ಜನಾಂಗ ಭಾರತದ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಮಾಡ್ತು ಅಂತ. ಆದರೆ ಈ ಒಟ್ಟಾರೆ ನಾನು ಸುಮ್ಮನೆ ಮೊಹಮ್ಮದ್ ಬಿನ್ ಕಾಸಿಮ್ನ ಗೆಲುವಿನ ಒಂದು ಸ್ಥೂಲ ಅಧ್ಯಯನ ಮಾಡುವಾಗ ತುಂಬ ಮೇಲ್ನೋಟಕ್ಕೆ ಗೊತ್ತಾಗುವಂಥ ಸಂಗತಿಗಳೇನು ಅಂತಂದರೆ, ಮುಸಲ್ಮಾನರ ಗೆಲುವಿಗೆ ಮುಖ್ಯವಾದ ಕಾರಣ ಏನಿರುತ್ತೆ ಅಂತಂದರೆ, ಒಂದು ಯುದ್ಧದ ಒಂದು ಝೀಲ್ ಇರುತ್ತೆ ಅವರಿಗೆ. ನಾನು ನಿನ್ನೆ ಕೂಡ ಇದನ್ನು ಉಲ್ಲೇಖ ಮಾಡಿದ್ದೆ. ಏನು ಝೀಲ್ ಅಂತಂದರೆ, ನನ್ನ ಭಗವಂತನನ್ನು ನಾನು ಪ್ರತಿಷ್ಠಾಪಿಸಬೇಕು, ಅವನ ಶಕ್ತಿಯನ್ನು ಜಗತ್ತಿನ ಎಲ್ಲ ಕಡೆ ಹರಡುವಂತೆ ನಾನು ನೋಡ್ಕೊಳ್ಬೇಕು, ಅದೊಂದು ಝೀಲ್ ಯಾವಾಗಲೂ ಇರುತ್ತೆ ಅವರಿಗೆ. ಅವರು ಪ್ರತಿ ಬಾರಿ ಇನ್ಶಾ ಅಲ್ಲ ಅಂತಂದಾಗ ಅಲ್ಲ ಹೇಳದಂತೆ ಆಗೋದು ಅಂತ, ಅದೊಂದು ಒಳಗೊಂದು ಏನು ನಂಬಿಕೆ ಇದೆಯಲ್ಲ, ದೃಢವಾದ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಅನ್ನೋದು ಅಷ್ಟೇ ಪಾರ್ಟನ್ನು ತೆಗೆದುಕೊಳ್ಳೋದಾದರೆ ತಾವು ನಂಬಿಕೊಂಡಿರುವಂಥ ವಿಚಾರದ ಮೇಲೆ ಅಪಾರವಾದ ಶ್ರದ್ಧೆ ಇದೆ ಮತ್ತು ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೋಸ್ಕರ ಪ್ರಯತ್ನ ಪಡ್ತಾರಾದ್ರಿಂದ ಆ ಗುರಿ ಬಿಟ್ಟರೆ ಮತ್ತೇನೂ ಕಾಣದೇ ಇರೋದ್ರಿಂದ ಅದನ್ನು ಮಾಡಿಯೇ ಮಾಡ್ತಾರೆ. ಈ ಕಾರಣಕ್ಕೆ ಮೊಹಮ್ಮದ್ ಬಿನ್ ಕಾಸಿಮ್ನ ಗೆಲುವು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಪದ್ಮಾವತ್ ಫಿಲಮ್ ನೋಡಿದ್ದೀರೋ, ಒಂದು ಸುಂದರವಾಗಿ ಇದನ್ನು ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಯುದ್ಧದಲ್ಲಿ ಸೋಲುವಂಥ ಪ್ರಸಂಗ ಬಂದಾಗ ಅವನ ಜೊತೆ ಇದ್ದ ಸೈನಿಕರೆಲ್ಲ ಬಿಟ್ಟು ಹೋಗ್ತೀನಿ ಅಂತ ನಿಂತುಬಿಡ್ತಾರೆ. ಆಗ ಅಲ್ಲಾವುದ್ದೀನ್ ಖಿಲ್ಜಿ ಒಂದು 4 ಮಾತುಗಳನ್ನು ಆಡ್ತಾನೆ. ನನ್ನ ಇಸ್ಲಾಮಿನ ಬಾವುಟ ಹೇಗಿರಬೇಕು ಅಂತ ಮಾತುಗಳನ್ನು ಆಡ್ತಾ ಭಡಕಾಯಿಸ್ತಾನೆ ಅಲ್ಲಿರುವಂಥವರಿಗೆ, ಅವರಿಗೆ ನಶೆ ಏರಿಸ್ತಾನೆ. ಮುಸಲ್ಮಾನರಿಗೆ ಆ ಥರದೊಂದು ಭಡಕಾಯಿಸುವಿಕೆ ಭಾಳ ಸುಲಭ, ಭಾಳ ಕಷ್ಟ ಏನಿಲ್ಲ. 4 ಮಾತುಗಳನ್ನು ಹೇಳಿದ ತಕ್ಷಣ ಅವ್ರನ್ನ ಭಡಕಾಯಿಸ್ಬೋದು. ಯಾಕೆ ಅಂತಂದರೆ ಇದೇ ಕಾರಣಕ್ಕೆ. ಆ ಭಡಕಾಯಿಸಿದ ನಂತರ ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಅಂತಂದರೆ, ಇಸ್ಲಾಮಿನ ಧ್ವಜ ಬೀಳ್ತಾ ಇರೋದನ್ನ ಯಾರೋ ನೋಡ್ತಾರೆ, ಎಲ್ಲರೂ ಎತ್ತಿ ನಿಲ್ಲಿಸಿ ಯುದ್ಧ ಮಾಡ್ತೀವಿ, ಗೆದ್ದೇ ಗೆಲ್ತೀವಿ ಅಂತಾರೆ. ಅಲ್ಲಿಗೆ ಎಲ್ಲ ಚಿತ್ರಣ ಚೇಂಜ್ ಆಗುತ್ತೆ ಅಂತ. ಅಂದರೆ ಆ ಥರದ ಒಂದು ಧರ್ಮವನ್ನು ಹಿಡ್ಕೊಂಡು ಅಥವಾ ಮತವನ್ನು ಹಿಡ್ಕೊಂಡು ಈ ಚಿಂತನೆಯನ್ನು ಹಿಡ್ಕೊಂಡು ನುಗ್ಗಬಲ್ಲಂಥ ಛಾತಿ ಇದೆಯಲ್ಲ, ಅದು ಅವ್ರಿಗೆ ಮೊದಲನೇದಿದೆ. ಇನ್ನು ಎರಡನೇದು, ಈ ಮೊಹಮ್ಮದ್ ಬಿನ್ ಕಾಸಿಮ್ ಭಾರತದ ಕಡೆ ಹೊರಟಾಗ ಯಾರಿಗೂ ನಂಬಿಕೆ ಇರಲಿಲ್ಲ ಗೆಲ್ಬಹುದು ಅಂತ. ಆರಂಭಿಕ ಅವನ ಗೆಲುವುಗಳು ಅಕ್ಕಪಕ್ಕದಲ್ಲಿ ಸ್ಟೇಷನ್ಡ್ ಆಗಿದ್ದಂಥ ಮುಸ್ಲಿಂ ಸೈನಿಕರಿಗೆ ಎಂಥ ವಿಶ್ವಾಸ ತುಂಬಿಡ್ತು ಅಂತಂದರೆ, ಇವನ್ ಲೀಡರ್ಶಿಪ್ ಚೆನ್ನಾಗಿದೆ, ಇವನ್ ಜೊತೆಗೆ ಹೋದರೆ ಭಾರತವನ್ನು ಲೂಟಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅವನ ಜೊತೆಗೆ ದೊಡ್ಡ ಪ್ರಮಾಣದ ಸೈನ್ಯ ಬಂದು ಸೇರ್ಕೊಳ್ತು. ಸೈನಿಕರು ಬಂದು ಸೇರ್ಕೊಂಡವ್ರು ಏನು ಹೇಳಿದ್ರು ಗೊತ್ತಾ, ನೀನು ನಂಗೆ ಸಂಬಳನೇ ಕೊಡಬೇಡ, ಆದರೆ ಅಲ್ಲಿ ಗೆದ್ದಾಗ ಲೂಟಿ ಏನು ಮಾಡ್ತೀವೋ ಅದನ್ನು ನಾವೇನೇನು ತಗೊಳ್ತೀವೋ ಅದು ನಮಗೆ ಅಂತ ಬಿಟ್ಟರೆ ಸಾಕು ಅಂತ. ಉದ್ದಕ್ಕೂ ನೋಡ್ತೀವಿ ನಾವು ಇದನ್ನ. ಅಂದರೆ ಭಾರತದ ಸಿರಿವಂತಿಕೆ ಹೆಂಗಿತ್ತು, ಇದರ ಸುದ್ದಿ ಹೆಂಗಿತ್ತು ಜಗತ್ತಿನಾದ್ಯಂತ ಅಂತಂದರೆ, ನೀನು ಸಂಬಳನೇ ಬೇಡ, ನಾನು ಅಲ್ಲಿಗೆ ಹೋಗ್ತೀನಿ, ಏನು ಸಿಗುತ್ತೋ ತಗೊಂಡು ಬರ್ತೀನಿ ಅನ್ನುವಷ್ಟರ ಮಟ್ಟಿಗೆ ಅವರು ವ್ಯಾಪಕವಾಗಿ ಅದನ್ನು ಮಾಡಿಕೊಂಡ್ರು ಅಂತ. ಇದು ಎರಡನೇ ಸಂಗತಿ. ನಾವು ಮುಂದೆ ಮೊಹಮ್ಮದ್ ಘಜ್ನಿ ದಾಳಿ ಮಾಡುವಾಗಲೂ ಕೂಡ ಇದನ್ನು ನೋಡ್ತೀವಿ. ಇನ್ನು ಮೂರನೇದು, ಹಿಂದೂಗಳಲ್ಲಿ ಅಥವಾ ನಮ್ಮಲ್ಲಿ ಒಂದು ಸಮಸ್ಯೆ ಏನಿತ್ತು ಅಂತಂದರೆ ಈ ಜಾತಿಯ ಭೇದ. ಇದರ ಉಲ್ಲೇಖವನ್ನು ಬಹುತೇಕ ಎಲ್ಲ ಲೇಖಕರು ಮಾಡ್ತಾರೆ. ಇದರ ಲಾಭವನ್ನು ಮುಸಲ್ಮಾನರು ಹೆಂಗೆ ಪಡ್ಕೊಂಡ್ರು ಅಂತಂದರೆ, ಬ್ರಾಹ್ಮಣಾಬಾದ್ನಲ್ಲಿ ಈ ರಾಜ ಹೋಗಿ ಅಲ್ಲಿ ಏನು ಉಳ್ಕೊಂಡಿದ್ನೋ, ಅಲ್ಲಿ ರಾಜ ಉಳ್ಕೊಂಡಿದ್ದಾಗ ಆತನ ಕಾರಣಕ್ಕೋಸ್ಕರ ನಮಗೆ ತೊಂದರೆ ಆಗ್ತಿದೆ ಅಂತ ಭಾವಿಸಿಕೊಂಡಂಥ ಜಾಟರು ಯಾರು ಪ್ರಖರವಾಗಿ ಮುಸಲ್ಮಾನರನ್ನ ಕಂಡಲ್ಲಿ ವಿರೋಧಿಸಿ ಕೊಚ್ಚಿದ್ರೋ ಅವರೇ ನಮಗಿದರಿಂದ ಸಮಸ್ಯೆ ಆಗ್ತಿದೆ ಇವರುಗಳಿಂದ ಅಂತ ಹೇಳಿ ಅಲ್ಲಿ ಕೊನೆ ಹಂತದಲ್ಲಿ ತಮ್ಮ ದಲವನ್ನು ಬದಲಾಯಿಸಿ ಮುಸಲ್ಮಾನರ ಪರವಾಗಿ ನಿಂತು ಹೋರಾಟ ಮಾಡಿಬಿಟ್ಟು. ಈ ಸಮಸ್ಯೆಗಳು ಹೆಂಗಾದವು ಅಂತಂದರೆ, ನಮಗಿಲ್ಲಿ ಜಾತಿಯ ಪ್ರಾಬ್ಲಮ್ಗಳಿವೆ, ನಮ್ಮನ್ನು ಈಕ್ವಲ್ ಆಗಿ ಕಾಣಲ್ಲ. ಆದರೆ ಇಸ್ಲಾಂನಲ್ಲಿ ನಮ್ಮನ್ನು ಈಕ್ವಲ್ ಆಗಿ ಕಾಣಬಹುದೇನೋ, ಇಸ್ಲಾಂನಲ್ಲಿ ಎಲ್ಲರೂ ಈಕ್ವಲ್ ಆಗಿರೋದ್ರಿಂದ ನಮ್ಮನ್ನು ಈಕ್ವಲ್ ಆಗಿ ಕಾಣಬಹುದೇನೋ ಅಂತ ಮುಸಲ್ಮಾನರ ಪರವಾಗಿ ತಿರ್ಕೊಂಡ್ರು ಅವರು. ಆದರೆ ಇಂಟ್ರೆಸ್ಟಿಂಗ್ ಸಂಗತಿ ನಿಮ್ಗೆ ಹೇಳ್ತೀನಿ, ನಮ್ಮಲ್ಲೂ ಬಹುತೇಕರಿಗೆ ಗೊತ್ತಿಲ್ಲ. ನಾವು ಈಗಲೂ ಏನು ಅನ್ಕೊಂಡಿದ್ದೀವಿ ಅಂತಂದರೆ ಮುಸಲ್ಮಾನರಲ್ಲಿ ಈಕ್ವಾಲಿಟಿ ಇದೆ ಅಂತ ನಾವು ಅಂದ್ಕೊಳ್ತೀವಿ. ನೋ, ಅವ್ರ ಈಕ್ವಾಲಿಟಿ ಇರೋದು ಯುದ್ಧದಲ್ಲಿ ಮಾತ್ರ. ಆದರೆ ಭೋಗಿಸುವ ವಿಚಾರದಲ್ಲಿ ಈಕ್ವಾಲಿಟಿ ಇಲ್ಲ. ಭೋಗಿಸುವ ವಿಚಾರದಲ್ಲಿ ಹೆಂಗಿದ್ದಾರೆ ಅಂತಂದರೆ, ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂಗತಿಗಳೆಲ್ಲ ಅರಬ್ಬರಿಗೆ ಮೊದಲು ಬೇಕು ಅಂತ, ಮೊದಲ ಹಕ್ಕು ಅರಬ್ಬರದರ ಮೇಲೆ. ಯಾಕೆಂದರೆ ಪ್ಯೂರ್ ರೇಸ್ ಅವರು ಮಾತ್ರ.
4 ಹೆಣ್ಣನ್ನು ಮದುವೆ ಆಗ್ಬೋದು ಅಂತ ಹೇಳಿದರೆ 4 ವರ್ಜಿನ್ ಆಗಬೇಕಾಗಿರೋದು ಅರಬ್ಬನಿಗೆ. ಹೀಗಾಗಿ ಜಗತ್ತಿನ ಎಲ್ಲ ಸುಂದರಿಯರನ್ನ ಅಲ್ಲಿಂದ ಸ್ಲೇವ್ಗಳಾಗಿ ಎಳ್ಕೊಂಡು ಬರ್ತಿದ್ರು. ಆ 4 ಮದುವೆ ಆಗಿ ಏನು ಬಿಡ್ತಾರೋ ಅದನ್ನು ಬೇರೆಯವ್ರು ಆಗ್ಬೋದು, ಬೇರೆಯವ್ರಿಗೆ ಕಂಡೀಷನ್ ಇಲ್ಲ. ಆದರೆ ಅವರಿಗೆ ಮಾತ್ರ ಅದು ಅತ್ಯಂತ ಸುಂದರಿಯರು ಜಗತ್ತಿನ ಮೂಲೆ ಮೂಲೆಯಿಂದಲೂ ಬರಬೇಕು ಅಂತ. ಈ ಕಲ್ಪನೆಗಳಿದ್ವಲ್ಲ, ಅದು ಅತ್ಯಂತ ಶ್ರೇಷ್ಠತೆಯ ಕಲ್ಪನೆ. ಅಲ್ಲೇ ಉಳ್ಕೊಳ್ಳಿಲ್ಲ. ಎಲ್ಲೆಲ್ಲಿ ಜಗತ್ತಿನ ಯಾವ ಮೂಲೆಗೆ ಹೋದ್ರೋ ಅಲ್ಲೆಲ್ಲವೂ ಕೂಡ ಈ ಗಲಾಟೆ ಇದೆ. ಸ್ಥೂಲವಾಗಿ ನಮ್ಗೆ ಗೊತ್ತಿದೆ, ಮುಸಲ್ಮಾನರಲ್ಲಿ ಶಿಯಾಗಳು ಮತ್ತು ಸುನ್ನಿಗಳು ಅಂತ ನಾವು ಹೇಳ್ತೀವಿ. ಇವರಿಬ್ಬರು ಕೂಡ ರಕ್ತಪಾತವಾಗುವಷ್ಟು ಬಡ್ಕೊಳ್ತಾರೆ, ಒಬ್ರಿಗೊಬ್ರಿಗೆ ಆಗದೇ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಶಿಯಾಗಳು ಸುನ್ನಿಗಳು ಎದುರಿಗೆ ಸಿಕ್ಕಿದ್ರೆ ಅಲ್ಲೇ ಕಿತ್ತಾಡ್ಬಿಡ್ತಾರೆ, ಅಷ್ಟು ಆಕ್ರೋಶ ಇದೆ. ಭಾರತದಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಇವರೆಲ್ಲರಿಗೂ ಮೋದಿ ಅನ್ನುವಂಥ ಒಂದು ಭೂತನ ಎದುರುಗಡೆ ತೋರಿಸ್ಬಿಟ್ಟು ನಾವು ಒಂದಾಗಿರಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಹಿಂಗಾಗಿ ಸುಮ್ಮನೆ ಇದ್ದಾರೆ. ಅದರ್ವೈಸ್ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಕಿತ್ತಾಟ ಮಾಡಿದ್ದಾರೆ ಇವರು. ಯಾರೂ ಚೆನ್ನಾಗಿಲ್ಲ ಅವರು. ಹಾಗಂತ ಶಿಯಾ ಮತ್ತು ಸುನ್ನಿಗಳು ಮಾತ್ರನಾ ಅಂತ ಕೇಳಿದರೆ ಸೂಫಿಗಳಿದ್ದಾರೆ, ಅದೊಂದು ಬೇರೆ ಪಂಗಡ. ಅವ್ರನ್ನ ಕಂಡ್ರೆ ಆಗೋದಿಲ್ಲ ಇವರಿಗೆ. ಹಾಗಂತ ಮೂರನ ಅಂತ ಕೇಳಿದರೆ ಅವರಲ್ಲಿ ಬರೇಲ್ವಿಗಳಿದ್ದಾರೆ, ದೇವಬಂದಿಗಳಿದ್ದಾರೆ, ವಹಾಬಿಗಳಿದ್ದಾರೆ. ಎಷ್ಟು ಸ್ಕೂಲ್ ಆಫ್ ಥಾಟ್ಸ್ ಇದೆ ಅಂತಂದರೆ, ಆ ಸ್ಕೂಲ್ ಆಫ್ ಥಾಟ್ಗಳು ಹೇಗಿದೆ ಅಂತಂದರೆ, ದೇವಬಂದಿ ಮುಸಲ್ಮಾನರನ್ನ ಕಂಡ್ರೆ ಬರೇಲ್ವಿಯವ್ರಿಗೆ ಆಗದೇ ಇಲ್ಲ. ವಹಾಬಿಗಳನ್ನು ಕಂಡ್ರೆ 10-15% ಈಗೇನು ವಹಾಬಿಗಳಾಗಿದ್ದಾರೆ ಅವ್ರನ್ನ ಕಂಡ್ರೆ ಕರ್ನಾಟಕದಲ್ಲೇ ಎಷ್ಟು ಮುಸಲ್ಮಾನರಿಗೆ ಆಗಲ್ಲ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ. ಎಲ್ಲಾದರೂ ವಹಾಬಿಗಳಿಗೆ ಹೊಡೆಯೋ ಚಾನ್ಸ್ ಸಿಕ್ಕಿದ್ರೆ ಹೊಡೆದ್ಬಿಡಿ ಅಂತ ಹೇಳ್ತಾರೆ ಅವರು. ಪ್ರತ್ಯಕ್ಷ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟರ ಮಟ್ಟಿಗೆ ದ್ವೇಷ ಒಬ್ಬರ ನಡುವೆ ಒಬ್ಬರಿಗಿದೆ ಅಂತಂದ್ರೆ ಅವ್ರು ಯಾವತ್ತೂ ಒಂದು ಸ್ಟೇಜ್ ಮೇಲೆ ಬರಲ್ಲ. ನನಗೆ ಆಶ್ಚರ್ಯದ ಸಂಗತಿ ಅಂದರೆ ಇವರೆಲ್ಲರೂ ಒಂದೇ ಸ್ಟೇಜ್ ಮೇಲೆ ಬಂದಿದ್ದು ಯಾವಾಗ ಅಂತಂದ್ರೆ ಆಂಟಿ CAA ಪ್ರೊಟೆಸ್ಟಿಗೆ ಮಾತ್ರ. ತಮ್ಮ ಎಲ್ಲ ಭೇದಗಳನ್ನು ಭಾರತ ವಿರೋಧ ಶಕ್ತಿಯಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಅವರು ಸಕ್ಸಸ್ಫುಲ್ ಆಗ್ಬಿಟ್ರು. ಆ ಟೈಮ್ನಲ್ಲಿ CAA ಪ್ರೊಟೆಸ್ಟಿಂದ ನಮ್ಗಾದ ನಷ್ಟ ಏನಿಲ್ಲ, ಆದರೆ ಅವ್ರಿಗೆ ಲಾಭ ಆಯಿತು. ಯಾಕಂದರೆ ಒಂದಾಗ್ಬಿಟ್ರು. ಮೊನ್ನೆ ಟೇಲರ್ ಹತ್ಯೆ ಆಯ್ತಲ್ಲ, ನಾನು ಸೂಕ್ಷ್ಮವಾಗಿ ಗಮನಿಸಿ ಇನ್ಮೇಲೆ ಇದನ್ನು ನೋಡಬೇಕಾದ್ರೆ ಅವನು ಯಾವ ಸೆಕ್ಟ್ನವನು ಹತ್ಯೆ ಮಾಡಿದ್ದು ಅಂತ ನಾನು ನೋಡ್ತಾ ಇದ್ದೆ. ಯಾವ ಪಂಥಕ್ಕೆ ಸೇರಿದವನು ಅಂದರೆ ಬರೇಲ್ವಿ ಪಂಥಕ್ಕೆ ಸೇರಿದವನು, ಬೇರೆ ಪಂಥ ಅಲ್ಲ, ಬರೇಲ್ವಿ ಪಂಥ. ನಾನು ಎಲ್ಲನೂ ಹುಡುಕಾಡ್ತಿದ್ದೀನಿ ಈಗ, ಎಲ್ಲರೂ ಯಾವ್ಯಾವ ಪಂಥದವರು ಅಂತ. ಆ ಪಂಥ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಇದ್ರ ಹಿಂದೆ ಇರುವಂಥ ಶಕ್ತಿ ಯಾವುದು ಅಂತ. ಇದು ಟರ್ಕಿ ಮಾಡಿಸ್ತಾ ಇದೆಯೋ, ಸೌದಿ ಅರೇಬಿಯಾ ಈ ಗಲಾಟೆಗಳನ್ನು ಮಾಡಿಸ್ತಾ ಇದೆಯೋ ಅನ್ನೋದು ನಮ್ಗೆ ಆ ಶಕ್ತಿ ಯಾವುದು ಅಂತ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಆಶ್ಚರ್ಯಕರ ಸಂಗತಿ ಅಂತಂದರೆ ಮೊನ್ನೆ ನಡೆದ ಗಲಾಟೆಗಳನ್ನು ವಹಾಬಿಗಳು ವಿರೋಧ ಮಾಡಿದ್ದಾರೆ. ದೇ ನೆವರ್ ಡೂ ಇಟ್. ವಹಾಬಿಗಳು ವಿರೋಧ ಮಾಡಿದ್ದಾರೆ. ಯಾಕೆ ವಹಾಬಿಗಳು ವಿರೋಧ ಮಾಡಿರ್ಬೋದು ಅಂತಂದರೆ ಸೌದಿ ಅರೇಬಿಯಾದ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ನಾನು ಕೊನೆಯಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಹೇಗಿರುತ್ತೆ ಈ ಕಲ್ಪನೆಗಳು ಅವರದ್ದು, ಹೇಗೆ ಅವ್ರು ಕೆಲಸ ಮಾಡ್ತಾರೆ ಅನ್ನೋದನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಆದರೆ ಸ್ಥೂಲವಾಗಿ ಮುಸಲ್ಮಾನರಲ್ಲೂ ಕಿತ್ತಾಟ ಭಾಳ ಇದೆ. ಭಾರತದಲ್ಲಂತೂ ಯಾವ ಮಟ್ಟಿಗೆ ಕಿತ್ತಾಟ ಇದೆ ಅಂತಂದರೆ, ನೀವೆಲ್ಲರೂ 2 ಪದಗಳ ಮೇಲೆ ಗಮನ ಇಡಿ. ಯಾವಾಗಲೂ ಸಾಧ್ಯ ಆದರೆ ಗೂಗಲ್ ಸರ್ಚ್ ಮಾಡಿ, ಅಶ್ರಫ್ ಮತ್ತು ಅಜ್ಲಫ್ ಅಂತ. ಅಶ್ರಫ್ಗಳು ಅಂತಂದರೆ ಮೇಲ್ವರ್ಗದವರು ಅಂತ, ಅಜ್ಲಫ್ಗಳು ಅಂದರೆ ಕೆಳವರ್ಗದವರು. ನಮ್ಗೆ ಹೇಳಿರೋದೇನು, ದಲಿತರು ಅಂತಿರೋದೆಲ್ಲ ಹಿಂದೂಗಳಲ್ಲಿ ಮಾತ್ರ, ಮುಸಲ್ಮಾನರಲ್ಲಿ ಎಲ್ಲರೂ ಈಕ್ವಲ್. ಮತ್ತು ಅಶ್ರಫ್ ಅಜ್ಲಫ್ ಅಂದರೆ ಏನು? ಬರೀ ಅಜ್ಲಫ್ ಅಷ್ಟೇ ಅಲ್ಲದೆ ದಲಿತರನ್ನು ಅರ್ಜಾಲ್ಗಳು ಅಂತ ಕರೀತಾರೆ. ಪ್ರತ್ಯೇಕ ಕ್ಯಾಟಗರಿನೇ ಇದೆ ಅವರದ್ದು. ಅವ್ರ ಮನೆಗಳಲ್ಲಿ ಊಟ ಮಾಡಲ್ಲ. ಈ ಅಶ್ರಫ್ಗಳು ಯಾರು ಅಂತಂದರೆ ಈ ಮಿಡ್ಲ್ ಈಸ್ಟ್ನಿಂದ ಬಂದಂಥವ್ರು, ನೇರವಾಗಿ ಇಸ್ಲಾಮಿನ ನೇರ ರಕ್ತ ಸಂಬಂಧ ಯಾರದ್ದಿದೆಯೋ ಅವ್ರು ಯಾರು ಇಲ್ಲಿದ್ದಾರೋ, ಅವ್ರ ಪರಿವಾರದವ್ರು ಯಾರಿದ್ದಾರೋ ಅವ್ರುಗಳು ಮಾತ್ರ ಅಶ್ರಫ್ಗಳು ಅಂತ. ಅಥವಾ ಇಲ್ಲಿ ಮೇಲ್ವರ್ಗದವ್ರು ಯಾರು ಕನ್ವರ್ಟ್ ಆದ್ರಲ್ಲ ಅವರು ಅಶ್ರಫ್ಗಳು ಅಂತ. ಇಲ್ಲಿ ಬ್ರಾಹ್ಮಣರು ಯಾರ್ಯಾರು ಮುಸಲ್ಮಾನರ ಕನ್ವರ್ಟ್ ಆದ್ರೋ ದೇ ಆರ್ ಕಾಲ್ಡ್ ಸಯ್ಯದ್ಸ್. ನಿಮ್ಗೆ ಯಾರಾದರೂ ಸಯ್ಯದ್ ಅಂತ ಸಿಕ್ಕಿದ್ರೆ ಸಯ್ಯದ್ ಬ್ರಾಹ್ಮಣ ಆಗಿದ್ದ ಅಂತ ಅರ್ಥ. ಶೇಖ್ಗಳು ಅಂತಿದ್ದಾರೆ, ಮುಘಲ್ಗಳು ಅಂತಿದ್ದಾರೆ, ಪಠಾನ್ರು ಅಂತಿದ್ದಾರೆ. ಇವರೆಲ್ಲರೂ ತಮ್ಮನ್ನು ತಾವು ಅಶ್ರಫ್ಗಳು ಅಂತ ಕರ್ಕೊಳ್ತಾರೆ, ಮೇಲ್ವರ್ಗದವರು ಅಂತ. ಹೇಗೆ ಹಿಂದೂಗಳಲ್ಲಿ ಬ್ರಾಹ್ಮಣಿಸಮ್ ಅನ್ನೋದನ್ನು ಇವರು ಬೈತಾರೋ, ಹಾಗೆ ಇಸ್ಲಾಂನಲ್ಲಿ ನಮ್ಗೆ ಗೊತ್ತಿಲ್ಲ ಅಷ್ಟೇ ಸಯ್ಯದಿಸಮ್ ಅಂತಿದೆ. ಈ ಸಯ್ಯದ್ ಅಂತಂದರೆ ಹಿಂದೂಗಳಲ್ಲಿರುವಂಥ ಬ್ರಾಹ್ಮಣಿಸಮ್ನ ಪ್ರತಿರೂಪ. ನಾವು ಮೇಲ್ವರ್ಗದವರು, ನಾವು ಇನ್ಯಾರನ್ನೂ ಮುಟ್ಟಿಸ್ಕೊಳ್ಳಲ್ಲ, ಇನ್ಯಾರ ಜೊತೆಗೂ ಕೊಡುಕೊಳ್ಳು ಸಂಬಂಧ ಇಲ್ಲ, ಇನ್ಯಾರ ಜೊತೆಗೂ ನಾವು ಕೂತ್ಕೊಳ್ಳುವಂಥ ಪ್ರಮೇಯವೇ ಇಲ್ಲ ಅಂತ 15% ಜನ ಈ ಮೇಲ್ವರ್ಗದವರು ಇದ್ದಾರೆ, ಅಶ್ರಫ್ಗಳಿದ್ದಾರೆ. ಉಳಿದವರೆಲ್ಲ ಅಜ್ಲಫ್ಗಳು. ಈ ಅಜ್ಲಫ್ಗಳಲ್ಲೂ ಕೂಡ 2 ಥರದ ಜನ, ಅಲ್ತಾಫ್ಗಳು ಅಂತ. ಅಲ್ತಾಫ್ ಅಂದರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು.
ಇನ್ನೊಬ್ಬರು ಅರ್ಜಾಲಗಳು ಅಂತ. ಅರ್ಜಾಲಗಳು ಅಂದರೆ ದಲಿತರು, ತುಳಿತಕ್ಕೊಳಪಟ್ಟವರು ಅಂತ. ಇವರೆಲ್ಲರೂ ಕೆಳ ಹಂತದಿಂದಲೇ ಬಂದವರು. ನಾನು ಕಲಬುರಗಿಯಲ್ಲಿದ್ದಾಗ ಒಬ್ಬರು ತಮಾಷೆ ಮಾಡ್ತಿದ್ರು, ನನಗೆ ಸತ್ಯವೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಅವ್ರು ಹೇಳೋರು, ಒಬ್ಬ ಪೂಜಾರಿ ಹತ್ರ ಒಬ್ಬ ದಲಿತವನು ಹೋಗಿ ಕೇಳಿದ್ನಂತೆ, ನೀವು ನಮ್ಗೆ ಹಿಂಗೆ ಶೋಷಣೆ ಮಾಡ್ತಿದ್ರೆ, ದೇವಸ್ಥಾನಕ್ಕೆ ಬಿಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತಿದ್ರೆ ನಾವೆಲ್ಲರೂ ಮುಸ್ಲಿಮಾಗಿ ಕನ್ವರ್ಟ್ ಆಗಿಬಿಡ್ತೀವಿ ಅಂತ. ಆ ಪೂಜಾರಿ ಹತ್ರ ಹೇಳಿದ್ನಂತೆ, ಹೋಗು ಹೋಗು, ಅಲ್ಲೂ ಮೌಲ್ವಿಯಾಗಿ ನಾನೇ ಬರ್ತೀನಿ ನಿನಗೆ ಅಂತ, ಅಲ್ಲೂ ನಾನೇ ಬಂದು ಕೂತಿರ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತ. ಅಂದರೆ ಮೇಲ್ವರ್ಗ ಮತ್ತು ಕೆಳವರ್ಗದ ಈ ಭಿನ್ನತೆ ಇದೆಯಲ್ಲ, ಇದು ಅಲ್ಲೂ ಇದೆ ಅಂತ. ನಾನು ಒಂದಷ್ಟು ಅದಕ್ಕೋಸ್ಕರ ಹೇಳಬೇಕು ಅಂತ, ನೇಕಾರರನ್ನು ಅನ್ಸಾರಿಗಳು ಅಂತ ಕರೀತಾರೆ. ನಿಮ್ಗೀಗ ಅರ್ಥ ಆಗುತ್ತೆ, ಅನ್ಸಾರಿ ಅಂತ ಬಂದರೆ ಅವ್ರು ನೇಕಾರ ಜಾತಿಗೆ ಜಾತಿ ಇದೆ ಅಲ್ಲಿ ಅಂತ. ನೀವು ಕಸಾಯಿಗಳನ್ನು ಯಾರು ಕಡಿತಾರೋ, ಮಾಂಸ ಕಡಿತಾರೋ, ಕುರೇಶಿಗಳು ಅಂತ ಕರೀತಾರೆ ಅವ್ರನ್ನ. ಯಾರು ಜಾಡ್ಮಾಲೆಗಳಿದ್ದಾರೋ, ಸ್ಕ್ಯಾವೆಂಜರ್ಸ್ ಇದ್ದಾರೋ, ಅವರನ್ನು ಹಲಾಲ್ ಖೋರ್ ಅಂತ ಕರೀತಾರೆ. ನಾವು ಹಲಾಲ್ ಖೋರ್ ಅಂತ ಬೈತೀವಲ್ಲ, ಹಲಾಲ್ ಖೋರ್ ಅಂತ ಬೈಗುಳ ಅಂತಂದರೆ ಸ್ಕ್ಯಾವೆಂಜರ್ ಅಂತ, ಜಾಡ್ಮಾಲೆ ನೀನು ಅಂತ, ಹಲಾಲ್ ಖೋರ್ರು ಅಂತ ಕರೀತಾರೆ. ಧೋಬಿಯನ್ನು ಹವರಾತಿ ಅಂತ ಕರೀತಾರೆ. ಟೈಲರ್ಗಳನ್ನು, ದರ್ಜಿಗಳನ್ನು ಇದ್ರಿಸಿಗಳು ಅಂತ ಕರೀತಾರೆ. ಸೊ ಹೀಗೆ ಭಿನ್ನ ಭಿನ್ನ ಜಾತಿಯನ್ನು ಹಿಂಗೆ ಗುರುತಿಸ್ತಾರೆ, ಅವರುಗಳ ಸಮೀಪಕ್ಕೂ ಹೋಗಲ್ಲ. ಹೆಂಗಿದೆ ಅಂತಂದರೆ, ನೀವು ಯಾವತ್ತಾದರೂ ಸುಮ್ಮನೆ ಟ್ರೈ ಮಾಡಿ, ಅಹಮದಿಯಾಗಳು ಅಂತ ಒಂದು ಗೂಗಲ್ ಸರ್ಚ್ ಮಾಡಿ, ಅಥವಾ ಕಾದಿಯಾನಿಗಳು ಅಂತ ಗೂಗಲ್ ಸರ್ಚ್ ಮಾಡಿ. ಕಾದಿಯಾನಿ ಅಹಮದಿಯಾಗಳು ಒಂದೇ. ಕಾದಿಯಾನಿಗಳು ಅಥವಾ ಅಹಮದಿಯಾಗಳು ಹೆಂಗಿದ್ದಾರೆ ಅಂತಂದರೆ, ನನಗೊಬ್ಬರು ತುಂಬ ಮಾಡರೇಟ್ ಮುಸ್ಲಿಂ, ಒನ್ ಆಫ್ ಮೈ ಗುಡ್ ಫ್ರೆಂಡ್, ಅವ್ರು ನನಗೆ ಹೇಳ್ತಿದ್ರು, ಕಾದಿಯಾನಿ ಹೆಸರೆತ್ತಬೇಡಿ ನನ್ನ ಎದುರುಗಡೆ ಅಂತ. ಕಾದಿಯಾನಿ ಈಸ್ ಅ ಮುಸ್ಲಿಂ, ಬೇರೆ ಯಾರೂ ಇಲ್ಲ. ಅವ್ರು ನಂಗೆ ಹೇಳ್ತಿದ್ರು, ಕಾದಿಯಾನಿ ಏನಾದರೂ ಎದುರುಗಡೆ ಬಂದರೆ, ಇಫ್ ಐ ಫೈಂಡ್ ಅ ಕಾದಿಯಾನಿ ಆ್ಯಂಡ್ ಅ ಸ್ನೇಕ್ ಇನ್ ಫ್ರಂಟ್ ಆಫ್ ಮೀ, ಐ ವಿಲ್ ಫಸ್ಟ್ ಕಿಲ್ ಕಾದಿಯಾನಿ ಆ್ಯಂಡ್ ದೆನ್ ದ ಸ್ನೇಕ್ ಅಂತ ಒಬ್ಬ ಮಾಡ್ರೇಟ್ ಮುಸ್ಲಿಂ ಹೇಳಿದ್ದು ನನಗೆ. ಅಂದರೆ ಈ ಪರಿಯ ಕಿತ್ತಾಟ ಇದೆ. ಆದರೆ ಹೊರಗಡೆಯಿಂದ ಮೇಲ್ನೋಟಕ್ಕೆ ನೋಡುವಾಗ ನಮ್ಗೆ ಹೆಂಗೆ ಅನ್ಸುತ್ತೆ ಅಂತಂದರೆ, ಇದೆಲ್ಲ ಒಂದು ಯೂನಿಟ್ಟು ಅಂತ ಅನ್ಸುತ್ತೆ. ಈ ಯೂನಿಟ್ನ ಪರಿಣಾಮ ಏನಾಯಿತು, ಜಾಟ್ರು ಮೇಲಿನಿಂದ ನೋಡಿದ್ರು, ಅವ್ರಿಗೆ ಅನ್ನಿಸ್ತು ಚೆನ್ನಾಗಿದೆ ಇಲ್ಲಿ ಅಂತ, ಒಳಗೋದ್ರು. ಅವ್ರು ಒಳಗೆ ಹೋಗಿ ಫೈಟ್ ಮಾಡಿದ್ರು. ಜಾಟ್ರಾಗಿ ಪ್ರತ್ಯೇಕವಾಗಿದ್ದೇ ಫೈಟ್ ಮಾಡ್ಬೋದು ಅಂತ ಫೈಟ್ ಮಾಡಿ ಗೆಲ್ಲುವವರೆಗೂ ಜಾಟ್ರು ಪ್ರತ್ಯೇಕವಾಗಿದ್ದರು. ಆಮೇಲೆ ಜಾಟ್ರನ್ನೇ ಬಡಿದ್ರು, ಅವ್ರನ್ನ ಕನ್ವರ್ಟ್ ಮಾಡಲಾಯಿತು. ನಾವು ಹೇಳದಂತೆ ಕೇಳಬೇಕು ಅಂತ ಹೇಳಲಾಯಿತು. ಅವ್ರಿಗಿರಬಹುದಾಗಿರುವಂಥ ಪ್ರಾರ್ಥನೆಯ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಯಿತು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮುಸಲ್ಮಾನರಲ್ಲಿ ಒಂದು ಪ್ರತೀತಿ ಏನಿದೆ ಅಂತಂದರೆ, ಚಕ್ರವರ್ತಿ ಸೂಲಿಬೆಲೆನ್ ಬೇಕಿದ್ರೆ ಬಿಟ್ಬಿಡ್ಬೋದು, ಆದರೆ ಒಬ್ಬ ಮುಸಲ್ಮಾನಾಗಿ ಕನ್ವರ್ಟ್ ಆಗಿ ಆಮೇಲೆ ಏನಾದರೂ ವಾಪಸ್ ಬಂದರೆ ಮೊದಲು ಅವನನ್ನು ಕೊಲೆ ಮಾಡಬೇಕು ಅಂತ. ಹೀಗಾಗಿ ಕನ್ವರ್ಟ್ ಆದವನು ವಾಪಸ್ ಬರಲಿಕ್ಕೆ ಇಚ್ಛೆ ಪಡಲ್ಲ. ಅದಕ್ಕೆ ನಾನು ತಮಾಷೆ ಮಾಡ್ತಿದ್ದೆ ಯಾವಾಗಲೂ, ಹಿಂದೂಗಳಲ್ಲಿ ಔಟ್ ಗೋಯಿಂಗ್ ಸುಲಭ, ಇನ್ಕಮಿಂಗ್ ಭಾಳ ಕಷ್ಟ. ಮುಸಲ್ಮಾನರಲ್ಲಿ ಇನ್ಕಮಿಂಗ್ ಭಾಳ ಸುಲಭ, ಔಟ್ ಗೋಯಿಂಗ್ ಭಾಳ ಕಷ್ಟ. ಸುಮ್ಮನೆ ಆಚೆ ಹೋಗ್ಲಿಕ್ಕೆ ಬಿಡಲ್ಲ ಅವರು, ಆದರೆ ಒಳಗೆ ಮಾತ್ರ ಈಸಿಯಾಗಿ ಹೋಗ್ಬಿಡೋದು ಮುಸಲ್ಮಾನರೊಳಗೆ. ಹಿಂದೂಗಳಲ್ಲಿ ನೋಡಿ ಒಳಗೆ ಬರೋದು ಎಷ್ಟು ಕಷ್ಟ. ಯಾರಾದರೂ ಒಬ್ಬರು ನಾಳೆ ನಾನು ಗರ್ವಾಪ್ಸಿ ಆಗ್ತೀನಿ ಅಂದರೆ ನಮ್ಮಲ್ಲಿ ಟೆನ್ಷನ್ ಶುರು ಆಗ್ಬಿಡುತ್ತೆ. ಯಾರು ತಗೋಬೇಕಪ್ಪ ಅವನ್ನ, ಎಲ್ಲಿಗೆ ಸೇರಿಸ್ಕೋಬೇಕು ಅವನ್ನ, ಯಾವ ಮಠ ಸ್ವೀಕಾರ ಮಾಡಬೇಕು ಅಂತ. ಸೊ ಹೀಗಾಗಿ ಈ ಪರಿಸ್ಥಿತಿಗಳಲ್ಲಿ ಇವತ್ತಿಗೂ ಭಾರತದಲ್ಲಿ 85% ಅಜ್ಲಫ್ಗಳಿದ್ದಾರೆ, 15% ಅಶ್ರಫ್ಗಳಿದ್ದಾರೆ. ಕಳೆದ 100 ವರ್ಷಗಳಿಂದ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಅಜ್ಲಫ್ಗಳು ನಮ್ಮ ಹಕ್ಕುಗಳನ್ನು ನಮಗೆ ಕೊಡಿ ಅಂತ ಫೈಟ್ ಮಾಡ್ತಿದ್ದಾರೆ. ಈ ಕೊಲೆ ಎಲ್ಲ ಮಾಡ್ತಾರಲ್ಲ, ಇವರೆಲ್ಲರೂ ಅಜ್ಲಫ್ಗಳು. ಇವರನ್ನ ಅಶ್ರಫ್ಗಳು ಹೋಗಿ ತಲೆ ಕೆಡಿಸ್ತಾರೆ, ಬಡಕಾಯಿಸ್ತಾರೆ, ಇವ್ರ ಹತ್ರ ಕೊಲೆ ಮಾಡಿಸ್ತಾರೆ, ಜೈಲಿಗೆ ಹೋಗೋರು ಇವರು. ಆದರೆ ಇವ್ರನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಮತ್ತೆ ಅವ್ರು ನಿಂತಿರ್ತಾರೆ. ನೀವೇನು ತಲೆ ಕೆಡಿಸ್ಕೊಂಡು ಬಿಡಿಸ್ಕೊಂಡು ಬರ್ತೀವಿ ನಾವು ಅಂತ. ಆದರೆ ಎಲ್ಲವನ್ನೂ ಅನುಭವಿಸೋರವರು, ಎಲ್ಲದರ ಮುಂದೆ ಜನರ ಮುಂದೆ ಕೆಟ್ಟದಾಗ ಕಾಣಿಸ್ಕೊಳ್ಳೋರವರು, ಆದರೆ ಇದರ ಲಾಭವನ್ನು ಪಡ್ಕೊಳ್ತಿರೋರು ಮಾತ್ರ ಮತ್ತೊಬ್ಬರು. ಈಗಲೂ ನಡೀತಿದೆ. ಇಂಟ್ರೆಸ್ಟಿಂಗ್ಲಿ ಆಫ್ಟರ್ ಅ ಲಾಂಗ್ ಟೈಮ್ ಭಾರತ ಇದನ್ನು ಗಮನಿಸ್ಲಿಕ್ಕೆ ಶುರು ಮಾಡಿದೆ. ಮೊನ್ನೆ ಇತ್ತೀಚೆಗೆ, ಪ್ರಾಬಬಲಿ ಕೆಲವು ದಿನಗಳ ಹಿಂದೆ, 2-3 ದಿನ ಆಗಿರ್ಬೋದು, ಭಾಜಪದವರು ಹೈದರಾಬಾದ್ನಲ್ಲಿ ಒಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗಲ್ಲಿ ನರೇಂದ್ರ ಮೋದಿಯವರು ಅಜ್ಲಫ್ಗಳೇನೇನು ಪಸ್ಮಂಡಾಗಳು ಅಂತ ಕರೀತಾರೆ, ಆ ಪಸ್ಮಂಡಾಗಳ ಏಳಿಗೆಗೋಸ್ಕರ ನಾವೀಗ ಶ್ರಮಿಸಬೇಕಿದೆ ಅಂತ ಮೊದಲನೇ ಬಾರಿಗೆ ಹೇಳಿಕೆ ಕೊಟ್ಟರು. ಆಫ್ಟರ್ 100 years ಆಫ್ ಫೈಟ್ ಇವತ್ತು ಪಸ್ಮಂಡಾಗಳಿಗೆ ಒಂದು ವೇದಿಕೆ ಸಿಗಬೇಕು, ಅವರ ಏಳಿಗೆಗೋಸ್ಕರ ಸರ್ಕಾರ ಕೆಲಸ ಮಾಡಬೇಕು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಕೆಳವರ್ಗದವರಿಗೆ ಮೀಸಲಾತಿ ಅನ್ನೋದಾದರೆ ಇಲ್ಲಿರುವಂಥ ಈ ಸಯ್ಯದಿಸಮ್ ಇರುವಂಥವ್ರಿಗೆ ಮೀಸಲಾತಿ ಯಾಕೆ? ಮೀಸಲಾತಿ ಪಸ್ಮಂಡಗಳಿಗೆ ಕೊಡ್ರಲ್ಲ.
ನೀವೆಲ್ಲ ಪ್ರಮುಖ ಹುದ್ದೆಗಳಲ್ಲೂ ಕೂಡ ಅಶ್ರಫ್ಗಳೇ ಕಾಣ್ತಾರೆ, ಅಜ್ಲಫ್ಗಳು ಕೆಳ ಹಂತದಲ್ಲಿರ್ತಾರೆ. ಈ ಗುಜರಿ ವ್ಯವಹಾರದಿಂದ ಹಿಡಿದು ಪ್ರತಿಯೊಂದನ್ನು ಅಜ್ಲಫ್ಗಳು ಮಾಡ್ತಾರೆ, ಅಶ್ರಫ್ಗಳು ಮೆರಿತಿರ್ತಾರೆ. ಈಗ ಸರ್ಕಾರ ಇದ್ರ ಬಗ್ಗೆ ಆಲೋಚನೆ ಮಾಡ್ತಿದೆ ಅಂತ. ನಾನು ಯಾಕೆ ನಿಮ್ಮ ಮುಂದೆ ಹಂಚ್ಕೊಳ್ತಿದ್ದೀನಿ ಅಂತಂದರೆ, ಸ್ವಲ್ಪ ನಮ್ಗೆ ಈ ಬೈಫರ್ಕೇಶನ್ ಗೊತ್ತಿಲ್ಲ ಅಂತಂದರೆ ನಾವು ಇಡೀ ಮುಸ್ಲಿಂ ಸಮೂಹವನ್ನು ಒಂದು ಯೂನಿಟ್ ಅಂದ್ಕೊಳ್ತೀವಿ. ನಮ್ಮ ಆಕ್ರೋಶ ಇಡೀ ಯೂನಿಟ್ ಮೇಲೆ ಇರುತ್ತೆ. ಆ ಯೂನಿಟ್ ಮೇಲೆ ಆಕ್ರೋಶ ಇರಬೇಕಾಗಿಲ್ಲ. ನೀವು ಅನೇಕ ಅಜ್ಲಫ್ಗಳನ್ನು ನೋಡಿದರೆ ಅವನು ಮೂಲತಃ ಹಿಂದುವೇ, ಯಾವ ಅನುಮಾನವೂ ಇಲ್ಲ. ಅವನ ತಾತನೋ ಮುತ್ತಾತನೋ ಹಿಂದುವೇ ಆಗಿರ್ತಾನೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಂದು ರೀತಿಯ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಕನ್ವರ್ಟ್ ಆಗಿದ್ದಾನೆ ಅಂತ. ಇದನ್ನು ನೀಟಾಗಿ ಅರ್ಥ ಮಾಡಿಕೊಳ್ಳೋದೇ ಬಹುಶಃ ಈ ಹೊಸ ಫೈಟಿಗೆ ನಾವು ಇಡಬಹುದಾಗಿರುವಂಥ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ. ಇದನ್ನು ಆಧಾರವಾಗಿ ಇಟ್ಕೊಂಡು ನೋಡೋದಾದರೆ ಈ 3 ಕಾರಣಗಳಿಗೋಸ್ಕರ, ಅವತ್ತಿನ ದಿನದ ಈ 3 ಕಾರಣಗಳಿಗೋಸ್ಕರ ಭಾರತ ಅಥವಾ ಹಿಂದೂಗಳು ಸೋಲನ್ನು ಕಾಣಬೇಕಾಗಿ ಬಂತು ಅಂತ ಅನಿಸುತ್ತೆ. ಆದರೆ ಕಾಸಿಂ ಹೊರಡ್ತಾ ಇದ್ದಂತೆ, ಆ ಕಡೆ ಕಾಸಿಮನ್ನು ಕರ್ಕೊಂಡು ಹೋಗ್ತಾ ಇದ್ದಂತೆ ವೀಕ್ ಆಯಿತು. ಅರಬ್ಬರ ಸೇನೆ ಏನಿದೆ ಅದು ವೀಕ್ ಆಯಿತು. ತಕ್ಷಣ ರಾಜ ದಾಹಿರನ ಮಗ ಜಯಸಿಂಹ ಏನು ಮಾಡ್ದ, ಯಾರ್ಯಾರು ವಾಪಸ್ ಬರಬೇಕು ಅಂತ ಸಿದ್ಧವಾಗಿದ್ರೋ ಅವ್ರನ್ನೆಲ್ಲ, ಮುಸಲ್ಮಾನರಾಗಿ ಕೆಲವರು ಕನ್ವರ್ಟ್ ಆಗಿದ್ರು, ಅವ್ರಿಗೆಲ್ಲ ಒಂದು ಕರೆ ಕೊಟ್ಟು ಎಲ್ಲರನ್ನೂ ವಾಪಸ್ ಕರ್ಸ್ಕೊಂಡ್ಬಿಟ್ಟ. ಭಾಳ ಚೆನ್ನಾಗಿತ್ತು ಅವತ್ತಿನ ದಿನಗಳಲ್ಲಿ. ಆಮೇಲೆ ರಿಜಿಡ್ ಆಗಿದ್ದು ನಾವು. ಮುಸಲ್ಮಾನರಾಗಿ ಹೋದವರು ಅಲ್ಲಿಗೆ ಹೋದರೆ ಆ ಮುಸ್ಲಿಂ ರಾಜ ಹೋದ ತಕ್ಷಣ ವಾಪಸ್ ಹಿಂದುತ್ವಕ್ಕೆ ಬಂದುಬಿಡ್ತಿದ್ರು. ಹೀಗಾಗಿ ಸುದೀರ್ಘ ಕಾಲ ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯ ಆಯಿತು ಜಾಗಗಳನ್ನು. ಆದರೆ ಯಾವಾಗ ನಾವು ರಿಜಿಡ್ ಆಗ್ತಾ ಹೋಗ್ಬಿಟ್ಟು ವಾಪಸ್ ತಗೊಳ್ಳಲ್ಲ ಅಂತ ನಿಶ್ಚಯ ಮಾಡಿದ್ವೋ ಆಗ ಮಾತ್ರ ಅವರು ಮುಸಲ್ಮಾನರಾಗಿ ಬಲವಾಗಿ ಉಳ್ಕೊಂಡ್ರಲ್ಲ, ನಾವು ಜಾಗಗಳನ್ನೇ ಕಳ್ಕೊಳ್ತಾ ಹೋಗ್ಬಿಟ್ವಿ. ಆಮೇಲೆ ಅವ್ರು ಎಷ್ಟು ಕಟ್ಟರಗಳಾಗ್ಬಿಟ್ರು ಅಂತಂದರೆ, ಮೊದಲನೇ ಪೀಳಿಗೆಯವರಿಗೆ ಗೊತ್ತಿರುತ್ತೆ ಹಿಂದುವಿಂದ ಬಂದವನು ಅಂತ, 2ನೇ ಪೀಳಿಗೆ ಪೂರ್ತಿ ಕಳೆದೋಗ್ಬಿಡ್ತಾನೆ, 3-4ನೇ ಪೀಳಿಗೆ ವೇಳೆಗೆ ಕಟ್ಟರಾಗಿ ಭಾರತ ವಿರೋಧಿ ಆಗ್ತಾನೆ. ಅದನ್ನು ನಾವು ಅನುಭವಿಸ್ತಾ ಇದ್ವಿ ಇವತ್ತು. ಇವರೆಲ್ಲರೂ ಸೇರಿಕೊಂಡು, ಸಿಂಧ್ನ ರಾಜರು ಇವರೆಲ್ಲರೂ ಸೇರಿಕೊಂಡು ಏನು ವಿರೋಧ ಮಾಡಿದ್ರಲ್ಲ, ಎಲ್ಲರೂ ಜೊತೆಯಲ್ಲಿ ಏನು ನಿಂತ್ಕೊಂಡು ಹೋರಾಟ ಮಾಡಿ ಅದನ್ನು ಖಲೀಫಾ ಗಮನಿಸ್ದ. ತನ್ನ ಗವರ್ನರ್ಗೆ ಸೈನ್ಯವನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಇವರನ್ನು ಮಟ್ಟ ಹಾಕಬೇಕು ಅಂತ ನಿಶ್ಚಯ ಮಾಡ್ದ. ಇವರಿಗೆಲ್ರಿಗೂ ಒಂದು ಕ್ಷಣಕ್ಕೆ ಹಿಂದೆ ಬರಬೇಕಾದ ಸ್ಥಿತಿ ಬಂತು. ಅವನು ಹೇಳ್ದ, ನಿಮ್ಮನ್ನೆಲ್ಲ ನಾನು ಉಳಿಸ್ತೀನಿ, ಒಂದೇ ಒಂದು ಕಂಡೀಷನ್, ನೀವೆಲ್ಲರೂ ಕನ್ವರ್ಟ್ ಆಗಬೇಕು ಅಂತ. ಇಂಟ್ರೆಸ್ಟಿಂಗ್ಲಿ ಜಯಸಿಂಹನೂ ಸೇರಿದಂತೆ ಎಲ್ಲ ರಾಜರು ಇಸ್ಲಾಂಗೆ ಕನ್ವರ್ಟ್ ಆದರು. ಆದರೆ ಅದೊಂದು ಸ್ಟ್ರಾಟಜಿ ಆಗಿತ್ತು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿತು ಅಂತ. ಮುಸ್ಲಿಂ ಆಗಿದ್ದೀವಿ, ಕನ್ವರ್ಟ್ ಆಗಿದ್ದೀವಿ ಅಂತ ಹೇಳಿ ಹೋದರು, ವಾಪಸ್ ಯಾವಾಗ ಬೇಕಿದ್ರೂ ಬರ್ಬೋದು ಅಂತ ಅವ್ರಿಗೆ ಗೊತ್ತಿತ್ತು. ಆದರೆ ಖಲೀಫಾ ಬದಲಾದೊಡನೆ ಇವರೆಲ್ಲರೂ ಸೇರಿಕೊಂಡು ಮತ್ತೆ ಸಿಡಿದೆದ್ರು. ಆದರೆ ಆ ಸಿಡಿದೆದ್ದ ನಂತರವೂ ಕೂಡ ಸೋತು ಜಯಪಾಲನೂ ಕೂಡ ಸೆರೆ ಸಿಗುವಂಥ ಪರಿಸ್ಥಿತಿ ಬಂತು. ಕೊನೆಗೆ ಎಲ್ಲರೂ ಕೂಡ ಆ ಜಯಪಾಲನ ಹೋರಾಟವು ಅಲ್ಲಿಗೆ ಮುಗೀತು. ಯಾವ ದಾಹಿರನ ಹೋರಾಟ ಜಯಪಾಲನೊಂದಿಗೆ ಮುಂದುವರಿಬೇಕಿತ್ತೋ ಜಯಪಾಲನ ಹೋರಾಟವು ಮುಗಿದು ಸಿಂಧ್ ಪ್ರಾಂತ್ಯ ಅರಬ್ಬರ ತೆಕ್ಕೆಯಲ್ಲಿ ಒಂಥರ ಪರ್ಮನೆಂಟಾಗಿ ಬಿದ್ದೋಯ್ತು. ಆದರೆ ಮುಸಲ್ಮಾನರ ಫ್ರಸ್ಟ್ರೇಷನ್ ಹೆಂಗಿತ್ತು ಅಂತಂದರೆ, ನೀವು RC ಮಜುಮ್ದಾರನ್ನ ಓದಿದರೆ ಭಾಳ ಸುಂದರವಾಗಿ ಹೇಳ್ತಾರೆ. ಯಾವ ಥರದ ಫ್ರಸ್ಟ್ರೇಷನ್ ಇತ್ತು ಅಂತಂದರೆ, ಜುನೈದ್ ಅನ್ನುವಂಥ ಒಬ್ಬ ಗವರ್ನರ್ ಇದ್ದ. ಅವನು ಜೋಧ್ಪುರವನ್ನು, ಭರೂಚ್ನ, ನವಸಾರಿಯನ್ನು ಅಂದರೆ ಗುಜರಾತ್ನ ಕೆಲವು ಭಾಗಗಳನ್ನು, ರಾಜಸ್ಥಾನದ ಕೆಲವು ಭಾಗಗಳನ್ನು ತಮ್ಮ ಪ್ರಾಂತಕ್ಕೆ ಜೋಡಿಸ್ಕೊಂಡಿದ್ದ ಹೊತ್ತಿಗೂ ಕೂಡ ಇನ್ನು ಸ್ವಲ್ಪ ಒಳಗೆ ಹೆಜ್ಜೆ ಇಡಬೇಕು ಅಂತ ಅಂದ್ಕೊಂಡ್ರೆ ಪ್ರತಿಹಾರದ ನಾಗಭಟ್ಟ ಅವನ ಎದುರಿಗೆ ನಿಂತ, ಚಾಲುಕ್ಯರ ಅವನಿಜನಾಶ್ರಯ ಅವನ ಎದುರುಗಡೆ ನಿಂತ, ಕೊನೆಗೆ ದಕ್ಷಿಣದ ಪುಲಕೇಶಿ, ಕರ್ನಾಟಕದ ಪುಲಕೇಶಿಯು ಹೆಂಗೆ ಬಡದ ಇವರಿಗೆ ಅಂತಂದರೆ ಒಳಗೆ ಕಾಲಿಡೋ ಧೈರ್ಯವೇ ಆಗಲಿಲ್ಲ, ಬಾರ್ಡ್ರಲ್ಲೇ ಉಳಿದ್ಬಿಟ್ರು. ಅಷ್ಟೇ ಅಲ್ಲ, ನನಗೆ ಭಾಳ ಖುಷಿ ಅಂತಂದರೆ ಕಾಶ್ಮೀರದಲ್ಲಿ ಲಲಿತಾದಿತ್ಯ ಇದ್ನಲ್ಲ, ಲಲಿತಾದಿತ್ಯ ಜುನೈದ್ನ ಸೈನ್ಯವನ್ನು ಹೆಂಗೆ ಬಡದ ಅಂತಂದರೆ ಸೈನಿಕರಿಗೆ ಒಂದು ಕಂಡೀಷನ್ ಆಗ್ದ ಸೋತ ನಂತರ, ನೀವೆಲ್ಲರೂ ತಲೆ ಬೋಳಿಸ್ಕೊಂಡ್ರೆ ಬಿಡ್ತೀನಿ, ಅಂದರೆ ಎಲ್ಲರನ್ನೂ ಕೊಲ್ತೀನಿ ಅಂತ. ಎಲ್ಲರೂ ತಲೆ ಬೋಳಿಸ್ಕೊಂಡು ವಾಪಸ್ ಹೋದರು. ಆ ಪರಿಯ ಅವಮಾನವನ್ನು ಭಾರತದಲ್ಲಿ ಅರಬ್ಬರಿಗೆ ಮಾಡಲಾಯಿತು. ಎಲ್ಲಿವರೆಗೂ ಆಗ್ಬಿಟ್ಟಿದ್ರು ಇವರು ಅಂತಂದರೆ, ಒಂದು ನಗರವನ್ನೇ ಕಟ್ಕೊಂಡಿದ್ರು, ಮಹಫೂಜಾ ಅಂತ ಹೆಸರದು. ಮಹಫೂಜ್ ಅಂತಂದರೆ ಅರಬ್ಬಿಯಲ್ಲಿ ಸುರಕ್ಷಿತವಾದ ಅಂತ, ಅತ್ಯಂತ ಸುರಕ್ಷಿತವಾದ ನಗರ. ಇನ್ನೇನು ಹಿಂದೂಗಳು ಹೊಡಿಲಿಕ್ಕೆ ಬರ್ತಾರೆ ಅಂದರೆ ಸುರಕ್ಷಿತವಾದ ಆ ನಗರಕ್ಕೆ ಹೋಗಿ ಸೆಟ್ಲ್ ಆಗಿಬಿಡ್ಬೇಕು ಅಂತ. ಆ ಥರ ತಮಗೆ ಒಂದು ನಗರವನ್ನು ಮಾಡಿಕೊಂಡಿದ್ರು ಅಂತ. 8ನೇ ಶತಮಾನದ ಕೊನೆಯ ವೇಳೆಗೆ ಇವರು ಮಿಡ್ಲ್ ಈಸ್ಟನ್ನು ಟೋಟಲಿ ಕನ್ವರ್ಟ್ ಮಾಡಿ ತಮ್ಮದೇ ಅಧಿಕಾರವನ್ನು ಸ್ಥಾಪಿಸಿದರು. ನಾರ್ತ್ ಆಫ್ರಿಕಾದಲ್ಲಿ ಇವ್ರದೇ ಅಧಿಕಾರ ಇತ್ತು. ಇವರು ಆ ಕಡೆ ನೋಡಿದ್ರೆ ಫ್ರಾನ್ಸಿನ ಬಾಗಿಲನ್ನು ಬಡಿದಿದ್ರು. ಇವರು ಪೋರ್ಚುಗಲ್ ಮತ್ತು ಸ್ಪೇನ್ಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು. ಎಲ್ಲವನ್ನೂ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿತ್ತು ಇಸ್ಲಾಂ. ಭಾರತ ಮಾತ್ರ ಅವ್ರ ತೆಕ್ಕೆಗೆ ಬೀಳಲಿಲ್ಲ 8ನೇ ಶತಮಾನದ ಕೊನೆಯ ವೇಳೆಗೂ. ಮುಂದಿನ 3 ಶತಮಾನಗಳವರೆಗೂ ಕೂಡ ಅವರ ತೆಕ್ಕೆಯಲ್ಲಿದ್ದಿದ್ದು ಬಾರ್ಡರ್ ಲೈನ್ ಮಾತ್ರ.
ಯಾವತ್ತೂ ಅದರಿಂದ ಆಚೆಗೆ ಒಳಗೆ ಅವರು ಬರಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಬಹಳ ವಿಶೇಷವಾದ ಸಂಗತಿ. ನಾನು ನಿನ್ನೆ ಹೇಳಿದಂತೆ ಮುಲ್ತಾನನ್ನು ಮರು ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ನಮಗಿತ್ತು. ಪ್ರತಿಹಾರರು ತಮ್ಮ ಸೇನೆಯನ್ನು ತೆಗೆದುಕೊಂಡು ಮುಲ್ತಾನಿಗೆ ನುಗ್ಗಿದ್ರೆ ಆ ಮುಲ್ತಾನಲ್ಲಿರುವಂಥ ಸೂರ್ಯ ದೇವರನ್ನು ಮುಂದಿಟ್ಟುಕೊಂಡು ಅವರು ಅದನ್ನು ಹೇಗಾದರೂ ಮಾಡಿ ಕಾಪಾಡ್ಕೊಳ್ತೀವಿ, ಆ ಸೂರ್ಯ ದೇವರ ಮೂರ್ತಿ ನಾಶ ಮಾಡಿಬಿಡ್ತೀವಿ ಅಂತ ಹೇಳಿ ನಮ್ಮ ಸೈನ್ಯವನ್ನು ವಾಪಸ್ ಓಡಿಸ್ತಾ ಇದ್ರು. ಒಂದು ಕೋಟ್ ಮಾಡ್ತೀನಿ ನಾನು ನಿಮಗೆ. ಅದನ್ನು ಡಾಕ್ಟರ್ ರಾಮ್ ಗೋಪಾಲ್ ಮಿಶ್ರಾ ಅವರು ಒಬ್ಬ ಹಿಸ್ಟಾರಿಯನ್, ಅವ್ರು ಹೇಳ್ತಾರೆ, ದಸ್ ಆಫ್ಟರ್ 3 centuries ಆಫ್ unremitting effort, we find the Arab dominion in India limited to 2 petty states of ಮುಲ್ತಾನ್ ಆ್ಯಂಡ್ ಮನ್ಸೂರಾ. ಮುಲ್ತಾನ್ ಮತ್ತು ಮನ್ಸೂರಾ ಅದು 2 ಸ್ಟೇಟಿಗೆ ಫೈನಲಿ ಉಳ್ಕೊಂಡ್ರು. ಆ್ಯಂಡ್ ಹಿಯರ್ ಟು ಭಾಳ ಚೆನ್ನಾಗಿದೆ ಇದು, they could exist only after renouncing their iconoclastic zeal and utilizing the idols for their own political ends. It is a very strange sight to see them seeking shelter behind the very buds they came here to destroy. ಯಾವ ಮೂರ್ತಿಗಳನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಬಂದರೋ ಅದೇ ಮೂರ್ತಿಯ ಸೆರಗಿನಿಂದ ಮುಚ್ಚಿಟ್ಕೊಂಡು ತಮ್ಮ ರಾಜ್ಯವನ್ನು ಉಳಿಸ್ಕೊಳ್ಬೇಕಾಗಿ ಬಂದಿದ್ದು ಐರನಿ ಆಯಿತು ಅಂತ. ಅಂದರೆ ಅರಬ್ಬರು ನಾವು ಬಡ್ದಿದ್ದ ಶೈಲಿ ಹಂಗಿತ್ತು. ಅರಬ್ಬರು ಯಾವತ್ತೂ ಭಾರತದ ಒಳಗೆ ಮುಂದಕ್ಕೆ ಬರಲಿಕ್ಕೆ ಆಗಲೇ ಇಲ್ಲ. ಇಟ್ ವಾಸ್ ದೇವರ್ ಟರ್ಕ್ಸ್. ಅವರು ಮುಂದೆ ಬಂದವರು ತುರ್ಕಿಗಳಾಗಿದ್ದರು, ಅವ್ರು ಯಾವತ್ತೂ ಮುಂದೆ ಬರಲಿಕ್ಕೆ ಆಗಲಿಲ್ಲ. ಆದರೆ ನಾವು ಎಲ್ಲಿ ಫೇಲ್ ಆದ್ವಿ ಅನ್ನೋದಕ್ಕೆ ಇಲಿಯಟ್ ಆ್ಯಂಡ್ ಡಾಸನ್ ಅವರಿಬ್ಬರು ಹೇಳ್ತಾರೆ, ಇಟ್ ವಾಸ್ ಡೆಡಿಕೇಟೆಡ್ ಲೆಸ್ ಬೈ ಎನಿ ಪ್ರಿನ್ಸಿಪಲ್ ಆಫ್ ಜಸ್ಟಿಸ್ ಆರ್ ಹ್ಯುಮ್ಯಾನಿಟಿ ದ್ಯಾನ್ ದ ಇಂಪಾಸಿಬಿಲಿಟಿ ಆಫ್ ಸಪ್ರೆಸ್ಸಿಂಗ್ ದ ನೇಟಿವ್ ರಿಲಿಜನ್ ಬೈ ದ ಸ್ಮಾಲ್ ನಂಬರ್ ಆಫ್ ಅರಬ್ ಇನ್ವೇಡರ್ಸ್. ಅವ್ರು ಏನು ಹೇಳ್ತಾರೆ ಅಂತಂದರೆ, ಅರಬ್ ಇನ್ವೇಡರ್ಸು ಜಗತ್ತಿನ ಯಾವ್ಯಾವ ಭಾಗಕ್ಕೆ ಹೋದರೋ ಅಲ್ಲೆಲ್ಲ ಆ ಜನರನ್ನು ಪೂರ್ತಿ ಕನ್ವರ್ಟ್ ಮಾಡಿದರು ಅಥವಾ ಅವರ ಪೂಜೆಯ ಹಕ್ಕನ್ನು ಕಸಿದುಕೊಂಡರು. ಆದರೆ ಭಾರತದಲ್ಲಿ ಮಾತ್ರ ಹಿಂದೂಗಳಿಗೆ ಹಂಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಹಿಂದೂಗಳ ಸೇನೆ ಭರ್ಜರಿಯಾಗಿತ್ತು ಮತ್ತು ಆ ಸೇನೆ ಎದುರು ಅರಬ್ಬರ ಚಿಕ್ಕ ಸೇನೆ ಈ ಥರದೊಂದು ಸಾಧನೆ ಮಾಡಲಿಕ್ಕೆ ಆಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಬಾಲ ಮುದುರುಕೊಂಡು ಇಲ್ಲಿ ಬಿದ್ದಿದ್ರು ಅಂತ ಡಾಸನ್ ತುಂಬ ಸ್ಪಷ್ಟವಾಗಿರುವಂಥ ದನಿಯಲ್ಲಿ ಹೇಳ್ತಾನೆ. ಆದರೆ ಭಾಳ ದುರಂತಕಾರಿ ಸಂಗತಿ ಏನು ಅಂತಂದರೆ, ಇತಿಹಾಸದಿಂದ ಕಲಿಬೇಕಾಗಿರೋ ಮಹತ್ವದ ಪಾಠ ಏನು ಅನ್ನೋದು RC ಮಜುಮ್ದಾರ್ ತಮ್ಮ ಕೃತಿಯಲ್ಲಿ ಹೇಳ್ತಾರೆ. ಅವರ ಸ್ಟ್ರಗಲ್ ಫಾರ್ ಫ್ರೀಡಮ್ ನಾವೆಲ್ಲರೂ ಓದಲೇಬೇಕಾಗಿರುವಂಥ ಕೃತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸ್ಟ್ರಗಲ್ ಫಾರ್ ಫ್ರೀಡಮಲ್ಲಿ RC ಮಜುಮ್ದಾರ್ ಹೇಳ್ತಾರೆ, ಭಾರತೀಯ ರಾಜರು ಇಷ್ಟೆಲ್ಲ ಆದ ನಂತರವೂ ಕೂಡ ತಮ್ಮ ಸಹಿಷ್ಣುತೆಯ ಪರಂಪರೆಯನ್ನು ಮುಂದುವರಿಸಿದರು ಅಂತ. ಅವ್ರು ಹೇಳ್ತಾರೆ, ಮುಂದಾಗಬಹುದಾಗಿರುವಂಥ ಭೀಕರತೆಯನ್ನು ಊಹಿಸೋದರಲ್ಲಿ ಅವರು ಸೋತರು. ಉತ್ತರ ಭಾರತದಲ್ಲಿ ಮುಸಲ್ಮಾನರಿಂದಾಗುತ್ತಿರುವ ಅನಾಹುತಗಳನ್ನು ಕಂಡೂ ಅವರನ್ನು ತಮ್ಮ ರಾಜ್ಯಕ್ಕೆ ಬಿಟ್ಟುಕೊಂಡು ಧಾರ್ಮಿಕ ಆಚರಣೆಗೆ ಮುಕ್ತ ಅವಕಾಶವನ್ನು ಕೊಟ್ಟರು. ಯಾರಾದರೂ ಮುಸಲ್ಮಾನ ಉತ್ತರ ಭಾರತದ ರಾಜಸ್ಥಾನದಲ್ಲಿ ಒಬ್ಬನ ಮರ್ಡರ್ ಮಾಡಿದ್ದಾನೆ ಅಂತಂದರೆ ನಾವು ತಕ್ಷಣ ಹೇಳೋದು ನನಗೊತ್ತು, ರಾಜಸ್ಥಾನದಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲಿ ಹಂಗೆ ಮಾಡಲ್ಲ. ನಮಗೊಂದು ವಿಶ್ವಾಸ ಅಪ್ಪ ಹಂಗೆ ಮಾಡಲ್ಲ ಅಂತ. ನಾವು ಆ ವಿಶ್ವಾಸದಿಂದ ಬದುಕಿದ್ದು ಇವತ್ತಲ್ಲ, ಇದು ಇವತ್ತಿನ ನಮ್ಮ ದೌರ್ಬಲ್ಯ ಅಲ್ಲ, ಇದು ಅವತ್ತಿನಿಂದಲೂ ಹಿಂಗೆ ಇದೆ ಅಂತ. ಅರಬ್ಬರ ಆಕ್ರಮಣ ಮಾಡಿ ಮಂದಿರಗಳನ್ನು ಧ್ವಂಸಗೊಳಿಸಿದ ನಂತರವೂ ಯಾರಾದರೂ ಮುಸಲ್ಮಾನ ಕೆಲಸ ಹುಡ್ಕೊಂಡು ಮತ್ತೊಂದಕ್ಕೆ ಆಶ್ರಯ ಕೇಳ್ಕೊಂಡು ಬಂದರೆ ನಾವು ಅವರಿಗೆ ಆಶ್ರಯ ಕೊಟ್ಟಿದ್ದೀವಿ. ಮುಂದುವರೆದು ಅವ್ರು ಹೇಳ್ತಾರೆ, ಗುಜರಾತಿನ ಜಯಸಿಂಹ ಸಿದ್ದರಾಜ ತನ್ನ ಕೆಲವು ಪ್ರಜೆಗಳು ಮುಸಲ್ಮಾನರ ಆಚರಣೆಗಳಿಗೆ ತೊಂದರೆ ಕೊಡ್ತಿದ್ರು ಅಂತ ತನ್ನ ಪ್ರಜೆಗಳಿಗೆ ಶಿಕ್ಷೆ ಕೊಟ್ಟಿದ್ದ ಅಂತ. ಗೊತ್ತಿಲ್ಲ ಯಾವ ಥರದ ಭ್ರಮಾಲೋಕದಲ್ಲಿ ನಾವು ತೇಲ್ತಿದ್ವಿ ಅಂತ. ಮುಸ್ಲಿಮರು ಒಳ್ಳೆಯವರು ಅನ್ನುವಂಥ ಭಾವನೆ ಯಾವ ಭ್ರಮಾಲೋಕದಲ್ಲಿ ನಮ್ಮನ್ನು ತಗೊಂಡು ಹೋಗಿತ್ತು ಅಂತ ಆವತ್ತಿಂದ. ಇಂಟ್ರೆಸ್ಟಿಂಗ್ಲಿ ಇದೇ ಸಂದರ್ಭದಲ್ಲಿ ಇರಾನಿನ ಸೂಫಿಗಳು ನಯವಾಗಿ ಯಾದವರನ್ನು ಕನ್ವರ್ಟು ಮಾಡಿಬಿಟ್ಟಿದ್ರು. ರಾಜ ನಮ್ಮವನೇ, ಯಾದವರನ್ನ ಕನ್ವರ್ಟ್ ಮಾಡಿದ್ರು. ನಾವು ಆ ಸೂಫಿಗಳಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮಸೀದಿಯನ್ನು ನಮ್ಮ ರಾಜರುಗಳೇ ಕಟ್ಟಿಸ್ಕೊಡ್ತಿದ್ರು. ನಾವು ಅಷ್ಟು ನಂಬಿದ್ವಿ ಅವರನ್ನ ಅಂತ. ಸಾರಂಗದೇವ, ಗುಜರಾತಿನ ಸಾರಂಗದೇವನ ಬಗ್ಗೆ ಮಾತು ಹೇಳ್ತಾರೆ ಅವರು, ತುರ್ಕರು ಕಾಶಿ ಧ್ವಂಸಗೊಳಿಸುವಾಗಲೂ, ಮುಸಲ್ಮಾನರು ಅಂತ ತಿಳ್ಕೊಳ್ಳಿ ಹೆಂಗಾದರೂ ಸರಿ, ತುರ್ಕರು ಅಟ್ಯಾಕ್ ಮಾಡಿದ್ರಿಂದ ತುರ್ಕರು ಅನ್ನೋ ಪದ ಅತ್ಯಂತ ಕೆಟ್ಟ ಪದವಾಗಿ ಬಳಕೆಯಾಗುತ್ತೆ. ಯಾಕೆಂದರೆ ಅವ್ರು ಮಾಡಿರೋ ಕೆಲಸಗಳ ಕಾರಣಕ್ಕೋಸ್ಕರ. ತುರುಷ್ಕರು ಅಥವಾ ತುರ್ಕಿಯಿಂದ ಬಂದವರಾಗಿದ್ದರಿಂದ ತುರ್ಕರು ಅಂತ ಅವ್ರನ್ನ ಕರೀತಾರೆ. ಅದ್ರ ಮಾಡಿರೋ ಕೆಲಸಗಳು ಎಷ್ಟು ಕೆಟ್ಟದಾಗಿವೆ ಅಂತಂದರೆ ಆ ಕಡೆಯಿಂದ ಬಂದ ಪ್ರತಿಯೊಬ್ಬರನ್ನು ತುರ್ಕರು ಅಂತ ಕರೆಯೋದು ರೂಢಿಯಾಗ್ಬಿಡ್ತು ಆಮೇಲಿನ ದಿನಗಳಲ್ಲಿ. ಈ ತುರ್ಕರು ಕಾಶಿ ಧ್ವಂಸಗೊಳಿಸುವಾಗಲೂ ಗುಜರಾತಿನ ಸಾರಂಗದೇವ ಸ್ಥಳೀಯ ಮುಸಲ್ಮಾನರಿಗೆ ಮಸೀದಿ ಕಟ್ಕೊಳ್ಳಿಕ್ಕೆ ಹಣವನ್ನು ಕೊಟ್ಟಿದ್ದ, ವ್ಯವಸ್ಥೆ ಮಾಡಿ ಕೊಟ್ಟಿದ್ದ.
ಯಾರಾದರೂ ಮುಸಲ್ಮಾನರಿಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀರಾ? ಇದೆಲ್ಲ ಮಸೀದಿ ಕಟ್ಟಿದವನೇ, ಯಾರಿಗೆ ಆ ಮಸೀದಿನ ಕಟ್ಟಿಕೊಟ್ಟವೋ ಅವನೇ ಮುಂದೆ ತನ್ನ ರಾಜ್ಯ ಬಲಗೊಂಡಾಗ, ಮುಸಲ್ಮಾನ್ ರಾಜ್ಯ ಬಲಗೊಂಡಾಗ ಪಕ್ಕದಲ್ಲಿದ್ದ ದೇವಸ್ಥಾನವನ್ನು ಧ್ವಂಸಗೊಳಿಸಿದ್ದಾನೆ. ನಾವು ಆ ಮೂರ್ಖತನದಲ್ಲಿ ಇದ್ವಿ ನಮಗೆ ಅಂತ ಅನಿಸುತ್ತೆ. ಅದಕ್ಕೆ ನಮ್ಮ ಒಟ್ಟಾರೆ ಸೋಲಿಗೆ, ಮುಸಲ್ಮಾನರ ಎದುರಿಗೆ ನಾವು ಈ ಪರಿಯ ಸೋಲನ್ನು ಕಾಣಲಿಕ್ಕೆ, ಅಫ್ಕೋರ್ಸ್ ಸೋಲಲ್ಲ, ಯಾಕೆಂದರೆ ಬ್ರಿಟಿಷರು ಭಾರತವನ್ನು ಕಸಿದುಕೊಂಡಿದ್ದು ಮುಸಲ್ಮಾನರಿಂದಲ್ಲ, ಅದು ಮರಾಠರಿಂದ ಅಂತ. ನಮಗೆ ಇತಿಹಾಸವನ್ನು ತಲೆಗೆ ಹೆಂಗೆ ತುಂಬಿಟ್ಟಿದ್ದಾರೆ ಅಂತಂದರೆ, ಮೊಘಲರಿಂದ ಕಿತ್ಕೊಂಡಿದ್ದು ಅಂತ ಅಲ್ಲ, ಪೇಶ್ವೆಗಳಿಂದ ಕಿತ್ಕೊಂಡಿದ್ದು. ಅರ್ಧ ಭಾಗದ ಇಡೀ ಭಾರತ ಅವ್ರ ಕೈಯಲ್ಲಿತ್ತು. ಅವರು ಮನಸ್ಸು ಮಾಡಿದರೆ ದೆಹಲಿಯನ್ನು ಧ್ವಂಸಗೊಳಿಸೋದು ಕಷ್ಟ ಏನೂ ಇರಲಿಲ್ಲ. ಆ ಪರಿಯ ಸಾಮ್ರಾಜ್ಯವನ್ನು ಮರಾಠರು ಕಟ್ಟಿದ್ರು, ಅವರಿಂದ ಕಸಿದುಕೊಂಡಿದ್ದು, ಹಿಂದೂಗಳಿಂದಲೇ ಕಸಿದುಕೊಂಡಿದ್ದು. ನೀವು ಎಲ್ಲೇ ಮೂಲೆಗೆ ಹೋಗಿ ನೋಡುವ ಎಲ್ಲವನ್ನೂ ಕಸಿದುಕೊಂಡಿದ್ದು ನಮ್ಮಿಂದಲೇ ಅಂತ ನಿರ್ವಿವಾದಿತ. ಆದರೆ ನಾವು ಯಾಕೆ ಆ ಕಾಲಘಟ್ಟದಲ್ಲಿ ತುರುಕರನ್ನ ಎದುರಿಸೋದ್ರಲ್ಲಿ ಸೋತ್ವಿ, ಮುಂದೆ ಬಂದ ತುರುಕರನ್ನ ಎದುರಿಸೋದ್ರಲ್ಲಿ ಯಾಕೆ ಸೋತ್ವಿ ಅಂತ ಕೇಳಿದರೆ, ಆರ್ ಸಿ ಮಜುಮ್ದಾರ್ ಹೇಳ್ತಾರೆ, ಮೊದಲನೇ ಕಾರಣವೇ ಜಾತಿಯ ಹೆಸರಲ್ಲಿ ಕಿತ್ತಾಟ ಅಂತ. ನಾವು ಎಷ್ಟು ಜಾತಿಗಳಾಗಿ ವಿಂಗಡಣೆಗೊಂಡ್ಬಿಟ್ಟಿದ್ವಿ ಅಂತಂದರೆ, ಆ ಜಾತಿ ಒಂದು ಜಾತಿಯನ್ನು ಮತ್ತೊಂದು ಜಾತಿಯ ಮುಂದೆ ಎತ್ತಿ ಕಟ್ಟಿ ಆರಾಮಾಗಿ ನಮ್ಮನ್ನು ಸೋಲಿಸೋದು ಸಾಧ್ಯ ಇತ್ತು ಅಂತ ಅವರು ಮೊದಲನೇ ಕಾರಣವನ್ನು ಕೊಡ್ತಾರೆ. ಮತ್ತು ಮಾಸ್ ಅನ್ನೋದನ್ನು ನಾವು ಕೇರೆ ಮಾಡಲಿಲ್ಲ. ಮೈನಾರಿಟಿ ಆಗಿದ್ದಂಥ ಕೆಲವು ಜನ ತಮ್ಮನ್ನು ತಾವು ಮೇಲ್ವರ್ಗದವರು ಅಂತ ಕರೆಸ್ಕೊಂಡು ಅತ್ಯಂತ ದೊಡ್ಡ ಮಾಸ್ ಏನಿತ್ತು ಮೆಜಾರಿಟಿ ಆಗಿ ಕೆಳವರ್ಗದವರು ಅಂತ ಕರೆಯಲ್ಪಡ್ತಿದ್ರು, ಅವ್ರನ್ನ ಹೋಗಿದ್ರ ಪರಿಣಾಮ ಅವರು ತಲೆನೇ ಕೆಡಿಸ್ಕೊಳ್ಳಿಲ್ಲ ಯುದ್ಧ ನಡೆಯುವಾಗ. ಅಫ್ಕೋರ್ಸ್ ಯುದ್ಧ ಮುಗಿದ್ಮೇಲೆ ಅವರು ಸಾಯ್ತಿದ್ರು, ಬೇರೆ ಪ್ರಶ್ನೆ. ಆದರೆ ಯುದ್ಧ ನಡೆಯುವಾಗ ನೀವು ನಿಮಗೋಸ್ಕರ ಯುದ್ಧ ಮಾಡ್ತಿದ್ದೀರಿ ಅಂತ, ನೀವು ನಮ್ಮನ್ನು ಯಾವತ್ತು ಕೇರ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆ ಬರ್ತಿತ್ತು ಅವರೊಳಗೆ ಅಂತ. ಈ ಸಮಸ್ಯೆ ಮುಂದಿನ 300 ವರ್ಷಗಳಲ್ಲಿ ನಡೆದುಬಿಡ್ತು ಭಾರತದಲ್ಲಿ. ಆ 300 ವರ್ಷ ಇತ್ತಲ್ಲ, ಅರಬ್ಬರನ್ನ ಎದುರಿಸಿ ತುರ್ಕರನ್ನ ಎದುರಿಸೋಕ್ಕಿಂತ 300 ವರ್ಷಗಳ ನಡುವೆ ಭಾರತದ ಪರಿಸ್ಥಿತಿಗಳು ತುಂಬ ಬದಲಾದವು ಅಂತ. ಎರಡನೇದು, ನಾವು ಹೊರ ದೇಶಕ್ಕೆ ಹೋಗದೇ ಇದ್ದಿದ್ದು ಭಾಳ ದೊಡ್ಡ ಪ್ರಾಬ್ಲಮ್ ಅಂತ. ನಮಗೊಂದು ಚೌಕಟ್ಟು ಹಾಕ್ಕೊಂಡ್ವಿ, ಸಮುದ್ರ ದಾಟಿದರೆ ಪಾಪ, ಸಮುದ್ರ ದಾಟಿದರೆ ಸರಿ ಇಲ್ಲ ಅಂತೆಲ್ಲ ಚೌಕಟ್ಟು ಹಾಕ್ಕೊಂಡ್ವಿ. ಈ ಚೌಕಟ್ಟು ಎಲ್ಲಿವರೆಗೂ ಅಂತಂದರೆ, ಈ ಚೌಕಟ್ಟಿನ ಕಾರಣಕ್ಕೆ ಭಾರತ ನಷ್ಟವಾಗಿ ಹೋಯಿತು ಅಂದರೆ ತಪ್ಪಿಲ್ಲ ಅಂತ. ಮೊದಲನೇ ಬಾರಿಗೆ ಈ ಶಾಕಲ್ಸನ್ನೆಲ್ಲ ಭೇದಿಸಿ ಸನ್ಯಾಸಿ ಪರಂಪರೆಯಲ್ಲಿ ಬಂದ ನಂತರವೂ ಕೂಡ ಇದು ಮಾಡೋದು ತಪ್ಪಲ್ಲ ಅಂತ ತೋರಿಸಿಕೊಟ್ಟರು ಸ್ವಾಮಿ ವಿವೇಕಾನಂದ. ಡಾಕ್ಟರ್ ಬರೋಸ್ ಬಡದಾಡ್ಬಿಟ್ಟ, ಇಲ್ಲಿ ಬನ್ನಿ ಒಬ್ಬರಾದರೂ ಸರ್ವಧರ್ಮ ಸಮ್ಮೇಳನಕ್ಕೆ ನೋಡಿ ಜಗತ್ತನ್ನ ಅಂತ. ಯಾರು ಹೇಳಿದ್ರು ಇಲ್ಲಪ್ಪ, ನಾವು ಮಾತ್ರ ಆ ಕಡೆ ಕಾಲಿಡಲ್ಲ, ಕಾಲಿಟ್ರೆ ಎಲ್ಲವನ್ನೂ ಕಳ್ಕೊಂಡು ಬಿಡ್ತೀವಿ ಅಂತ. ಆದರೆ ವಿವೇಕಾನಂದರು ಜಗತ್ತಿನ ವೇದಿಕೆ ಮೇಲೆ ನಿಂತು ನಾವು ಗೆಲ್ಲಬಲ್ಲೆವು ಅಂತ ತೋರಿಸ್ಕೊಟ್ರು. ಆಗಲೇ ಗೊತ್ತಾಗಿದ್ದು ಹಿಂದೂ ಧರ್ಮವು ಅತ್ಯಂತ ಶಕ್ತಿಯುತ ಅಂತ. ಅಲ್ಲಿವರೆಗೂ ಮರ್ತೇ ಹೋಗಿದ್ವಿ ನಾವು. ಅಲ್ಬೆರೂನಿ ಹೇಳ್ತಾನೆ, ಹಿಂದೂಗಳಿಗೆ ಒಂದು ಭ್ರಮೆ ಇದೆ, ಎಲ್ಲರೂ ಕೇಳಿಸ್ಕೊಳ್ಬೇಕು ಈ ಮಾತನ್ನ, ನನಗೂ ಸೇರಿದಂತೆ ಇವತ್ತು ತುಂಬ ಅಪ್ಲೈ ಆಗುತ್ತಿದ್ದು. ಹಿಂದೂಗಳಿಗೊಂದು ಭ್ರಮೆ ಇದೆ, ನಮ್ಮ ರಾಜನೇ ಸರ್ವಶ್ರೇಷ್ಠ, ನಮ್ಮ ಸೈನ್ಸೇ ಸರ್ವಶ್ರೇಷ್ಠ, ನಮ್ಮ ಊರುಗಳೇ ಸರ್ವಶ್ರೇಷ್ಠ. ಈ ಸರ್ವಶ್ರೇಷ್ಠ ನಮ್ಮದ್ದು ಮಾತ್ರ ಅನ್ನೋ ಭಾವನೆ ಇವ್ರಿಗೆ ಯಾಕಿದೆ ಅಂತಂದ್ರೆ, ಜಗತ್ತಿನ ಬೇರೆದೇನು ಇವ್ರು ನೋಡಲೇ ಇಲ್ಲ, ಅದಕ್ಕೆ ಹಿಂಗಿದೆ ಅಂತ. ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ ಜಗತ್ನಲ್ಲಿ ಬೇರೆಯವರು ಮುಂದುವರೆದಿದ್ದಾರೆ, ನಾವು ಅವ್ರಿಗೆ ತಕ್ಕಂತೆ ಹೋಗ್ಬೇಕು ಅಂತ ಗೊತ್ತಾಗುತ್ತೆ. ಹಿಂದೂ ಡೆವಲಪ್ ಆಗೋದು ಆಗ್ಲೇ ಅಂತ ಅಲ್ಬೆರೂನಿ ಹೇಳಿರೋದು. ಅದನ್ನು ಮುಂದಿಟ್ಕೊಂಡು ಆರ್ ಸಿ ಮಜುಮ್ದಾರ್ ಹೇಳ್ತಾರೆ, ನಂಗೆ ಈಗಲೂ ಬಹಳ ಆಶ್ಚರ್ಯ ಅನ್ಸುತ್ತೆ, ನಾವು ಹೆಂಗಿದ್ವಿ ಅಂತಂದ್ರೆ, ಕರೋನಾ ಜಗತ್ತನ್ನು ಧ್ವಂಸಗೊಳಿಸ್ತಾ ಇದೆ ಅಂತ ನಮ್ಗೆ ಗೊತ್ತಾಯ್ತಲ್ಲ. ನಾವೆಲ್ಲರೂ ಹೇಳ್ತಿದ್ವಲ್ಲ, ನಮ್ಮ ಕಲ್ಚರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಕರೋನಾ ನಮಗೆ ಬರಲ್ಲ ಅಂತ. ಏನು ನಮಗೇನೂ ಮಾಡಲ್ಲ, ಈ ಸರ್ವಶ್ರೇಷ್ಠತೆಯ ಭಾವನೆ ಇನ್ನೂ ಇದೆ ಅಂತ. ನಾವು ಅದಕ್ಕೆ ಬೇಕಾಗಿರುವಂಥ ಯಾವ ಪ್ರೊಟೆಕ್ಷನ್ ತಗೊಳ್ಬೇಕಾದಂಥ ಅಗತ್ಯ ಇಲ್ಲ. ನಮ್ಮ ಕಲ್ಚರೇ ಇಮ್ಯುನಿಟಿಯಿಂದ ಕೂಡಿರುವಂಥದ್ದು. ಏನು ಎಷ್ಟು ಹಾಡುಗಳನ್ನು ಬರೆದ್ವಿ, ಎಷ್ಟನ್ನು ಹೇಳಿದ್ವಿ, ನಮ್ಮ ಕಲ್ಚರ್ನ ಗ್ರೇಟ್ನೆಸ್ ಹೇಳಲಿಕ್ಕೆ ಕರೋನಾ ಬರಬೇಕಾಯ್ತು ನಮಗೆ. ಆದರೆ ಸೆಕೆಂಡ್ ವೇವ್ಗೆ ಯಾವ ಕಲ್ಚರೂ ಕಾಪಾಡಲಿಲ್ಲ. ಅನುಭವಿಸ್ಬೇಕಾಗಿದ್ದನ್ನು ಅನುಭವಿಸಲೇಬೇಕಾಯಿತು. ಯಾಕೆ ಅಂತಂದರೆ ನಮಗೆ ಅದನ್ನು ತಿಳಿದುಕೊಳ್ಳುವಂಥ ವ್ಯವಧಾನ ಇಲ್ಲ ಅಂತ. ಆ ಕಲ್ಪನೆ ಅವತ್ತೇನಿತ್ತು ಇವತ್ತು ಹಾಗೆ ಇದ್ದೀವಿ ನಾವು. ಅದಕ್ಕೆ ಅಲ್ಬೆರೂನಿ ಅದನ್ನು ಹೇಳಿದ್ದನ್ನು ಅವ್ರು ಕೋಟ್ ಮಾಡ್ತಾರೆ. ಆಮೇಲೆ ಮೂರನೇದು ಬಹಳ ಗಂಭೀರವಾದ ಸಂಗತಿನ ಆರ್ ಸಿ ಮಜುಮ್ದಾರ್ ಹೇಳ್ತಾರೆ, ನಮ್ಮ ಎಲ್ಲ ಸ್ಟ್ರೆಂತನ್ನು ಮಂದಿರ ಕಟ್ಟೋದ್ರಲ್ಲಿ ಹಾಕ್ಬಿಟ್ವಿ ಅಂತ. ಮಿಲಿಟರಿ ಕಟ್ಟಲಿಲ್ಲ ನಾವು, ಹೊಸ ಹೊಸ ಇನ್ನೋವೇಟಿವ್ ಐಡಿಯಾಸ್ ಅನ್ನು ತಗೊಂಡು ಬರಲಿಲ್ಲ. ಅರಬ್ಬರು ಮತ್ತೆ ನಾಳೆ ಬರ್ತಾರೆ, ಅರಬ್ಬರು ಮತ್ತೆ ದೊಡ್ಡ ಸೇನೆ ತೆಗೆದುಕೊಂಡು ಬರ್ತಾರೆ, ಅವರನ್ನು ಧ್ವಂಸಗೊಳಿಸಲಿಕ್ಕೆ ಯಾವ ಇನ್ನೋವೇಟಿವ್ ಐಡಿಯಾ ತಗೊಂಡು ಬರಬೇಕು ನಮ್ಗೆ ಗೊತ್ತಿರಲಿಲ್ಲ. ಅದರ ಮಂದಿರವನ್ನು ಮಾತ್ರ ಭರ್ಜರಿಯಾಗಿ ಕಟ್ಟಿದ್ವಿ. ಇರೋ ಸಂಪತ್ತನ್ನೆಲ್ಲ ಮಂದಿರಕ್ಕೆ ಸುರುವಿ ಅರಬ್ಬರಿಗೆ ಹೇಳಿದ್ವಿ, ನೀವು ಸಂಪತ್ತಿಗೆಲ್ಲ ಹುಡುಕಾಡ್ಬೇಡ್ರಪ್ಪ, ಇಲ್ಲೊಂದು ಮಂದಿರ ಇದೆ, ಇದನ್ನು ತಗೊಂಡು ಹೋಗ್ಬಿಟ್ರೆ ಇಡೀ ಸಂಪತ್ತು ಸಿಗುತ್ತೆ ನಿಮಗೆ ಅಂತ ತೋರಿಸ್ಕೊಟ್ವಿ ಅವ್ರಿಗೆ. ಎಂಥ ಮೂರ್ಖತನ ಇತ್ತು ನಮ್ಮ ಹತ್ರ.
ಬಯಲೆ ಆಲಯ ಅಂತಿದ್ದ ಜಾಗದಲ್ಲಿ ಒಂದು ಆಲಯವನ್ನು ಕಟ್ಕೊಂಡು ಆಲಯವನ್ನೇ ಹೆಂಗೆ ಸಿಂಗಾರ ಮಾಡ್ತಾ ಉಳಿದು ಬಿಟ್ಟಿವಿ ಅಂತಂದರೆ ನಾವೊಂದು ಸ್ಪಿರಿಚುಯಾಲಿಟಿ ಅನ್ನೋ ನೆಪದಲ್ಲಿ ಒಂದು ಮೂರ್ಖತನಕ್ಕೆ ನಮ್ಮನ್ನು ನಾವು ತೆರೆದುಕೊಂಡ್ವಿ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಭಾಳ ದುಃಖಕಾರಿ ಸಂಗತಿ ಇದು. ಹೀಗಾಗಿ ನಾನು ಸರಸಂಘ ಚಾಲಕರು ಹೇಳಿದ್ರಲ್ಲ, ನೀವು ಶಿವಲಿಂಗವನ್ನು ಹುಡುಕ್ತಾ ಕೂತ್ಕೋಬೇಡಿ, ಎಲ್ಲ ಮಸೀದಿಯಲ್ಲಿ ಮಾಡೋ ಕೆಲಸ ಬೇಕಾದಷ್ಟಿದೆ, ಅದರ ಕಡೆ ಗಮನ ಕೊಡಿ ಅನ್ನೋದು ಇನ್ನರ್ ಮೀನಿಂಗ್ ಅದರದ್ದು. ಆ ಕೆಲಸವನ್ನು ಹುಡುಕ್ರಲ್ಲ, ಆ ಕೆಲಸದ ಬಗ್ಗೆ ಆಲೋಚನೆ ಮಾಡಿ ಅಂತ. ಅಲ್ಲಿ ನಾವು ಸೋತ್ವಿ ಅಂತ. 4ನೇದವರು ಹೇಳ್ತಾರೆ, ಒಳಜಾತಿಗಳು ಹೆಂಗಿದ್ವು, ಒಳಜಗಳಗಳು ಹೆಂಗಿದ್ವು ಅಂತಂದರೆ ಈ ಒಳಜಗಳಗಳಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಕಷ್ಟ ಆಗಿತ್ತು ಅಂತ. ಈಗಲೂ ಒಳಜಗಳ ಕಡಿಮೆ ಆಗಲಿಲ್ಲ. ಸುಮ್ಮನೆ ಒಂದು ಮಾತು ಹೇಳ್ತೀನಿ ನಿಮಗೆ, ಬಹುತೇಕರು ನಾವು ಕನ್ನಡವಾದಿಗಳು. ನಾಳೆ ಒಬ್ಬ ಇಂಗ್ಲೀಷ್ನವನು ಬಂದು ಇಲ್ಲಿ ಯಾರ್ಯಾರು ರಾಷ್ಟ್ರೀಯವಾದಿಗಳಿದ್ದಾರೋ, ಎಲ್ಲ ಭಾಷೆಯನ್ನು ಗೌರವಿಸ್ತೀವಿ ಅಂತಾರೋ ಅವ್ರ ವಿರುದ್ಧ ಒಂದು ಹೋರಾಟವನ್ನು ಘೋಷಣೆ ಮಾಡಿದರೆ ಎಲ್ಲ ಕನ್ನಡವಾದಿಗಳು ಅವನ ಜೊತೆ ನಿಂತ್ಕೊಬಿಡ್ತಾರೆ. ಕರೆಕ್ಟ್ ನೀನು ಹೇಳೋದು ಅಂತ. ಅವನು ಹೊರದೇಶದಿಂದ ಬಂದಿರೋನು, ಆದರೆ ಇಲ್ಲಿ ಅವನು ಕನ್ನಡಿಗರನ್ನು ಒಂದು ಮಾಡಬೇಕು ಅಂತ ಹಿಂದಿ ವಾಲಾಗಳ ವಿರುದ್ಧವೋ ತಮಿಳ್ನವರ ವಿರುದ್ಧವೋ ಹೋರಾಟಕ್ಕೆ ನಿಂತರೆ ನಾವು ಹೇಳ್ತೀವಿ ನಾನು ನಿನ್ನ ಸಪೋರ್ಟಿಗಿದ್ದೀವಿ, ಮಾಡೋರ ವಿರುದ್ಧ ಹೋರಾಟ ಅಂತ. ಅಂದರೆ ನಮ್ಗೆ ಎಷ್ಟರ ಮಟ್ಟಿಗೆ ಈ ಕಲ್ಪನೆ ಇದೆ ಅಂತಂದರೆ ಅವತ್ತೂ ಹಿಂಗೆ ಇತ್ತು ನಮಗೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮತ್ತು 5ನೇದು ಎಲ್ಲಕ್ಕಿಂತ ಕೆಟ್ಟದವ್ರು ಹೇಳ್ತಾರೆ, ನಮ್ಮ ನಾಯಕರುಗಳೇ ಮೋಸ ಮಾಡ್ತಿದ್ರು ನಮಗೆ ಅಂತ. ಕೊನೆ ಕ್ಷಣಕ್ಕೆ ಬೆನ್ನಿಗೆ ಚೂರಿ ಹಾಕಿ ಅಲ್ಲಿಗೆ ಹೋಗ್ಬಿಡ್ತಿದ್ರು ಅಂತ. ಅದು ಕೂಡ ಇವತ್ತಿಗೂ ಬದಲಾಗಲಿಲ್ಲ. ಹೀಗಾಗಿ ನಾನು ಸ್ವಾತಂತ್ರ್ಯ ಅನ್ನೋದು ಸುದೀರ್ಘವಾದ ಹೋರಾಟ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಇವತ್ತೇನು ಮೋಸಗಾರರ ಸಂಖ್ಯೆ ಕಡಿಮೆ ಇದೆ ಅಂದ್ಕೊಂಡಿದ್ದೀರೇನು? ಬಹುಶಃ ಅವತ್ತಿಗಿಂತ ಒಂದು ತೂಕ ಜಾಸ್ತಿ ಇರ್ಬೋದು ಅಂತ ನನಗನ್ಸುತ್ತೆ. ಯಾರು ಯಾವಾಗ ಎಲ್ಲಿ ಮೋಸ ಮಾಡ್ತಾರೋ ಗೊತ್ತಾಗಲ್ಲ. ಯಾರು ಚೀನಾದ ಪರವಾಗಿದ್ದಾರೋ, ಯಾರು ಅರಬ್ಬರ ಪರವಾಗಿದ್ದಾರೋ, ಯಾರು ಬ್ರಿಟಿಷರ ಪರವಾಗಿದ್ದಾರೋ ಅಥವಾ US UK ಪರವಾಗಿದ್ದಾರೋ ಗೊತ್ತೇ ಆಗಲ್ಲ. ಒಂದು ಪ್ರಾಪಗೆಂಡಾ ಇದು ಶುರುವಾಗೋಗಿದೆ. ಒಂದು ಟೀಮ್ ಕಟ್ಕೊಂಡಿದ್ದಾರೆ, ಸರ್ಕಾರವನ್ನು ವಿರೋಧಿಸಬೇಕು ಅಂತಲೇ ಟೀಮ್ ಕಟ್ಕೊಂಡಿರೋದು. ಆ ಟೀಮ್ ಯಾಕೆ ಕಟ್ಟಿದ್ದಾರೆ ಅಂತಂದರೆ, ಯಾರ್ಯಾರು ಸರ್ಕಾರವನ್ನು ವಿರೋಧಿಸುವಂಥ ಲೆಫ್ಟಿಸ್ಟ್ ಮೀಡಿಯಾಗಳಿದೆಯೋ ಆ ಮೀಡಿಯಾಗಳನ್ನೊಂದು ಸೆಪ್ರೇಟ್ ಗ್ರೂಪ್ ಮಾಡಿ ಅವ್ರಿಗೆ ಫಂಡ್ ಮಾಡಲಿಕ್ಕೆ ಟೀಮ್ ಅದು. ಆ ಟೀಮಿಗೆ ಫಂಡ್ ಮಾಡ್ತಿರೋದು ಯಾರು ಗೊತ್ತಾ? ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಫೌಂಡೇಶನ್ನು, ಈ ಕಡೆ ಬಯೋಕಾನ್ನ ಕಿರಣ್ ಮಜುಮ್ದಾರ್ ಶಾ, ಆ ಕಡೆ ಅಜೀಂ ಪ್ರೇಮ್ಜಿ, ಗೋದ್ರೇಜ್ ಕಂಪನಿಯವರು, ಇವರೆಲ್ಲರೂ ದೊಡ್ಡ ಮೊತ್ತದ CSR ಹಣವನ್ನು ಅವ್ರಿಗೆ ಕೊಡ್ತಾರೆ. ನೀವೇನಾದರೂ ಒಂದು ಶಾಲೆ ಕಟ್ಟಲಿಕ್ಕೆ ನಮ್ಗೊಂದು ₹1,00,000 ಬೇಕು ಅಂತ ಕೇಳಿದ್ರೆ ನಿಮ್ಮನ್ನೆಲ್ಲ ಸ್ಕ್ರೂಟಿನಿ ಮಾಡ್ತಾರೆ. ಆದರೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ನಿರತವಾಗಿರುವಂಥ ಈ ಜನರಿಗೆ ಫಂಡ್ ಮಾಡಲಿಕ್ಕೆ ಅಂತ ಕಟ್ಟಿರುವಂಥ ಗ್ರೂಪಿಗೆ ಸಾಕಷ್ಟು ಫಂಡ್ ಮಾಡ್ತಾರೆ. ಅವರಿಗದು ಜಾಗತಿಕ ಮಟ್ಟದ ಗೌರವ ಕೊಡಿಸುತ್ತೆ ಅಂತ ನಂಬಿಕೆ ಅವರಿಗೆ. ನಂಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಅಂತ. ಗೊತ್ತಿಲ್ಲದೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡೋದು? ಏನು ಹೇಳ್ತೀರಾ? ಅಂದರೆ ಟ್ರೇಟರ್ಸ್ಗಳು ಎಲ್ಲಿದ್ದಾರೋ ಅಂತ ಹೇಳಲಿಕ್ಕಾಗದಂಥ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಾವಿದ್ದೀವಿ. ಈ ಎಲ್ಲದರ ಪರಿಣಾಮವನ್ನು ನಾವು ತುರ್ಕರ ದಾಳಿಯಲ್ಲಿ ಸ್ಪಷ್ಟವಾಗಿ ಅನುಭವಿಸಬೇಕಾಯಿತು. ತುರ್ಕರು ಭಾರತದ ಮೇಲೆ ಸ್ಪಷ್ಟವಾದ ತಮ್ಮದ್ದೇ ಆದ ಝೀಲ್ ಇಟ್ಕೊಂಡು ನುಗ್ಗಿದ್ರು ಮತ್ತು ಭಾರತವನ್ನು ವಲ್ಲರಬಲ್ ಮಾಡಿಬಿಟ್ರು. ಆ್ಯಕ್ಚುಲಿ ತುರ್ಕರು ಬಂದಿದ್ದು ವಿಚಿತ್ರವಾಗಿರುವಂಥ ಸಂಗತಿ. ಅರಬ್ಬರನ್ನು ಮೆಟ್ಟಿ ನಿಂತು ತುರ್ಕರು ಬಲವಾಗಿದ್ದು ಸುಮಾರು 3 ಶತಮಾನ ಅರಬ್ಬರೇನು ಒಳಕ್ಕೆ ಬರಲಿಕ್ಕೆ ಆಗಲಿಲ್ಲ. 3 ಶತಮಾನಗಳ ಕಾಲ ಅರಬ್ಬರೇ ಇದ್ದರು. ಖಲೀಫಾನ ಇದು ಚೆನ್ನಾಗಿ ನಡೀತಾ ಇತ್ತು. ಆದರೆ ಯಾವಾಗ ಖಲೀಫಾ ಯುಗ ಅಲಗಾಡ್ತೋ, ಖಲೀಫಾ ಯುಗ ಅಲಗಾಡೋದು ಅಂತಂದರೆ ಶಿಯಾಗಳ ಕರ್ಮಾರ್ಥಿಯಾನ್ ಅನ್ನೋಂಥ ಒಂದು ಪಂಗಡ, ಒಂದು ಟೀಮು ಖಲೀಫಾನ ಆ ಸೈನ್ಯದ ಮೇಲೆ ದಾಳಿ ಮಾಡಿ ಉದ್ಧ್ವಸ್ತಗೊಳಿಸ್ತು. ಇಸ್ಲಾಮಿನ ಒಂದು ಭೀಕರವಾದ ಅವರ ಇತಿಹಾಸದ ಪುಸ್ತಕದಲ್ಲಿ ಡಾರ್ಕ್ ಪೇಜಸ್ ಇದು. ಶಿಯಾಗಳು ದಾಳಿ ಮಾಡಿ ಏನು ಮಾಡಿದರು ಅಂತಂದರೆ ಅಗಾಧವಾಗಿ ಬೆಳೆದಿರುವಂಥ ಆ ಪಂಗಡ ಮೆಕ್ಕಾಕ್ಕೆ ಯಾರ್ಯಾರು ಹಜ್ಜಿಗೆ ಹೋಗ್ತಾರೋ ಅದು ಮೂಢನಂಬಿಕೆ ಅಂತ ಕರೆದಿದ್ದಲ್ಲದೆ ಹಜ್ಜಿಗೆ ಹೋಗೋವರನ್ನ ಕತ್ತು ಕಡಿದ್ಬಿಟ್ರು. 20,000 ಜನರನ್ನು ಒಂದೇ ಸಲಕ್ಕೆ ಕತ್ತು ಕಡಿಯಲಾಯಿತು. ಮೆಕ್ಕಾದಲ್ಲಿರುವಂಥ ಝಮ್ಝಮ್ ಅಂತಂದರೆ ಪವಿತ್ರವಾದ ಜಲ, ಒಂದು ಕುಂಡ ಇದೆ ಅಲ್ಲಿ, ಪವಿತ್ರವಾದ ಜಲ. ನಾವು ಹೇಗೆ ಗಂಗಾ ಜಲ ಅಂತ ಕರಿತೋ ಅವ್ರು ಝಮ್ಝಮ್ ಅಂತ ಕರೀತಾರೆ. ಎಲ್ಲಾದರೂ ಹೋಟೆಲ್ ಝಮ್ಝಮ್ ಅಂತಾನೋ ಮತ್ತಾವುದೋ ಝಮ್ಝಮ್ ಅಂತ ನೋಡಿದರೆ ನಮ್ಮ ಗಂಗೆಗೆ ಪರ್ಯಾಯವಾಗಿರುವಂಥದ್ದು ಅಂತ ನೀವು ಭಾವಿಸ್ಕೊಳ್ಬೋದು. ಆ ಪವಿತ್ರ ಜಲ ಇರುವಂಥ ಕುಂಡದೊಳಗೆ ಅನೇಕ ಶವಗಳನ್ನು ಎಸೆದ್ರು. ಇನ್ನು ಮುಂದೆ ಹಿಂಗೆ ಮಾಡಬಾರ್ದು ಅಂತ. ಯಾವ ಪರಿ ಇವ್ರದ್ದು ಹೀಗಾಗೋಗಿತ್ತು ಅಂತಂದರೆ ಕೊನೆಗೆ ಖಲೀಫಾ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟು ತನ್ನ ಪ್ರಾಣವನ್ನು ಮತ್ತು ತನ್ನ ಜನರ ಪ್ರಾಣವನ್ನು ಉಳಿಸ್ಕೊಳ್ಬೇಕಾಗಿ ಬಂತು. ಮೆಕ್ಕಾ ಮತ್ತು ಮದೀನಾ ಎರಡನ್ನೂ ಧ್ವಂಸ ಮಾಡೋದನ್ನು ತಡಿಬೇಕು ಅಂತಂದರೆ ದುಡ್ಡು ಕೊಡಬೇಕು ಅಂತ ಆ ಲೆವೆಲಿಗೆ ಬಂದುಬಿಟ್ರು ಅವರು. 8 ವರ್ಷಗಳ ಕಾಲ ಅತ್ಯಂತ ಪವಿತ್ರವಾಗಿದ್ದ ಹಜ್ ಯಾತ್ರೆಯೇ ನಿಂತೋಯ್ತು. 8 ವರ್ಷಗಳ ಕಾಲ ನಿಂತಿತ್ತು.
ಇಸ್ಲಾಮಿನ ಹಿಸ್ಟ್ರಿಯ ಒಂದು ಡಾರ್ಕ್ ಪೇಜಸ್ ಇದು. ಈ ಸಂದರ್ಭದಲ್ಲೇ ಒಂದು ಖಲೀಫಾಗಳು ವೀಕ್ ಆಗಿದ್ದಾಗ, ಎರಡನೇದು ಬೇರೆ ಬೇರೆ ಸಾಮ್ರಾಜ್ಯಗಳು ಈ ಆಕ್ರಮಣಕ್ಕೆ ಅಲುಗಾಡಿದಾಗ ಎದ್ದು ಬಂದವರು ತುರ್ಕರು. ಸಮಾನೆಡ್ ಅನ್ನುವಂಥ ಒಂದು ಸಾಮ್ರಾಜ್ಯ ಅದು ಡಿವೈಡ್ ಆಯಿತು. ಆ ಡಿವೈಡ್ ಆಗಿರುವಂಥ ಸಾಮ್ರಾಜ್ಯನ ಆಕ್ಸಸ್ ನದಿಯ ಉತ್ತರ ಭಾಗವನ್ನು ಒಬ್ಬರು ತಗೊಂಡ್ರು, ಆಕ್ಸಸ್ ನದಿಯ ದಕ್ಷಿಣ ಭಾಗ ಯಮೀನಿ ಸಾಮ್ರಾಜ್ಯ ತಗೊಳ್ತು. ಈ ಯಮೀನಿ ಸಾಮ್ರಾಜ್ಯವನ್ನೇ ಘಜನಿ ಸಾಮ್ರಾಜ್ಯ ಅಂತ ನಾವು ಕರೆಯೋದು. ಅದರಿಂದ ಬಂದವನೇ ಮೊಹಮ್ಮದ್ ಘಜನಿ ಅನ್ನೋ ಹೆಸರಿನಿಂದ. ಯಮೀನಿ ಸಾಮ್ರಾಜ್ಯವನ್ನು ಕಟ್ಟಿದವನು ಸಬುಕ್ತಿಗೀನ್. 15 ವರ್ಷದವಲ್ಲಿದ್ದಾಗಲೇ ಅವನೊಂದು ಸ್ಲೇವ್ ಆಗಿ ತನ್ನ ದೊರೆಗಳಿಗೆ ಮಾರಾಟವಾದ. ಅಲ್ಫ್ತಿಗೀನ್ ಅನ್ನುವಂಥ ಒಬ್ಬನಿಗೆ ಅವನನ್ನು ಮಾರಾಟ ಮಾಡಲಾಯಿತು. 15 ವರ್ಷದ ಹುಡುಗ, ನೋಡ್ಲಿಕ್ಕೆ ಭಾಳ ಸುಂದರವಾಗಿದ್ದ. ಮುಸಲ್ಮಾನ್ ಗಂಡಸರು ಹೆಂಗಸರನ್ನು ಮಾತ್ರ ಕೊಂಡ್ಕೊಳ್ಳೋದಲ್ಲ, ಗಂಡಸರನ್ನು ಕೊಂಡ್ಕೋತಾರೆ. ಅವರ ಈ ತುಡಿತ ಇದೆಯಲ್ಲ, ಗಂಡಸರೊಂದಿಗೆ ಹಾಸಿಗೆಯನ್ನು ಶೇರ್ ಮಾಡುವಂಥ, ಗಂಡಸರೊಂದಿಗೆ ಮಲಗುವಂಥ, ಅವ್ರ ಜೊತೆಗೆ ಲೈಂಗಿಕ ಅಭಿಪ್ಸೆಯನ್ನು ವ್ಯಕ್ತಪಡಿಸುವಂಥ ಈ ತುಡಿತ ಇದೆಯಲ್ಲ, ಅದು ಈಗಲೂ ಇದೆ. ಅವ್ರಿಗದು ಕಡಿಮೆ ಆಗಲಿಲ್ಲ. ಹೀಗಾಗಿ ಅವತ್ತಿನ ದಿನ ಸ್ಫುರದ್ರೂಪಿಯಾಗಿರುವಂಥ ಈ ಹುಡುಗನನ್ನು ಅಲ್ಫ್ತಿಗೀನ್ ತನ್ನ ಸೇವಕನಾಗಿ ತೆಗೆದುಕೊಂಡ. ರಾಜನಿಗೆ ಅವನು ಸಿಕ್ಕಾಪಟ್ಟೆ ಹತ್ತಿರ ಆಗಿದ್ದರ ಪರಿಣಾಮವಾಗಿ ಮುಂದೆ ರಾಜ ಅವನನ್ನು ಜನನಾಯಕನಾಗಿಸಿದ ಅಥವಾ ಸೇನಾ ನಾಯಕನನ್ನಾಗಿಸಿದ. ಅವನು ಘಜನಿ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದವನು. ಅವನ ಮಗನೇ ಫೇಮಸ್ ಆಗಿರುವಂಥ ಮೊಹಮ್ಮದ್ ಘಜ್ನಿ. ಮೊಹಮ್ಮದ್ ಘಜ್ನಿ ಈ ಸಬುಕ್ತಿಗಿನ್ ಕೂಡ ಸಾಮಾನ್ಯವಾದವನಲ್ಲ, ಒಳ್ಳೆ ಹೋರಾಟಗಾರ. ತನ್ನ ಕಾಲದಲ್ಲಿ ಬಸ್ತ್, ದಾವರ್, ಕುಸ್ದಾರ್, ಬಾಮಿಯಾನ್ ಅಂತಂದರೆ ಬುದ್ಧನ ನಾಶ ಏನು ಮಾಡಲಾಯಿತು ಆ ಜಾಗ, ಇವೆಲ್ಲವನ್ನು ತಾನು ಮತ್ತೆ ತನ್ನ ಇದಕ್ಕೆ ಸೇರಿಸ್ಕೊಂಡ, ಅರಬ್ಬರಿಂದ ಮುಕ್ತಗೊಳಿಸ್ಕೊಂಡು ತುರ್ಕರ ಇದಕ್ಕೆ ತಗೊಂಡು ಬಂದ. ಆದರೆ ಅವನ ಮಗ ಮಹಮ್ಮದ್ ಮಾತ್ರ ಅಲ್ ಹಿಂದನ ಕನಸು ಕಾಣ್ತಿದ್ದ. ಹೇಗಾದರೂ ಮಾಡಿ ಅಲ್ ಹಿಂದನ್ನು ವಶಪಡಿಸ್ಕೊಳ್ಬೇಕು, ನಿಜವಾದ ಸಂಪತ್ತು ನಮಗೆ ಬರಬೇಕು ಅಂದರೆ ಅಲ್ ಹಿಂದಿಂದಲೇ ಬರಬೇಕು, ಹಿಂದೂಸ್ತಾನದಿಂದಲೇ ಬರಬೇಕು. ಹೀಗಾಗಿ ಅಲ್ ಹಿಂದನ್ನು ವಶಪಡಿಸ್ಕೊಳ್ಬೇಕು ಅಂತ. ಈಗ ಅವನಿಗೆ ಈ ಒಂದು ಕೆಲವು ವರ್ಷಗಳಲ್ಲಿ, ಈ ಒಂದು 200-300 ವರ್ಷಗಳಲ್ಲಿ ಹಿಂದೂಸ್ತಾನ ವೀಕ್ ಆಗಿರುವಂಥ ಸುದ್ದಿ ಅವನಿಗೆ ಬಂದಿತ್ತು. ಆಂತರಿಕವಾದ ಜಗಳ, ಒಬ್ಬರು ಮತ್ತೊಬ್ಬರನ್ನ ಎತ್ತಿ ಕಟ್ಟಲಿಕ್ಕೆ ಪ್ರಯತ್ನ, ಮುಸಲ್ಮಾನರನ್ನು ಆಹ್ವಾನಿಸಿ ನಮ್ಮನ್ನು ಉಳಿಸುವಂತ ಕೇಳ್ಕೊಳ್ಳುವಂಥ ಪತ್ರಗಳು, ಇವೆಲ್ಲವನ್ನು ನೋಡಿ ಅವನಿಗೆ ಅನಿಸಿತ್ತು ಒಳ್ಳೆ ಟೈಮ್ ಇದೆ, ಈಗ ನಾವು ಅಟ್ಯಾಕ್ ಮಾಡಬೇಕು ಅಂತ. ಆದರೆ ಅವನು ಅದಕ್ಕಿಂತ ಮುಂಚೆ ಯಾವುದ್ಯಾವುದು ಅನ್ಫಿನಿಶ್ಡ್ ಪ್ರಾಜೆಕ್ಟ್ಸ್ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಶಕ್ತಿವಂತನಾಗಿಯೇ ಹೋಗಬೇಕು ಅಂತ. ಕಂದಹಾರ್ನಲ್ಲಿ ಇವ್ರು ಗೆದ್ದಿದ್ದನ್ನು ವಾಪಸ್ಸು ಈ ಕರ್ಮಾಥಿಯಾನ್ ಪಂಥದವರು ವಶಪಡಿಸ್ಕೊಂಡು ಬಿಟ್ಟಿದ್ರು. ಆ ಥರದ ಸಣ್ಣ ಸಣ್ಣ ಜಾಗಗಳನ್ನೆಲ್ಲ ವಾಪಸ್ ತನ್ನ ತೆಕ್ಕೆಗೆ ತೆಗೆದುಕೋಬೇಕು ಅಂತ ಈ ತರುಣ ತಾನು ಮುಂದೆ ನಿಂತ್ಕೊಂಡು ಅವೆಲ್ಲವನ್ನೂ ವಶಪಡಿಸ್ಕೊಂಡು ಖಲೀಫಾನ ಮುಂದೆ ಇಟ್ಟ. ನೋಡು, ನಿನ್ನ ವಿರೋಧಿಗಳು ಏನು ತಗೊಂಡಿದ್ರು ಅದನ್ನೆಲ್ಲ ವಾಪಸ್ ತಗೊಂಡಿದ್ದೀನಿ ಅಂತ. ಖಲೀಫಾನಿಗೆ ಎಷ್ಟು ಖುಷಿಯಾಗ್ಬಿಡ್ತು ಅಂತಂದರೆ, ಖಲೀಫಾ ಇವನಿಗೆ ಸುಲ್ತಾನನ ಪಟ್ಟ ಕೊಟ್ಟ. ತುರುಕನಿಗೆ ಸುಲ್ತಾನನ ಪಟ್ಟ ಸಿಕ್ಬಿಡ್ತು. ಈಗೇನಾಯಿತು, ಸುಲ್ತಾನ ಪಟ್ಟ ತೆಗೆದುಕೊಂಡ ಇವನು ತಾನು ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಾಗ ಆರ್ಡಿನರಿ ರಾಜ ಅಲ್ಲ, ಸುಲ್ತಾನನಾಗಿ ಕೂರ್ತಿದ್ದ. ಮೊಹಮ್ಮದ್ ಘಜ್ನಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಮುಸಲ್ಮಾನರಿಗೆ ಇವತ್ತು ಒಂದು ಭಾರಿ ದೊಡ್ಡ ಆದರ್ಶ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆದರೆ ಸುಲ್ತಾನನ ಪಟ್ಟ ತಗೊಂಡು ಅವನು ಕೂತಾಗ ಅವನ ಬಗ್ಗೆ ಮೊಹಮ್ಮದ್ ಉತ್ಬಿ ಬರೆದಿರುವಂಥ ಕೃತಿಯಲ್ಲಿ ಅವನು ಏನು ಹೇಳ್ತಾನೆ ಅಂತಂದರೆ, ಖಲೀಫಾ ಕೊಟ್ಟ ಗೌನನ್ನು ಹಾಕ್ಕೊಂಡು ಸಿಂಹಾಸನದ ಮೇಲೆ ಕೂತಂಥ ಮೊಹಮ್ಮದ್ ಘಜ್ನಿ ಪ್ರತಿ ವರ್ಷ ನಾನು ಅಲ್ ಹಿಂದ್ ಮೇಲೆ ದಾಳಿ ಮಾಡ್ತೀನಿ ಅಂತ ಶಪಥ ಮಾಡ್ದ ಅಂತ. ಪ್ರತಿ ವರ್ಷ ಅಲ್ಲಿಂದ ಮೇಲೆ ದಾಳಿ ಮಾಡ್ತೀನಿ, ಅಲ್ಲಿಂದ ಲೂಟಿ ಮಾಡ್ಕೊಂಡು ಬಂದು ಅದನ್ನು ಇಲ್ಲಿಗೆ ಸುರಿತೀನಿ ಅಂತಂದ. ಈ ಅಲ್ ಹಿಂದಿನ ದಾಳಿಯೂ ಕೂಡ ಭಾಳ ವಿಶೇಷವಾಗಿರುವಂಥದ್ದು. ಆ ವಿಶೇಷವಾಗಿರುವಂಥ ದಾಳಿ ನಾನು ಮಾಡ್ತೀನಿ ಅಂತ. ಈಗ ಅವನೇನು ಮಾಡ್ದ, ದಾಳಿ ಮಾಡಲಿಕ್ಕೆ ಆಯ್ಕೆ ಮಾಡ್ಕೊಂಡ ಜಾಗ ಪೇಶಾವರ ಅಂತ. ಪೇಶಾವರ ಇವತ್ತು ಪಾಕಿಸ್ತಾನದಲ್ಲಿದೆ. ಅದರ ಮೊದಲನೇ ಹೆಸರು ಪುರುಷಪುರ ಅಂತ. ಈ ಪುರುಷಪುರದ ವೈಶಿಷ್ಟ್ಯ ಏನು ಅಂತಂದರೆ, ಇದು ಗಾಂಧಾರ ಜನಪದದ ರಾಜಧಾನಿಯಾಗಿತ್ತು. ಅಲೆಕ್ಸಾಂಡರ್ ಇದನ್ನು ವಶಪಡಿಸ್ಕೊಂಡಿದ್ದ. ಸೆಲ್ಯೂಕಸ್ ಅದನ್ನು ತಗೊಂಡ. ಸೆಲ್ಯೂಕಸ್ ಅದನ್ನು ಮೌರ್ಯ ಸಾಮ್ರಾಜ್ಯಕ್ಕೆ ವಹಿಸ್ಕೊಟ್ಟ. ನಮ್ಗೆ ಇಲ್ಲಿವರೆಗೂ ಕತೆ ಗೊತ್ತಿದೆ. ಮೌರ್ಯ ಸಾಮ್ರಾಜ್ಯಕ್ಕೆ ಬಂದ ನಂತರ ಕಲ್ಚರಲ್ಲಿ ಸಿಕ್ಕಾಪಟ್ಟೆ ಬೆಳೆದು ಬಿಡ್ತು ಪುರುಷಪುರ. ಯಾವ ಥರ ಬೆಳೀತು ಅಂತಂದರೆ, ಬೌದ್ಧ, ಹಿಂದೂ ಮತ್ತು ಇತರೆ ಜನಾಂಗಗಳ ಅಮ್ಯಾಲ್ಗಮೇಷನ್ ಎಲ್ಲ ಸೇರಿಕೊಂಡಿರುವಂಥ ಒಂದು ಅಪರೂಪದ ನಗರವಾಗಿ ಪುರುಷಪುರ ಬೆಳೀತು. ಭಾರತ ಎಲ್ಲ ಕಟ್ಟಿದ್ದು ಹಿಂಗೆ, ಇವರೆಲ್ಲ ಧ್ವಂಸ ಮಾಡಿದ್ದಷ್ಟೇ. ನನಗೆ ಯಾವಾಗಲಾದರೂ ಮೊಘಲರ ಕೊಡುಗೆ ಏನು, ಅರಬ್ಬರ ಕೊಡುಗೆ ಏನು ಅಂದರೆ ಕೆನ್ನೆಗೆ ಬಾರಿಸ್ಬೇಕು ಅನಿಸುತ್ತೆ.
ಕಟ್ಟಿದ್ದನ್ನು ನಾಶ ಮಾಡಿದ್ದಷ್ಟೇ ಇವ್ರ ಕೊಡುಗೆಗಳು, ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ಎಷ್ಟು ಸುಳ್ಳು ಹೇಳ್ತಾರೆ ನಮಗೆ ಪಠ್ಯಪುಸ್ತಕಗಳಲ್ಲಿ ಅಂತಂದರೆ ಇವರೆಲ್ಲ ಭಾರಿ ದೊಡ್ಡ ಕೊಡುಗೆ ಕೊಟ್ಟರು ಅಂತ. ಕೊಡುಗೆ ಕೊಟ್ಟಿದ್ದೇನೂ ಇಲ್ಲ, ಕೊಟ್ಟಿದ್ದೆಲ್ಲ ಇಂಥದ್ದು, ಎಲ್ಲವನ್ನೂ ನಾಶ ಮಾಡಿದ್ದು. ಒಂದು ಸುಂದರವಾದ ನಗರವನ್ನು ಅವನು ಆರಿಸ್ಕೊಳ್ತಾನೆ. ಆ ಸುಂದರವಾದ ನಗರವನ್ನು ಆರಿಸ್ಕೊಳ್ಳಿಕ್ಕೆ ಕಾರಣ ಏನಿತ್ತು ಅಂತಂದರೆ, ಜೈಪಾಲ ಅನ್ನುವಂಥ ರಾಜ ಅವನು ಸಬುಕ್ತಿಗೀನಿನ ವಿರುದ್ಧ ಹೋರಾಟ ಮಾಡಿದವನು. ಹೋರಾಟ ಮಾಡಿ ಸಬುಕ್ತಿಗೀನನ್ನು ಸೋಲಿಸ್ತೀನಿ ಅಂತ ಕೊನೆಗೆ ಅವನ ಎದುರಿಗೆ ಸೋಲೋ ಪರಿಸ್ಥಿತಿ ಬಂದಾಗ ಸಬುಕ್ತಿಗೀನ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದನ್ನು ಹಾಗೆ ಮುರಿದಾಕಿ ತನ್ನ ಕೆಲಸ ತಾನು ಕಂಟಿನ್ಯೂ ಮಾಡಿದ್ದ. ಈಗ ಅವನು ಅದೇ ಪೇಶಾವರದ ಸುತ್ತಲೂ ಇದ್ದಾನೆ ಅನ್ನುವಂಥ ಒಂದು ಸುದ್ದಿ ಇವನಿಗೆ ಸಿಕ್ತು. ಹೀಗಾಗಿ ತಾನು ಅಲ್ಲೇ ದಾಳಿ ಮಾಡಿ ಮೊದಲು ಅವನನ್ನು ಮುಗಿಸಿಯೇ ಮುಂದಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ. ಪುರುಷಪುರ ಅಥವಾ ಪೇಶಾವರದಲ್ಲಿ ಮುಂದೆ ಬಂದು ಗಜನಿ ತನ್ನ ಸೇನೆಯನ್ನು ತೆಗೆದುಕೊಂಡು ನಿಂತಿದ್ದಾನೆ. ಆದರೆ ದಾಹಿರನಂತೆ ಈ ಜಯಪಾಲ ಕಾಯ್ಕೊಂಡು ಕೂತ್ಕೊಳ್ಳಿಲ್ಲ, ತಾನೇ ಮುಂದಕ್ಕೆ ಹೋಗಿ ವಾರ್ ಮಾಡಲಿಕ್ಕೆ ಸಿದ್ಧನಾದ. ಜೈಪಾಲನ ಬಳಿ ಇದ್ದ ಸೈನ್ಯ ಇವನ ಸೇನೆಗಿಂತ ಬಹಳ ದೊಡ್ಡದ್ದು. 12,000 ಅಶ್ವಾರೋಹಿಗಳಿದ್ದರು, 30,000 ಕಾಲಾಳುಗಳಿದ್ದರು, ಒಂದು 300 ಆನೆಗಳಿತ್ತು. ಅರಬ್ಬರು ಹೆದರ್ತಾ ಇದ್ದಿದ್ದು ಭಾರತದ ಆನೆಗಳಿಗೆ. ಭಾರತದ ಆನೆಗಳು ಹೇಗಿರ್ತಿದ್ವು ಅಂದರೆ ಎತ್ತೆತ್ತರಕ್ಕೆ ಇರ್ತಿದ್ವು. ಆ ಆನೆಗಳ ಸಾಲನ್ನು ಮೀರಿ ಮುಂದಕ್ಕೆ ಹೋಗೋದು ಬಹಳ ಕಷ್ಟ ಆಗ್ತಿತ್ತು. ಆನೆಗಳನ್ನು ಬಡಿದು ಕೊಲ್ಲಬಲ್ಲಂಥ ನಿಮ್ಮ ಬಾಣಗಳು, ಭರ್ಜಿಗಳು, ಈಟಿಗಳು ಸಾಕಾಗ್ತಿರ್ಲಿಲ್ಲ. ಹೀಗಾಗಿ ಅದನ್ನು ದಾಟ್ಕೊಂಡು ಹೋಗೋದು ಕಷ್ಟ ಇತ್ತು. ಹೀಗಾಗಿ ಈ 300 ಆನೆಗಳು, ಇಷ್ಟೊಂದು ಅಶ್ವಾರೋಹಿಗಳು, ತಾನು ಗೆಲ್ಲೋದು ಸುಲಭ ಅಂತಿತ್ತು. ಅವನ ಹತ್ರ ಇದ್ದಿದ್ದು 15,000 ಅಶ್ವಾರೋಹಿಗಳು, ಕೆಲವು ಕಾಲಾಳುಗಳು ಅಷ್ಟೇ. ಅಷ್ಟು ದೂರದಿಂದ ಕಾಲಾಳುಗಳನ್ನು ಕರ್ಕೊಂಡು ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದಿದ್ದರಿಂದ ಅಶ್ವಾರೋಹಿಗಳು ಜಾಸ್ತಿ ಇದ್ದರು, ತಗೊಂಡು ಬಂದರು. ಆದರೆ ವಾತಾವರಣ ಕೈ ಕೊಟ್ಬಿಡ್ತು. ವಾತಾವರಣದ ಪರಿಸ್ಥಿತಿ ಹೆಂಗಾಯಿತು ಅಂತಂದರೆ, ಈ ಕಡೆಯವರಿಗೆ ಹೋರಾಟ ಮಾಡೋದು ಕಷ್ಟ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಜೈಪಾಲ ಏನು ಮಾಡ್ದ, ಸ್ವಲ್ಪ ಟೈಮ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಆದಷ್ಟು ಯುದ್ಧವನ್ನು ಡ್ರ್ಯಾಗ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ತನ್ನ ಸೇನೆಗೆ ರಿಲ್ಯಾಕ್ಸ್ ಮೂಡಲ್ಲಿರಿ ಅಂತಂದ. ಯಾವಾಗ ಅವನು ರಿಲ್ಯಾಕ್ಸ್ ಮೂಡಲಿದ್ದಾನೆ ಅಂತ ಗೊತ್ತಾಯಿತೋ, ಮೊಹಮ್ಮದ್ ಗಜ್ನಿ ಸಂಖ್ಯೆ ಕಡಿಮೆ ಇದ್ದರೂ ತಾನೇ ಅಫೆನ್ಸಿವ್ ಆಗಿ ದಾಳಿ ಮಾಡಿ ಅವನ ಆನೆಗಳ ಈ ಜಾಗವನ್ನು ಮೀರಿಕೊಂಡು ಮುಂದಕ್ಕೆ ಹೋಗಿ ಅಟ್ಯಾಕ್ ಶುರು ಮಾಡಿಬಿಟ್ಟ. ಏಕಾಏಕಿ ಆ ಕಡೆಯಿಂದ ಬಂದ ದಾಳಿಯನ್ನು ಏನು ಮಾಡಬೇಕು ಅಂತ ಗೊತ್ತಾಗದೆ, ಹೇಗೆ ಎದುರಿಸಬೇಕು ಅಂತ ಗೊತ್ತಾಗದೆ ಹಿಂದೂ ಸೇನೆ ಚೆಲ್ಲಾಪಿಲ್ಲಿ ಆಗೋಯ್ತು, ಭಾರತೀಯ ಸೇನೆ ಚೆಲ್ಲಾಪಿಲ್ಲಿ ಆಗೋಯ್ತು. ಜೈಪಾಲ ಸೆರೆ ಸಿಕ್ಕಿದ. ಬರೀ ಜೈಪಾಲನ ಅಷ್ಟೇ ಅಲ್ಲ, ಅವನ ಹೆಂಡತಿ, ಮಕ್ಕಳು, ಅವನ ರಿಲೇಟಿವ್ಸು ಎಲ್ಲರೂ ಇವನು ಎಳ್ಕೊಂಡು ಬಂದವನು ಏನು ಮಾಡಿದ ಗೊತ್ತಾ? ಅವನ ಹೆಂಡತಿ ಮಕ್ಕಳನ್ನು ಇವನ ಮುಂದೆಯೇ ನಗ್ನವಾಗಿ ಪರೇಡ್ ಮಾಡಿಸಿದ. ಹಿಂದೂಗಳು ಯಾವತ್ತೂ ಹಿಂಗೆ ಮಾಡೋರಲ್ಲ. ನಾನು ಅದಕ್ಕೆ ಹೇಳಿದೆ, ರಾಕ್ಷಸರಿಗಿಂತ ಕೆಟ್ಟ ಯುದ್ಧ ಇವರದ್ದು ಅಂತ, ರಾಕ್ಷಸರಿಗಿಂತ ಕೆಟ್ಟ ವ್ಯವಸ್ಥೆ ಇವರದ್ದು ಅಂತ. ನಗ್ನವಾಗಿ ಎಲ್ಲರನ್ನೂ ಪರೇಡ್ ಮಾಡಿಸ್ದ. ಇಮ್ಯಾಜಿನ್ ಮಾಡಿ, ಒಬ್ಬ ರಾಜನಿಗೆ ತನ್ನ ಹೆಂಡತಿ ಮಕ್ಕಳನ್ನು ಎಲ್ಲರ ಮುಂದೆ ಹೀಗೆ ನೋಡುವಂಥ ಸ್ಥಿತಿ ಯಾವ ಪರಿಯ ಮಾನಸಿಕ ಆಘಾತ ಇರ್ಬೋದು ಅಂತ. ಅಷ್ಟು ಮಾಡಿ ಸುಮ್ಮನಾಗದೆ ಅವನೇನು ಮಾಡಿದ, ಎಲ್ಲರ ಮುಂದೆ ಜೈಪಾಲನಿಗೆ ಕೈಗೆ ಕಾಲಿಗೆ ಎಲ್ಲ ಬೇಡಿ ಹಾಕಿ ಇವನೊಂದು ಪರೇಡ್ ಮಾಡಿಸ್ದ. ಅವನ ಜೀವನ ಹೆಚ್ಚು ಕಡಿಮೆ ಮುಗದೇ ಹೋಗಿತ್ತು ಅಂತ ಅನಿಸಿತ್ತು. ಕೊನೆಗೆ ಒಪ್ಪಂದ ಮಾಡ್ಕೊಳ್ಳಾಯಿತು. 1,00,000 ದಿರಾಮ್ ಕೊಡಬೇಕು, ನನಗೊಂದು 100-150 ಆನೆಗಳನ್ನು ನೀನು ಕೊಟ್ಟರೆ ನಾನು ಬಿಡ್ತೀನಿ ಅಂತ. ಆದರೆ ಆನೆಗಳನ್ನು ಕೊಟ್ಟರೆ ಬಿಡ್ತೀನಿ ಅನ್ನೋದಕ್ಕೆ ಕಂಡೀಷನ್ ಏನಾಗ್ತದೆ ಅಂತಂದರೆ, ನೀನು ಅದನ್ನು ಕೊಡುವವರೆಗೂ ನಿನ್ನ ಮಕ್ಕಳು ಮೊಮ್ಮಕ್ಕಳು ನನ್ನ ತೆಕ್ಕೆಯಲ್ಲಿರ್ತಾರೆ ಅಂತಂದ. ಬಹುಶಃ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಒಪ್ಪಂದವನ್ನು ಖಾತ್ರಿ ಮಾಡಿಕೊಳ್ಳಿಕ್ಕೆ ಮಕ್ಕಳು ಮೊಮ್ಮಕ್ಕಳನ್ನು ಒತ್ತೆಯಾಳಾಗಿರಿಸ್ಕೊಳ್ಳೋದು ಶುರುವಾಗಿದ್ದು ಇಲ್ಲಿಂದಲೇ. ಇದು ಆಮೇಲೆ ನಾವು ಇತಿಹಾಸದಲ್ಲಿ ಮತ್ತೆ ನೋಡೋದು ಯಾವಾಗ ಗೊತ್ತಾ? ಟಿಪ್ಪು ಸುಲ್ತಾನ್ ಮಕ್ಕಳನ್ನು ಬ್ರಿಟಿಷರು ಇಟ್ಕೊಳ್ತಾರೆ. ನನಗೆ ಅದಕ್ಕೆ ಅನಿಸೋದು, ಬಹುಶಃ ಈ ಘಜನಿಯ ಟಿಪ್ಪು ಸುಲ್ತಾನ್ ರೂಪದಲ್ಲಿ ಬಂದೇನೋ. ಈ ಕರ್ಮ ರಿಟರ್ನ್ಸ್ ಅಂತ ಹೇಳೋದಾದರೆ ಇವನ ಮಕ್ಕಳನ್ನ ಅವ್ರು ಒತ್ತೆ ಇಟ್ಕೊಂಡ್ರೇನೋ ಅಂತ ಅನೇಕ ಬಾರಿ ಅನಿಸುತ್ತೆ ನನಗೆ. ಆದರೆ ಮೊದಲನೇ ಕೇಸ್ ಅದು, ಬಹುಶಃ ಕೊನೆ ಕೇಸ್ ಎಂಡ್ ಆಗಿದ್ದು ಟಿಪ್ಪುವಿನ ಜೊತೆಗೆ ಎಂಡ್ ಆಯಿತು ಅಂತ ನನಗೆ ಅನಿಸುತ್ತೆ. ಈತ ಕೊಡ್ತೀನಿ ಅಂತ ಬಂದವನು ಏನು ಮಾಡಿದ ಗೊತ್ತಾ? ತಾನು ತನ್ನ ಅರಮನೆಗೆ ಬಂದು, ತನ್ನ ಜಾಗಕ್ಕೆ ಬಂದು, ತಲೆಯನ್ನು ಪೂರ್ತಿ ಬೋಳಿಸ್ಕೊಂಡು ತನ್ನ ಜನರಿಗೆ ಹೇಳ್ದ, ನಿಮ್ಮನ್ನು ರೂಲ್ ಮಾಡುವ ಯೋಗ್ಯತೆ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನನ್ನು ಇಡೀ ಜನಾಂಗಕ್ಕೆ ಅವಮಾನ ಮಾಡಿದ್ದೀನಿ, ನನ್ನನ್ನು ಸಾಧ್ಯವಾದರೆ ಕ್ಷಮಿಸಿ ಅಂತ ತನಗೆ ತಾನೇ ಬೆಂಕಿ ಹಚ್ಕೊಂಡು ತನ್ನ ಪ್ರಾಣವನ್ನು ಸಮರ್ಪಿಸಿಬಿಟ್ಟ. ಜೈಪಾಲನ ಅಂತ್ಯ ಹಿಂಗಾಯಿತು. ಆದರೆ ಇದು ಇಲ್ಲಿಗೆ ನಿಲ್ಲಿಲ್ಲ, ಇನ್ನು ಮುಂದೆ ಶುರುವಾಯಿತು ಅಷ್ಟೇ ಭಾರತದಲ್ಲಿ. ಮುಂದಿನ 2 ವರ್ಷ ಮೊಹಮ್ಮದ್ ಗಜ್ನಿ ಭಾರತದ ಕಡೆಗೆ ಬರಲಿಲ್ಲ. ಅವನು ತಂದೆ ಆದ ಕಿರಿಕಿರಿಗಳಲ್ಲಿ ಸಿಕ್ಕಾಕೊಂಡಿದ್ದ. 1004ರಲ್ಲಿ ಮತ್ತೆ ವಾಪಸ್ ಬಂದ. 1001ರಲ್ಲಿ ಬಂದಿದ್ದ, 1004ರಲ್ಲಿ ವಾಪಸ್ ಬಂದ. ಈ ಬಾರಿ ಅವನೇನು ಮಾಡ್ದ,
ಬಲೂಚಿಸ್ತಾನ ಆ ಭಾಗದ ಮೂಲಕ ಸಿಂಧ್ನ ಪ್ರಾಂತ್ಯಕ್ಕೆ ಬಂದು ಅದನ್ನು ದಾಟಿ ಭಾಟಿಯಾ ಅನ್ನುವಂಥ ಜಾಗಕ್ಕೆ ಬಂದ. ಇತಿಹಾಸಕಾರರು ಇವತ್ತಿಗೂ ಆ ಭಾಟಿಯಾ ಅನ್ನೋ ಜಾಗ ಯಾವುದು ಅನ್ನೋದ್ರ ಕುರಿತಂತೆ ಗೊಂದಲದಲ್ಲಿದ್ದಾರೆ. ಆದರೆ ಭಾಟಿಯಾಕ್ಕೆ ಬಂದ ಒಂದು ಮ್ಯಾಸಿವ್ ಆಗಿರುವಂಥ ಫೋರ್ಟ್ ಅದು. ಆ ಫೋರ್ಟಿಗೆ ಬಂದು ಅದನ್ನು ಮುತ್ತಿಗೆ ಹಾಕಬೇಕು ಅಂತ ನಿಂತ್ಕೊಂಡ. ಅಲ್ಲಿ ಆ ಸಿರಿವಂತವಾಗಿದ್ದಂಥ ಫೋರ್ಟ್ನಲ್ಲಿದ್ದವನು ಬಾಜಿರಾಯ ಅಂತ ಒಬ್ಬ ರಾಜ. ಅವನು ಜಯಪಾಲನ ಮಗ ಆನಂದಪಾಲನ ಸಾಮಂತ ರಾಜ, ಸಮರ್ಥವಾಗಿದ್ದಂಥ ರಾಜ ಅವನು ಕೂಡ. ಅವನೇನು ಮಾಡಿದ, ತನ್ನ ಹತ್ರ ಇವನು ಬಂದಿದ್ದಾನೆ ಅಂತ ಗೊತ್ತಾದಾಗ ತಾನು ಕೋಟೆ ಒಳಗೆ ಕಾದು ಕೂತ್ಕೊಂಡ್ರೆ ಉಪಯೋಗ ಇಲ್ಲ ಅಂತ ತನ್ನ ಸೇನೆಯನ್ನು ತೆಗೆದುಕೊಂಡು ಮುನ್ನುಗ್ಬಿಟ್ಟ. ಗಜನಿ ಮೇಲೆ ದಾಳಿ ಮಾಡಿದ. ಆದರೆ ಆರಂಭಿಕ ಗೆಲುವು ಏನು ಇವನಿಗೆ ಸಿಕ್ಕಿತ್ತು ಅದು ಕಾಲಕ್ರಮದಲ್ಲಿ ಸೋಲಾಗಿ ಕನ್ವರ್ಟ್ ಆಯಿತು. ಬಾಜಿರಾಯ ಓಡೋಗಿ ತನ್ನ ಕೋಟೆ ಸೇರಿಕೊಂಡ. ಗಜನಿ ದಾಳಿ ಮಾಡಿದ. ಗಜನಿ ದಾಳಿ ಮಾಡಿ ಕೋಟೆಯ ಬಾಗಲನ್ನು ಹೊಡೆದು ಅಲ್ಲಿಗೂ ಹೋಗಬೇಕಾದಾಗ ಕೋಟೆಯಿಂದಲೂ ತಪ್ಪಿಸ್ಕೊಂಡು ಹೋದಂಥ ಬಾಜಿರಾಯ, ಇವ್ರಿಗೆಲ್ಲ ಏನು ಭಯ ಇತ್ತು ಅಂತಂದರೆ ಇವ್ರು ಕರ್ಕೊಂಡು ಹೋದರೆ ಎಷ್ಟು ಕೆಟ್ಟದಾಗಿ ನಡ್ಕೊಳ್ತಾರೆ ಅಂತ. ಹೆಂಗಸರ ಜೊತೆ ಅಲ್ಲ, ಗಂಡಸರ ಜೊತೆಯೂ ಎಷ್ಟು ಕೆಟ್ಟದಾಗಿ ನಡ್ಕೊಳ್ತಿದ್ರು ಅಂತಂದರೆ ಇವ್ರಿಗೆ ಬಂದಿಯಾಗಿ ಮಾತ್ರ ಸಿಗಬಾರ್ದು ಅಂತ ಎಲ್ರಿಗೂ ಅನ್ನಿಸ್ಬಿಟ್ಟಿತ್ತು. ಅಂದರೆ ಇದೂ ಕೂಡ ನಮ್ಮ ಸೈಕಾಲಜಿ ಮೇಲೆ ಎಫೆಕ್ಟ್ ಮಾಡ್ತು ಮುಂದಿನ ದಿನಗಳಲ್ಲಿ. ಎಂಥ ಎಫೆಕ್ಟ್ ಮಾಡ್ತು ಅಂತಂದರೆ ಹೇಳ್ತಾರಲ್ಲ, ಒಬ್ಬ ಇತಿಹಾಸಕಾರರು ಹೇಳ್ತಾರೆ, ಮೊಹಮ್ಮದ್ ಗಜ್ನಿ ಒಂದನ್ನು ಗಮನಿಸಿದಂತೆ, ಈ ಏನು ಜನರ ಅಮೇಧ್ಯ ಅವರವರ ಹೊಲಸನ್ನು, ಅವ್ರು ಮಾಡಿದ ಹೊಲಸನ್ನು ನೀರಲ್ಲಿ ಕದಡಿ ಸೈಡ್ರೆ ಓಡೋಗ್ತಾರೆ ಅವರು ಅಂತ. ಅಂದರೆ ಅಸಹ್ಯಕರವಾದ ಯುದ್ಧಕ್ಕೂ ರೆಡಿ ಅವರು. ಆ ಥರದ ಆಲೋಚನೆ. ಇವ್ರನ್ನ ಕರ್ಕೊಂಡೋಗಿ ಒಂದ್ಸಲ ಅತ್ಯಂತ ಕೆಟ್ಟದಾಗಿ ನಡ್ಕೊಂಡ್ಬಿಟ್ರೆ ಎದುರಿಸುವಂಥ ಸಾಮರ್ಥ್ಯ ಇಲ್ಲದೆ ಓಡೋಗ್ಬಿಡ್ತಾರೆ ಅಂತ. ಮುಸಲ್ಮಾನರನ್ನು ಎದುರಿಸೋ ಸಾಮರ್ಥ್ಯ ಇಲ್ಲದೆ ಓಡೋಗ್ಬಿಡ್ತಾರೆ ಅಂತ. ಈಗ ಸುಮ್ಮನೆ ನೋಡಿ, ಒಬ್ಬ ಟೇಲರ್ನ ಹತ್ಯೆ ಆಯಿತು, ಎಷ್ಟು ಜನ ಮಾತಾಡೋದು ನಿಲ್ಲಿಸ್ಬಿಟ್ರು. ಇವ್ರು ಹೆಂಗೆ ಬೇಕಿದ್ರು ಕೊಂದು ಬಿಡ್ತಾರೆ, ಬಾಯಿ ಮುಚ್ಕೊಂಡಿರೋದು ಒಳ್ಳೇದು ಅಂತ. ನಾವು ಹೆಂಗೆ ಆಗ್ಬಿಡ್ತೀವಿ ಅಂತಂದರೆ ಒಂದು ಲೈನಿಂದ ಹಿಂದಕ್ಕೆ ಬಂದು ನಿಂತ್ಬಿಡ್ತೀವಿ, ಬೇಡ ಇವ್ರ ಸಹವಾಸ ಅಂತ. ಅದೇ ಥರದ ಪರಿಸ್ಥಿತಿ ಅವತ್ತು ಅವ್ರು ಕ್ರಿಯೇಟ್ ಮಾಡಿದ್ರು. ಹೆಂಗೆ ಮಾಡಿದ್ರು ಅಂತಂದರೆ, ಈ ಬಾಜಿರಾಯ ಕೋಟೆಯಿಂದ ತಪ್ಪಿಸ್ಕೊಂಡು ಓಡಿ ಹೋದ. ಆದರೆ ಇವನ ಸೇನೆ ಎಲ್ಲೆಡೆಯೂ ಇದ್ದಿದ್ದರಿಂದ ಅವನನ್ನು ಹಿಡಿಲಿಕ್ಕೆ ಅವನನ್ನು ಸುತ್ತುವರೆದು ನಿಂತರೆ ಇನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ತನ್ನ ಚೂರಿ ತೆಗೆದುಕೊಂಡು ತನ್ನ ಹೃದಯಕ್ಕಿರ್ಕೊಂಡು ಬಾಜಿರಾಯ ಪ್ರಾಣ ಬಿಟ್ಟ. ನಾನು ಅದಕ್ಕೆ ಹೇಳಿದ್ದು, ನಿಲ್ಲಲಿಲ್ಲ ಅದು, ಇಲ್ಲಿಂದ ಆಚೆಗೆ ಶುರುವಾಗುತ್ತೆ ಅಂತ. ಜೈಪಾಲ ತಾನು ಪ್ರಾಣ ಬಿಟ್ಟು ಮಾಡಿದ ದೊಡ್ಡ ತಪ್ಪೇನು ಅಂತಂದರೆ ಎಲ್ರಿಗೂ ಅದೊಂದು ಮಾರ್ಗ ತೋರಿಸಿಕೊಟ್ಬಿಟ್ಟ. ಫೈನಲಿ ಇದೊಂದೇ ಮಾಡಲಿಕ್ಕೆ ಸಾಧ್ಯ ನಾವು ಅಂತ ಜೈಪಾಲ ತೋರಿಸಿಕೊಟ್ಬಿಟ್ಟ. ಈ ಕಾರಣಕ್ಕೆ ಅವನು ಹಂಗೆ ಮಾಡಿದಾಗ ಉತ್ಬಿ ತನ್ನ ಇದರಲ್ಲಿ ಬರಿತಾನೆ. ಏನು ಬರಿತಾನೆ ಅಂತಂದರೆ, ಈ ಮೊಹಮ್ಮದ್ ಗಜ್ನಿ ಭಾಟಿಯಾವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸುವವರೆಗೂ ಅಲ್ಲೇ ಇದ್ದ. ಮಾಲಿನ್ಯ ಮುಕ್ತವಾಗಿಸೋದು ಅಂದರೆ ವಾಯು ಮಾಲಿನ್ಯ, ಜಲಮಾಲಿನ್ಯ ಅಲ್ಲ. ಹಿಂದೂಗಳಿರೋದ್ರಿಂದ ಅದು ಮಾಲಿನ್ಯಪೂರ್ಣವಾಗಿದೆ. ಆ ಹಿಂದೂಗಳನ್ನು ಪೂರ್ತಿ ಧ್ವಂಸಗೊಳಿಸುವವರೆಗೂ ಅಲ್ಲಿಯೇ ಇದ್ದ. ಬರೀ ಇದ್ದಿದ್ದಷ್ಟೇ ಅಲ್ಲ, ಏನು ಮಾಡ್ದ ಅಂತಂದರೆ ಕೆಲವು ಕ್ಲರಿಕ್ಗಳನ್ನು, ಕೆಲವು ಮೌಲ್ವಿಗಳನ್ನು ಅಲ್ಲಿಟ್ಟು ಕನ್ವರ್ಟ್ ಮಾಡಿದವ್ರಿಗೆಲ್ರಿಗೂ ಇಸ್ಲಾಮಿನ ಅನುಸರಣೆ ಹೇಗೆ ಅಂತ ಕೂರಿಸ್ದ. ಯಾಕೆ ಮೊಹಮ್ಮದ್ ಗಜ್ನಿ ಅವ್ರಿಗೆ ಇಷ್ಟ ಆಗ್ತಾನೆ ಅಂತ ನಾನು ಹೇಳಿದ್ನಲ್ಲ, ಒಂದೊಂದೇ ಕಾರಣಗಳನ್ನು ನೋಟ್ ಮಾಡ್ತಾ ಹೋಗಿ. ಆದರೆ ಇದೇ ಹೊತ್ತಿನಲ್ಲಿ ಕರ್ಮಾಥಿಯಾನ್ರ ಅಬುಲ್ ದಾವೂದ್ ಅವನು ಮುಲ್ತಾನ್ನಲ್ಲಿದ್ದ. ಆ ಮುಲ್ತಾನ್ ಮೇಲೆ ಅವನನ್ನೂ ಸೋಲಿಸಬೇಕು ಅಂಥೇಳಿ ಇವನು ಹೋದ. ಈ ಹೊತ್ತಿಗೆ ಆನಂದಪಾಲ ಈ ದಾವೂದನ ಸಪೋರ್ಟಿಗೆ ಬಂದರೆ ಆ ಆನಂದಪಾಲನ್ನು ಸೋಲಿಸಿ ಆನಂದಪಾಲ ಕಾಶ್ಮೀರಕ್ಕೆ ಓಡೋಗಿ ರಕ್ಷಣೆ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬಂತು. ಅಬುಲ್ ಉಲ್ ಮುಲುಕ್ ವಾ ಕಿಫಾಯತ್ ಅಲ್ ಮಾಮ್ಲುಕ್ ಅನ್ನುವಂಥ ಒಂದು ಕೃತಿಯಲ್ಲಿ ಏನು ಹೇಳ್ತಾನೆ ಅಂತಂದರೆ, ಗಜ್ನಿ ತಲೆ ಕಡಿದು ಈ ದಾವೂದನ ಸೋಲಿಸುವಾಗ ಮತ್ತು ಆನಂದಪಾಲನ ಮೇಲೆ ದಾಳಿ ಮಾಡಿದಾಗ ಎಷ್ಟು ಕ್ರೌರ್ಯ ಇತ್ತು ನೋಡಿ. ದಾವೂದನ್ನು ಸೋಲಿಸುವಾಗ ಅಲ್ಲಿದ್ದಂಥ ಮುಸಲ್ಮಾನರು ಹೇಳ್ಕೊಂಡ್ರಂತೆ, ನಮ್ಮನ್ನು ಉಳಿಸ್ಬಿಡು, ದುಡ್ಡು ಬೇಕಾದಷ್ಟು ಕೊಡ್ತೀವಿ ನಿನಗೆ ಅಂತ. ದುಡ್ಡನ್ನು ತೊಗೊಂಡು ನಾನು ನಿಮ್ಮನ್ನು ಹಾಗೆ ಉಳಿಸಿದರೆ ನನ್ನ ಖಲೀಫಾನಿಗೆ ನಾನು ಮಾಡಿದ ಮೋಸ ಆಗುತ್ತದು, ಅದಕ್ಕೋಸ್ಕರ ನಿಮ್ಮನ್ನು ಉಳಿಸಲ್ಲ ಅಂತ ದುಡ್ಡನ್ನು ತಗೊಂಡ ನಂತರ ಅವರೆಲ್ಲರೂ ತಲೆ ಕಡಿಯಲಾಯಿತು. ಸಾವಿರಾರು ಮಂದಿಯ ತಲೆ ಕಡಿಯಲಾಯಿತು. ಆ ಕೃತಿಯಲ್ಲಿ ಅವನೇನು ಹೇಳ್ತಾನೆ ಅಂತಂದರೆ, ಗಜ್ನಿ ತಲೆ ಕಡಿದು ಈ ಕೈ ಹಿಡ್ಕೊಂಡಿದ್ನಲ್ಲ ಕತ್ತಿದು, ಅದರೊಳಗೆ ಈ ಕೈ ಗಟ್ಟಿಯಾಗ್ಬಿಡುತ್ತಂತೆ. ಅಷ್ಟು ತಲೆ ಕಡಿದಿದ್ದಾನೆ, ಅಷ್ಟು ರಕ್ತ ಹರಿಸಿದ್ದಾನೆ. ಹರಿತಾ ಇದ್ದ ನದಿಯ ನೀರಿನ ಕಲರ್ ಚೇಂಜ್ ಆಗಿಬಿಡುತ್ತಂತೆ, ಅಷ್ಟು ಗಟ್ಟಿಯಾಯಿತು ಕೈ. ಕೊನೆಗೆ ಕತ್ತಿಯಿಂದ ಕೈನ ಬಿಡಿಸಿ ತುಂಬ ಹೊತ್ತು ಬಿಸಿನೀರಲ್ಲಿ ಅದ್ದಿ ನಾರ್ಮಲ್ ಸ್ಟೇಟಿಗೆ ತರಬೇಕಾಯಿತು ಅದನ್ನು. ಇನ್ನೊಂದು ಸ್ವಲ್ಪ ಹೊತ್ತು ನಾವು ಹಿಂಗೆ ಕೇಳ್ತಾ ಇದ್ದರೆ ಕ್ರೌರ್ಯದ ಕಥೆಗಳಿಗೆ ನಾವು ಸೆಟ್ ಆಗ್ಬಿಡ್ತೀವಿ. ನಾನು ಮೊದಲನೇ ಬಾರಿಗೆ ಈ ಕಥೆಗಳನ್ನೆಲ್ಲ ಓದುವಾಗ ನನಗೆ ಏನು ಕ್ರೂರಿಗಳಪ್ಪ ಇವರು ಅಂತ ಅನ್ನಿಸ್ತಿತ್ತು. ಈಗ ಓದುವಾಗ ಹೇಳುವಾಗ ಇದು ಕ್ರೌರ್ಯ ಅನಿಸಲ್ಲ, ಬಿಕಾಸ್ ಕಾಮನ್ ಇದು, ಸಹಜವಾಗಿ ಅವ್ರ DNA ಯಲ್ಲಿ ಇರ್ಬೋದಾಗಿರುವಂಥದ್ದಿದು.
ಇದರಲ್ಲಿ ವಿಶೇಷ ಏನೂ ಇಲ್ಲ ಅಂತ ಈಗ ನನಗನ್ಸುತ್ತೆ. ಆ ಥರ ಜನರ ಕತ್ತನ್ನು ಕಡಿಯುವಾಗ, ಒಂದು ಕ್ಷಣವಾದರೂ ಸಾಮಾನ್ಯ ಜನರ ಕತ್ತನ್ನು ಕಡಿಯುವಾಗ ನಾನು ಈ ಸಾಮಾನ್ಯ ಜನರ ಕತ್ತನ್ನು ಕಡಿಬೇಕಾ ಅಂತ ಪ್ರಶ್ನೆ ಬರಲ್ಲ ಅಂತ. ಒಂದೇ ಒಂದು ಕಾರಣಕ್ಕೆ ಕಡ್ದಿದ್ದು. ಕಾರಣ ಏನು ಗೊತ್ತಾ? ಅವ್ರು ನನ್ನ ಫೈತನ್ನು ಫಾಲೋ ಅಂತ. ಮತ್ತು ನೀವು ನನ್ನನ್ನು ಮೂಲಭೂತವಾದಿ ಅಂತೀರ. ನಾನು ಎಲ್ಲ ಫೇತ್ಗಳನ್ನು ಗೌರವಿಸಿಕೊಂಡು ಎಲ್ಲರೂ ಒಳ್ಳೆಯವರು ಅಂತ ಅಂದ್ಕೊಂಡು ನಾನು ಬದುಕಿದ್ದೀನಿ, ನನ್ನನ್ನು ಮೂಲಭೂತವಾದಿಗಳು ಅಂತ ಕರಿತೀರ. ಫೈನ್. ಆದರೆ ಒಂದನ್ನು ಗಮನಿಸಬೇಕು ಮಿತ್ರರೇ, ಯಾವಾಗ ಬಾರ್ಡರ್ ಸ್ಟೇಟ್ ವೀಕ್ ಆಗುತ್ತೋ ಹೋಲ್ ಕಂಟ್ರಿ ವೀಕ್ ಆಗುತ್ತೆ. ಅದಕ್ಕೆ ಪಂಜಾಬ್ನಲ್ಲಿ ಆಪ್ ಬಂದಾಗ ಟೆನ್ಷನ್ ಆಗಿತ್ತು. ಅವರಿಗೆ ಉಚಿತ ಕರೆಂಟು, ಉಚಿತ ನೀರು ಖುಷಿ ಕೊಟ್ಟಿರ್ಬೋದು. ಆದರೆ ಬಾರ್ಡರ್ ಸ್ಟೇಟ್ನಲ್ಲಿರುವಂಥ ಸ್ಟೇಟ್ ಏನಾದರೂ ಸರಿಯಾಗಿ ಹ್ಯಾಂಡಲ್ ಮಾಡದೆ ಆತ ತಾಯಿಗಳ ಕೈಗೆ ಸಿಕ್ತು ಅಂತಂದರೆ ಇಡೀ ದೇಶ ಬ್ರಿಟಲ್ ಆಗುತ್ತೆ. ಹೆದರಬೇಕಾಗಿರುವಂಥ ಸಂಗತಿ ಅಲ್ಲಿದೆ ಅಂತ. ಅವ್ರು ಎಲ್ಲಿಂದ ಯಾವಾಗ ನುಸುಳ್ತಾರೋ ಗೊತ್ತಾಗಲ್ಲ. ಬಟ್ ಥ್ಯಾಂಕ್ ಗಾಡ್ ಈ ದೇಶವನ್ನು ಆಳುವಂಥ ವ್ಯಕ್ತಿ ಸಮರ್ಥವಾಗಿರೋದ್ರಿಂದ ಆಪ್ ಗೆಲ್ಲುತ್ತೆ, ಈ ಕಡೆ ಮಮತಾ ಬ್ಯಾನರ್ಜಿ ಗೆಲ್ತಾಳೆ ಅಂತ ಗೊತ್ತಾದ ತಕ್ಷಣ ಏನು ಮಾಡಿದ್ರು ಗೊತ್ತಾ? BSFನ ರೇಂಜನ್ನು ವಿಸ್ತಾರ ಮಾಡಿಬಿಟ್ರು. BSFಗೆ ಕೊಡ್ಬೋದಾಗಿರುವ ರೇಂಜನ್ನು ವಿಸ್ತಾರ ಮಾಡಿದ್ರಿಂದಾಗಿ ನೀವು ಆಟ ಆಡ್ಲಿಕ್ಕಾಗಲ್ಲ ಇನ್ನು ಮುಂದೆ ಅಂತ ಗಲಾಟೆ ಮಾಡಿದ್ರು ಅವರು. ಅದಕ್ಕೆ BSF ಇಷ್ಟು ರೇಂಜ್ ಯಾಕೆ ಕೊಡ್ತೀರಾ ಅಂತ. ಯಾಕಂದ್ರೆ ಬಾರ್ಡರ್ ಸ್ಟೇಟ್ಸ್ ಬಹಳ ಇಂಪಾರ್ಟೆಂಟು ಅನ್ನೋ ಕಾರಣಕ್ಕೆ. ಯಾವಾಗ ಬಾರ್ಡರ್ ಸ್ಟೇಟ್ಸ್ ಅನ್ನು ಕಳ್ಕೊಳ್ತಾ ಬಂದ್ವೋ ಭಾರತ ಪೂರ್ತಿ ಓಪನ್ ಆಗಿಬಿಡ್ತು. ಇದನ್ನ ಮಿಲಿಟರಿ ಹಿಸ್ಟ್ರಿ ಆಫ್ ಇಂಡಿಯಾದಲ್ಲಿ ಜದುನಾಥ್ ಸರ್ಕಾರ್ ಬರೀತಾರೆ. ಬಹಳ ಸುಂದರವಾಗಿರುವಂಥ ಕೃತಿ ಅದು. ಆ ಕೃತಿಯಲ್ಲಿ ಉದ್ದಕ್ಕೂ ಅವರು ಹಿಂದೂ ಮುಸಲ್ಮಾನರ ಅಥವಾ ಈ ಥರದ ಫೈಟ್ಗಳನ್ನು, ಅಲೆಕ್ಸಾಂಡರ್ ಜೊತೆ ನಾವು ಮಾಡಿರುವಂಥ ಫೈಟು, ನಾವು ಗಜನಿ ಜೊತೆ ಮಾಡಿರುವಂಥ ಫೈಟು, ಮಾಡಿರುವಂಥ ಫೈಟು, ಈ ಫೈಟ್ಗಳಲ್ಲಿ ನಮ್ಮ ಸ್ಟ್ರೆಂತು ಮತ್ತು ಅವ್ರ ಸ್ಟ್ರೆಂತ್ ಏನಿತ್ತು, ನಾವು ಎಲ್ಲಿ ಸೋತ್ವಿ ಅನ್ನೋದನ್ನು ಇಡೀ ಹಿಸ್ಟ್ರಿಯನ್ನು ತೆಗೆದಿಡ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಯಾವುದಾದ್ರೂ ಒಂದು ಯುದ್ಧ ನಡಿಬೇಕಾದ್ರೆ 3 ಅತ್ಯಂತ ಪ್ರಮುಖ ಸಂಗತಿಗಳನ್ನು ಗಮನಿಸಬೇಕು. ಒಂದು, ಭೂಪ್ರದೇಶ ನೋಡಬೇಕು, ಆ ಭೂಪ್ರದೇಶ ಹೇಗಿದೆ ಅಂತ. ಎರಡನೇದು, ಎದುರಾಳಿಗಳ ಮಾನಸಿಕ ಸ್ಥಿತಿಯನ್ನು ಗಮನಿಸಬೇಕು. ಭೂಪ್ರದೇಶ ಹೇಗೆ ಅಂತಂದರೆ, ನಾವು ಆರಿಸಿಕೊಳ್ಳುವ ಭೂಪ್ರದೇಶಗಳು ಬಹಳ ವಿಶಿಷ್ಟವಾಗಿರ್ತವೆ. ಉದಾಹರಣೆಗೆ ನಮ್ಮ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಹಂಪಿಯನ್ನು ಆರಿಸ್ಕೊಂಡ್ರಲ್ಲ. ಹೆಂಗಿದೆ ಗೊತ್ತೇನು ಹಂಪಿ? ನೀವು ಒಂದ್ಸಲ ಹಂಪಿಗೆ ಹೋಗಿ ಬಂದು ನೋಡಬೇಕು. ಸುತ್ತಲೂ ಬೆಟ್ಟ ಗುಡ್ಡಗಳು ಹೆಂಗಿವೆ ಅಂತಂದರೆ, ಯಾರಾದರೂ ಅಟ್ಯಾಕ್ ಮಾಡಬೇಕು ಅಂತಂದರೆ ಅವನಿಗೆ ಕಷ್ಟ. ಯಾಕೆ ಅಂತಂದರೆ ಪ್ರತಿ ಬೆಟ್ಟದ ಮೇಲೂ ನಾವು ನಿಂತಿದ್ರೆ ಅವನು ಬರೋ ದೂರದಿಂದಲೇ ನಮ್ಗೆ ಗೊತ್ತಾಗುತ್ತೆ. ಸರ್ಪ್ರೈಸ್ ಅಟ್ಯಾಕ್ ಸಾಧ್ಯ ಇಲ್ಲ. ಎರಡನೇದು, ನಾವು ಮೇಲಿನಿಂದ ಅಟ್ಯಾಕ್ ಮಾಡೋದು ಬಹಳ ಸುಲಭ, ನಮ್ಗೆ ಹೈಟ್ ಅಡ್ವಾಂಟೇಜ್ ಇದೆ, ಅದಲ್ಲಿ ಸಿಗತ್ತೆ. ಮೂರನೇದು, ಸಾಮ್ರಾಜ್ಯ ಮಧ್ಯದಲ್ಲಿರೋದ್ರಿಂದ ಈ ಸಾಮ್ರಾಜ್ಯಕ್ಕೆ ತನ್ನದೇ ಆದ ಪ್ರೈವಸಿಯೂ ಇರುತ್ತೆ. ಈ ಎಲ್ಲ ಕಾರಣಗಳಿಗೋಸ್ಕರ ಭೂಪ್ರದೇಶ ಮೋಸ್ಟ್ ಇಂಪಾರ್ಟೆಂಟ್ ಯುದ್ಧ ನಡೆಯುವಾಗ. ಎರಡನೇದು, ಎದುರಾಳಿಗಳಲ್ಲಿ ಯಾರಾದರೂ ಒಬ್ಬರು ಮಾನಸಿಕ ಸ್ಥಿತಿ ವೀಕ್ ಆಗಿದ್ಬಿಟ್ರೆ ಈಸಿ ಗೆಲ್ಲದು. ನಾನು ಸುಮ್ಮನೆ ಹೇಳ್ತೀನಿ ನಿಮಗೆ ಹೇಗಿರುತ್ತೆ ಅಂದರೆ, 1962ನಲ್ಲಿ ಇಂಡಿಯಾ ಚೈನಾ ವಾರ್ ಆಯಿತು. ಇಂಡಿಯಾ ಚೈನಾ ವಾರ್ ಆದಾಗ ನಾವು ಸೋತ್ವಿ. ಅತ್ಯಂತ ಹೀನಾಯವಾಗಿರುವಂಥ ಸೋತಿದ್ದ ಸೈನಿಕರಲ್ಲ, ಮತ್ತೆ ರಿಪೀಟ್ ಮಾಡ್ತೀನಿ, ಅದು ಈ ದೇಶದ ಸರ್ಕಾರ ಸೋಲ್ತು. ಹಿಂದೂ ಚೀನಿ ಬಾಯ್ ಅನ್ನುವಂಥ ಭೂತ ಸವಾರಿಯಾಗಿತ್ತು. ಅದಕ್ಕೋಸ್ಕರ ನಾವೇನು ತಯಾರಿಯೇ ಮಾಡ್ಕೊಳ್ಳಿಲ್ಲ, ಸೋತ್ವಿ. 1962ನಲ್ಲಿ ನಾವು ಸೋತವಲ್ಲ, 1965ನಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡತ್ತೆ ನಮ್ಮ ಮೇಲೆ. ಆಫ್ ಆಲ್ ಪಾಕಿಸ್ತಾನ. ಅದಕ್ಕೆ ತಾಕತ್ತೇ ಇರಲಿಲ್ಲ. ನಮ್ಮ ಮೇಲೆ ಯಾಕೆ ಅಟ್ಯಾಕ್ ಮಾಡುತ್ತೆ ಅಂತಂದರೆ, ಅದು ಹೇಳುತ್ತೆ 1962ನ ಸೋಲು ಸೈನಿಕರ ಮನಸ್ಸೊಳಗೆ ಹೆಂಗೆ ಅಡಗಿ ಕೂತಿದೆ ಅಂತಂದರೆ, ನಾವು ಗೆಲ್ಲುವ ಸೇನೆ ಅಲ್ಲ ಅಂತ ಅವ್ರಿಗೆ ಅನಿಸಿರುತ್ತೆ. ಈಗ ಅಟ್ಯಾಕ್ ಮಾಡಿದರೆ ಗೆಲ್ಲೋದು ಸುಲಭ ಅಂತ ಮಾನಸಿಕ ಸ್ಥಿತಿ ವಾರ್ ಮಾಡೋದು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ, ನಮ್ಮ ಸೈನಿಕರು ಕಾಯ್ತಾ ಇದ್ರು ಒಂದು ಗೆಲುವಿಗೋಸ್ಕರ. ಯಾರಾದರೂ ಸಿಕ್ಕಬೇಕು, ಬಡಪಾಯಿಗಳು ಸರಿಯಾಗಿ ಬಡಿಬೇಕು ಅಂತ ಕಾಯ್ತಾ ಇದ್ರು. ಪಾಕಿಸ್ತಾನ ಸಿಕ್ತು. ಸೆಕೆಂಡ್ ಟೈಮ್ ಮೋಸ್ಟ್ಲಿ ಚೈನಾ ಸಿಕ್ಕಿದ್ರೆ ನಾವು ವೀಕ್ ಆಗಿರ್ತಿದ್ವೇನೋ, ಆದರೆ ಪಾಕಿಸ್ತಾನ ಸಿಕ್ಕಿದ್ರೆ ಹೆಂಗೆ ಬಡಿದ್ರು ಪಾಕಿಸ್ತಾನಕ್ಕೆ ಅಂತಂದರೆ, ಒಬ್ಬ ಸಮರ್ಥವಾಗಿದ್ದ ಪ್ರಧಾನಿ ಬೇರೆ ಇದ್ದರು. 1965ಲಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಳಿಸಿದ್ರು. ಮತ್ತೆ ನಾವು ಸೋತಿದ್ದು ಸರ್ಕಾರದ ಆಧಾರದ ಮೇಲೆ. ಆದರೆ ಮಾನಸಿಕ ಸ್ಥಿತಿ ತುಂಬ ಕೆಲಸ ಮಾಡುತ್ತೆ. ಮೂರನೇದು, ಶಸ್ತ್ರಗಳು. ನಮ್ಮ ಹತ್ರ ಯಾವ ಥರದ ಶಸ್ತ್ರಗಳಿವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ ಕೆಲವು ವರ್ಷಗಳವರೆಗೂ ಚೀನಾ ಜೊತೆಗೆ ಭಾರತ ಯುದ್ಧ ಮಾಡ್ಬೋದಾ ಅಂತ ಕೇಳಿದರೆ, ನಮ್ಮಲ್ಲಿ ಅತಿ ಬುದ್ಧಿವಂತನೂ ಕೂಡ ಸಾಧ್ಯನೇ ಇಲ್ಲ ಅಂತಿದ್ದ. ಈಗಲೂ ನಾವು ಗೆಲ್ಬೋದಾ ಅಂತ ಕೇಳಿದ್ರೆ ಬಹುತೇಕರು ಹೇಳ್ಬೋದು ಗೆಲ್ಲೋದು ಕಷ್ಟ ಅಂತ. ಆದರೆ ಯುದ್ಧ ಮಾಡ್ಬೋದು ಅಂದರೆ ಡೆಫಿನೆಟ್ಲಿ ಒಂದು ಟ್ರೈ ಮಾಡ್ಬೋದು ಅಂತೀವಿ ಈಗ. ಬಿಕಾಸ್ ನಮ್ಮ ಹತ್ರ ಸಾಧನಗಳ ಕೊರತೆ ಇಲ್ಲ. ನಾವು ರಫೇಲ್ಗಳನ್ನು ಇಟ್ಕೊಂಡಿದ್ದೀವಿ, S-400 ಸಿಸ್ಟಮ್ಸ್ಗಳಿದೆ, ನಮ್ಮ ಹತ್ರ ಅತ್ಯಾಧುನಿಕ ಬಂದೂಕುಗಳು ಬಂದಿವೆ, ನಮ್ಮ ಸೈನಿಕರಿಗೆ ಬೇಕಾಗಿರುವಂಥ ಬುಲೆಟ್ ಪ್ರೂಫ್ ಜಾಕೆಟ್ಗಳು ಬಂದಿವೆ, ಬುಲೆಟ್ ಪ್ರೂಫ್ ಹೆಲ್ಮೆಟ್ಗಳು ಬಂದಿವೆ. ಅದನ್ನು ಇಂಡಿಜಿನಸ್ ಆಗಿ ತಯಾರು ಬೇರೆ ಮಾಡ್ತಿದ್ವಿ ನಾವೀಗ. ನಮಗೊಂದು ವಿಶೇಷವಾದ ಶಕ್ತಿ ಇದೆ ಅನ್ನೋಂಥ ವಿಶ್ವಾಸ ಇದೆ.
ಗೆಲ್ವನ್ ಕಣಿವೆಯಲ್ಲಿ ಚೀನಾದವರನ್ನ ಕೊಂದ ಮೇಲಂತೂ ನಮ್ಗೆ ಹೆಂಗಿದೆ ಅಂತಂದ್ರೆ ಇನ್ನೊಂದ್ಸಲ ಟ್ರೈ ಮಾಡ್ಬಿಡ್ಬೇಕಲ್ಲ ಇದನ್ನ ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ಒಂದು ಆತ್ಮವಿಶ್ವಾಸ, ನಮ್ಮ ಜೊತೆ ಇರುವಂತ ನಮ್ಮ ಶಸ್ತ್ರಗಳು ಇವನ್ನೆಲ್ಲ ಮುಂದಿಟ್ಕೊಂಡಾಗ ಒಂದು ಶಕ್ತಿ ಇದೆ ಅಂತ. ಅರಬ್ಬರಿಗೆ ಇವೆಲ್ಲದರಲ್ಲೂ ಅಡ್ವಾಂಟೇಜ್ ಇತ್ತು. ಎಷ್ಟು ಚೆನ್ನಾಗಿತ್ತು ಭೂಪ್ರದೇಶವನ್ನು ಗಮನಿಸಿ. ಹೆಂಗಿದೆ ಅಂತಂದರೆ, ನನಗೆ ತುಂಬ ಜನ ಪ್ರಶ್ನೆ ಕೇಳ್ತಾರೆ, ದಕ್ಷಿಣಕ್ಕೂ ಮತ್ತು ಉತ್ತರಕ್ಕೂ ಈ ಥರದ ವಿಚಾರದಲ್ಲಿ ಡಿಫ್ರೆನ್ಸ್ ಹೆಂಗೆ ಅಂತ. ಜಗನ್ನಾಥ್ ಸರ್ಕಾರ್ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಲಾಹೋರ್ನಿಂದ ಶುರು ಮಾಡಿ, ನೀವು ಭಾರತದ ಮ್ಯಾಪನ್ನು ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಲಾಹೋರ್ನಿಂದ ಶುರು ಮಾಡಿ ಕಲ್ಕತ್ತಾದವರೆಗೂ ಒಂದೇ ಪ್ಲೇನ್ ಲ್ಯಾಂಡ್, ಫರ್ಟೈಲ್ ಆಗಿರುವಂಥ, ಅತ್ಯಂತ ಫಲವತ್ತಾಗಿರುವಂಥ ಒಂದೇ ಭೂಪ್ರದೇಶ ಉದ್ದಕ್ಕೂ. ಲಾಹೋರ್ ಮತ್ತು ಕಲ್ಕತ್ತಾ ನೀವು ಲೆಕ್ಕ ಹಾಕಿದರೆ ಅದರ ಎತ್ತರದ ಡಿಫರೆನ್ಸು 1,000 ಅಡಿ ಮಾತ್ರ. ಸಿ ಲೆವೆಲ್ ಅಲ್ಲಿಗೂ ಇಲ್ಲಿಗೂ ಲೆಕ್ಕ ಹಾಕಿದರೆ 1,000 ಡಿಫರೆನ್ಸ್. 1 ಮೈಲಿಗೆ 9 ಇಂಚು ಮಾತ್ರ ಭೂಮಿ ರೈಸ್ ಆಗತ್ತೆ. ಅಂದರೆ ಸೈನಿಕರಿಗೆ ಮಾರ್ಚ್ ಮಾಡೋದು ಬಹಳ ಸುಲಭ. ನೀವೇನಾದರೂ ಸೈನಿಕರನ್ನ ಮಂಗಳೂರಿನಿಂದ ಬೆಂಗಳೂರಿಗೆ ಕರ್ಕೊಂಬ ಅಂತಂದರೆ ಆ ಘಾಟ್ ಹತ್ತೋದಿದೆಯಲ್ಲ, ಭಾಳ ದೊಡ್ಡ ಕೆಲಸ ಅದು. ಇಲ್ಲಿ ಘಾಟಗಳು ಪ್ರಮೇಯವೇ ಇಲ್ಲ. 9 ಇಂಚ್ ಆನ್ ಆನ್ ಆ್ಯಾವ್ರೇಜ್ ಅಷ್ಟು ಜಾಸ್ತಿ ಆಗುತ್ತೆ. ಆರಾಮಾಗಿ ಅವರು ದಾಳಿ ಮಾಡ್ಕೊಂಡು ಹೋಗ್ಬೋದು. ಹೀಗಾಗಿ ಬಾರ್ಡರಲ್ಲಿ ಒಂದು ಸಲ ಬಿದ್ವಿ ಅಂತಂದರೆ ಇಡೀ ಉದ್ದಕ್ಕೂ ಹರಡ್ಕೊಳ್ಳೋದು ಸುಲಭ. ಅದಕ್ಕೆ ಉತ್ತರ ಭಾರತದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನೋಡ್ಲಿಕ್ಕೆ ಸಿಗ್ತವೆ. ದಕ್ಷಿಣ ಭಾರತದಲ್ಲಿ ಚಿಕ್ಕ ಚಿಕ್ಕದು. ಯಾಕೆ ಅಂತಂದರೆ ದಕ್ಷಿಣ ಭಾರತವನ್ನು ವಿಂಧ್ಯ 2 ಡಿವೈಡ್ ಮಾಡುತ್ತೆ. ನಮ್ಮ ಪಶ್ಚಿಮ ಘಟ್ಟಗಳು ಎರಡೂ ಕಡೆಗೆ 2 ಘಟ್ಟಗಳು ಹೆಂಗೆ ನಮ್ಮನ್ನು ಹಬ್ಬಿಸ್ಕೊಂಡಿವೆ ಅಂತಂದರೆ, ಈ ಘಟ್ಟಗಳು ಅದರಿಂದ ಹರಿಯುವ ನದಿಗಳೇ ನಮ್ಮನ್ನು ಬೇರೆ 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 ಕಂಪಾರ್ಟ್ಮೆಂಟ್ ಮಾಡಿವೆ. ತಮಿಳುನಾಡು ಮತ್ತು ಕರ್ನಾಟಕವನ್ನು ಕಾವೇರಿಯೇ ಒಂದು ಕಂಪಾರ್ಟ್ಮೆಂಟ್ ಮಾಡಿಬಿಟ್ಟಿದೆ. ಇದ್ರ ಕೆಳಗೆ ಇಷ್ಟು ತಮಿಳುನಾಡು, ಅಷ್ಟು ಕರ್ನಾಟಕ ಅಂತ ಕಾವೇರಿಯೇ ಡಿವೈಡ್ ಮಾಡಿದೆ. ಅನೇಕ ಪರ್ವತ ಡಿವೈಡ್ ಮಾಡಿವೆ. ಹೀಗಾಗಿ ನಾವೊಂದು ಚಿಕ್ಕ ಚಿಕ್ಕ ಘಟಕ. ಇಲ್ಲೊಂದು ದೊಡ್ಡ ಸಾಮ್ರಾಜ್ಯವನ್ನು ಏಕಕಾಲಕ್ಕೆ ನಿರ್ಮಾಣ ಮಾಡೋದು ಸುಲಭದ ಸಂಗತಿ ಅಲ್ಲ. ಹೀಗಾಗಿ ಇನ್ವೇಡರ್ಗೂ ಕಷ್ಟ, ಇಲ್ಲಿಗೆ ಬಂದು ನಮ್ಮ ಜೊತೆ ದಾಳಿ ಮಾಡಿ ವಾಪಸ್ ಹೋಗೋದು ಕಷ್ಟ. ಅವನು ಇಲ್ಲಿ ಸುಲಭಕ್ಕೆ ಬರ್ತಿರ್ಲಿಲ್ಲ. ಹೀಗಾಗಿ ಹೆದರಿಸ್ಬಿಟ್ಟು ಸಾಮಂತರನ್ನಾಗಿ ಇಟ್ಕೊಂಡ್ರೆ ಅವನಿಗೂ ಸಂತೋಷ. ಆದರೆ ಉತ್ತರ ಭಾರತದಲ್ಲಿ ಹಂಗಲ್ಲ. ಅದು ಒಂದೇ ಸ್ಟ್ರೆಚ್ ಆಗಿರೋದ್ರಿಂದ ಒಂದು ಸಲ ವಲ್ನರಬಲ್ ಆಗಿ ಒಬ್ಬರು ಬಿದ್ದರು ಅಂತಂದರೆ ಉದ್ದಕ್ಕೂ ಅದು ಬೀಳುವಿಕೆ ಶುರುವಾಗ್ಬಿಡ್ತಿತ್ತು. ಆ ಥರದ ಭೂಪ್ರದೇಶ ನಮ್ಮಲ್ಲಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂಥ ಸಂಗತಿ ಅಂತ. ಇನ್ನು ನಾವು ಸೀಸನ್ ಆರಿಸ್ಕೊಳ್ತಿದ್ದು ಹೆಂಗಿತ್ತು ಅಂತಂದರೆ, ಅರಬ್ಬರ ಎಲ್ಲ ದಾಳಿಯು, ತುರ್ಕರ ಎಲ್ಲ ದಾಳಿಯು ಪ್ರತಿ ವರ್ಷ ಏನು ನಡೀತಾ ಇತ್ತೋ ಅದು ನಡೀತಾ ಇದ್ದಿದ್ದು ಸೆಪ್ಟೆಂಬರ್ 15 ನಂತರ, ಪ್ರಾಬಬಲಿ ಅಕ್ಟೋಬರ್ನಲ್ಲಿ. ನನ್ನ ದೇಶದ ಯುದ್ಧದ ಅವಧಿಯು ಹಾಗೆ. ಜೂನ್ 15ರಿಂದ ಸೆಪ್ಟೆಂಬರ್ 15ವರೆಗೂ ಯುದ್ಧ ಇಲ್ಲ, ಸ್ಟಾಪ್ಡ್. ಒಂಥರ ಚಾತುರ್ಮಾಸದ ಟೈಮ್ ಅದು. ಯಾಕೆ ಅಂತಂದರೆ ಮಳೆ ಜೋರಾಗಿರುತ್ತೆ. ನದಿಗಳು ಹೆಂಗೆ ಉಕ್ಕು ಹರಿತಾ ಇರ್ತವೆ ಅಂತಂದರೆ ಈ ಮಳೆಯಲ್ಲಿ ಸೇನೆಯನ್ನು ಸಾಗಿಸೋದು ಸಾಧ್ಯವೇ ಇಲ್ಲ ಅಂತ ಈ ದೇಶದಲ್ಲಿ ಯುದ್ಧಗಳು ನಡೀತಿರಲಿಲ್ಲ. ಆಕ್ರಮಣಕಾರಿಗಳು ಅದನ್ನು ನೋಡ್ತಿದ್ರು. ಅವ್ರು ಏನು ಮಾಡ್ತಿದ್ರು, ಸೆಪ್ಟೆಂಬರ್ 15 ಮಳೆ ಕಡಿಮೆಯಾಗಿ ನದಿ ಇಳಿಮುಖವಾಗ್ತಿದ್ದಂತೆ ಆಕ್ರಮಣಕ್ಕೆ ಬರ್ತಿದ್ರು. ಆ ಆಕ್ರಮಣಕ್ಕೆ ಅವರಲ್ಲಿಂದ ಹೊರಟಿಲ್ಲಿ ಬರೋದ್ರ ವೇಳೆಗೆ ಬೆಳೆಗಳು ತೆನೆಯಾಗಿ ಚೆನ್ನಾಗಿ ಬೆಳೆದಿರ್ತಿತ್ತು. ಇಲ್ಲವ್ರಿಗೆ ಊಟ ತಿಂಡಿಗೂ ಕೊರತೆ ಇರ್ತಿರಲಿಲ್ಲ. ನೀವು ಯಾವುದೇ ಅವರ ಆಕ್ರಮಣವನ್ನು ನೋಡಿದ್ರು ಅದು ಅಕ್ಟೋಬರ್ನ ಆ ಸಂದರ್ಭದಲ್ಲಿ ಶುರುವಾಗುತ್ತೆ. ಮುಂದಿನ ಒಂದು 3-4 ತಿಂಗಳ ಕಾಲ ಇಲ್ಲಿರ್ತಾರೆ, ಚೆನ್ನಾಗಿ ಲೂಟಿ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ಎವ್ರಿ ಇಯರ್ ಒಂದು ಟ್ರಿಪ್ಪಿಗೆ ಬಂದಂತೆ. ಅದು ನಾವು ವಲ್ನರಬಲ್ ಆಗಿದ್ದರ ಕಾರಣಕ್ಕೋಸ್ಕರ. ಇಷ್ಟೇ ಅಲ್ಲದೆ ಮುಸಲ್ಮಾನರಿಗೆ ಒಂದಷ್ಟು ಅಡ್ವಾಂಟೇಜಸ್ ಇತ್ತು. ಅಡ್ವಾಂಟೇಜಸ್ ಏನು ಅಂತಂದರೆ, ಖುರಾಸಾನ್ ಇರಾಕಿ ಬ್ರೀಡ್ನ ಕುದುರೆಗಳು ಬರೀ ಇದ್ವು. ಈ ಕುದುರೆಗಳು ಹೆಂಗಿದ್ವು ಅಂದರೆ ಎತ್ತರಕ್ಕಿರ್ತಿದ್ವು ಮತ್ತು ಅದನ್ನು ಸವಾರರು ಚೆನ್ನಾಗಿ ಓಡಿಸುವಂಥ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದರಿಂದ ಇವರು ಅದರ ಮೇಲೆ ಸವಾರಿ ಮಾಡಲಿಕ್ಕೆ ಹೊರಟ್ರೆ ಲಾಹೋರಿಂದ ಶುರು ಮಾಡಿದರೆ ಡೆಲ್ಲಿವರೆಗೂ ಒಂದೇ ಉಸಿರಲ್ಲಿ ಬಂದ್ಬಿಡ್ತಿದ್ರು. ಈ ಸ್ವಿಫ್ಟ್ ಆ್ಯಕ್ಷನ್ ಇದೆಯಲ್ಲ, ಯುದ್ಧದಲ್ಲಿ ಅರ್ಧ ಗೆಲುವು ಅದೇ ಕೊಡೋದು. ನೀವು ದೆಹಲಿಯಲ್ಲಿರೋನು ಈಗ ಅವ್ರು ಲಾಹೋರಲ್ಲಿದ್ದಾರೆ, ಇನ್ನು 2 ದಿನ ಬೇಕಾಗುತ್ತೆ ಅವ್ರಿಗೆ ಬರಲಿಕ್ಕೆ ಅಂತ ಕಾಯ್ಕೊಂಡು ಕೂತಿರ್ತಿದ್ದ. ಆದರೆ ಅವ್ರು ಮಧ್ಯಾಹ್ನದ ವೇಳೆಗೆ ಬಂದ್ಬಿಡ್ತಿದ್ರು. ಯಾವಾಗ ದಾಳಿ ಮಾಡ್ತಿದ್ರು ಗೊತ್ತೇ ಆಗ್ತಿರ್ಲಿಲ್ಲ. ಆ ಪರಿ ಸ್ವಿಫ್ಟಾಗಿ ದಾಳಿ ಮಾಡ್ತಾಯಿದ್ರು. ನಮ್ಮ ಬಳಿ ಪೋನಿಗಳಿದ್ವು, ಚಿಕ್ಕ ಚಿಕ್ಕ ಹೆಸರುಗತ್ತೆಗಳ ಥರದನ್ನು ಇಟ್ಕೊಂಡು ಅದರ ಮೇಲೆ ನಾವು ಹೋಗಬೇಕಾಗಿತ್ತು. ಮತ್ತು ಕಾಲಾಳುಗಳು ಹೆಚ್ಚು ಮೂವ್ ಮಾಡ್ತಿದ್ದಿದ್ದು. ಕಾಲಾಳುಗಳ ಸ್ಪೀಡಿಗೂ ಕುದುರೆಯಲ್ಲಿ ಬರ್ತಾ ಇದ್ದ 15,000 ಜನರ ಸ್ಪೀಡಿಗೂ ಯಾವ ವ್ಯತ್ಯಾಸ ಅನ್ನೋದು ನೀವು ಯೋಚನೆ ಮಾಡಿ. ಇವ್ರು ಹೋಗಿ ನಾವು ಅಲ್ಲೆಲ್ಲೋ ಯುದ್ಧ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಇವ್ರು ನಿಂತಿರೋ ಜಾಗಕ್ಕೆ ಕುದುರೆಗಳು ಬಂದು ಯುದ್ಧ ಶುರುವಾಗ್ಬಿಡ್ತಿತ್ತು. ಹೀಗಾಗಿ ಅಡ್ವಾಂಟೇಜ್ ಅವ್ರಿಗೆ ಜಾಸ್ತಿ ಇತ್ತು. ಮತ್ತು ಕುದುರೆಗಳು ಹೆಂಗಿದ್ವು ಅಂತಂದರೆ ಅದರ ಬಾಲವನ್ನು ಒಂದಕ್ಕೊಂದಕ್ಕೊಂದಕ್ಕೆ ಕಟ್ಬಿಟ್ರೆ
ಒಂದರ ಬಾಲಕ್ಕೆ ಮತ್ತೊಂದರದ್ದು ಲಗಾಮನ್ನು ಕಟ್ಕೊಂಡು ಎಳೆದ್ಬಿಟ್ರೆ ನದಿಯಲ್ಲಿ ಲೈನಾಗಿ ಪಾಸ್ ಆಗಿಬಿಡ್ತಿತ್ತು. ಹೀಗಾಗಿ ನದಿ ದಾಟೋದು ಅವ್ರಿಗೆ ಕಷ್ಟ ಆಗ್ತಿರಲಿಲ್ಲ, ಅವರು ಬಲವಾಗಿ ನಿಂತ್ಕೊಂಡು ಬಿಟ್ಟಿದ್ರು. ಅಷ್ಟೇ ಅಲ್ಲದೆ ಅವರು ಸವಾರರನ್ನ ಹೆಂಗೆ ಟ್ರೈನ್ ಮಾಡಿದ್ರು ಅಂತಂದರೆ ಸುದೀರ್ಘವಾಗಿ ಅದನ್ನು ಫೈಟ್ ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಎ.ಎಲ್. ಫಿಶರ್ ತನ್ನೊಂದು ಕೃತಿಯಲ್ಲಿ ಹೇಳ್ತಾನೆ, ಈ ಕಾರಣಕ್ಕೋಸ್ಕರ, ಇವೆಲ್ಲ ಕಾರಣದ ಜೊತೆಗೆ ಮುಸಲ್ಮಾನರಿಗೆ ಇನ್ನೊಂದು ಇದ್ದಂಥ ಅಡ್ವಾಂಟೇಜ್ ಏನು ಅಂತಂದರೆ ಅವರಲ್ಲಿ ಕುಡಿತ ಇರಲಿಲ್ಲ ಅಂತ. ಕುರಾನಲ್ಲಿ ಕುಡಿತವನ್ನು ಬ್ಯಾನ್ ಮಾಡಿದ್ದಾರೆ. ಯಾರು ಕುಡಿತ ಮಾಡ್ತಾರೆ ಅಂತಂದರೆ ಯಾರು ಇದು ಯಾವುದನ್ನು ನಂಬಲ್ಲೋ ಅವ್ರು ಮಾಡ್ತಾರೆ, ಆದರೆ ಮುಸಲ್ಮಾನರಲ್ಲಿರುವಂಥ ಹಿಂದುಳಿದ ಜನಾಂಗದವ್ರು ಅವ್ರನ್ನ ಚೆನ್ನಾಗಿ ನಂಬ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಕುಡಿದಷ್ಟು ಯಾರು ಕುಡಿದಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಅವ್ರಿಗೆ ಹೀರೋ. ಆದರೆ ಸಾಮಾನ್ಯ ಸೈನಿಕ ಮಾತ್ರ ಎಷ್ಟು ಶ್ರದ್ಧೆಯಿಂದ ಪಾಲಿಸ್ತಾ ಇದ್ದ ಅಂತಂದರೆ ಕುಡಿತ ಇಲ್ಲದೆ ಹೋಗಿದ್ದರಿಂದ ಒಂದು ಸಮರ್ಥವಾದ ಸೇನೆ ಆಗಿಬಿಟ್ರು. ನಮ್ಮ ರಜಪೂತರು ಮರಾಠ ಸೈನಿಕರು ಕುಡದೇ ಹಾಳಾಗೋದ್ರು ಅಂತ ಎ.ಎಲ್. ಫಿಶರ್ ಬರೀತಾರೆ. ಕೆ.ಎಲ್. ಮುನ್ಷಿ ಮಾತ್ರ ಇದ್ರ ಮುಂದುವರಿದ ಭಾಗವನ್ನು ಹೇಳ್ತಾರೆ. ನಾನು ಮುನ್ಷಿ ಹೇಳಿರೋ ಮಾತಿಗೆ ಹೋಗೋಕ್ಕಿಂತ ಮುಂಚೆ ಘಜ್ನಿ ಮುಂದೇನು ಮಾಡ್ದ ಅನ್ನೋದನ್ನು ಹಂಚ್ಕೊಳ್ತೀನಿ. ಯಾಕೆಂದರೆ ಮುನ್ಷಿ ಏನು ಹೇಳ್ತಾರೋ ಅದು ಇವತ್ತಿನ ಭಾರತಕ್ಕೂ ಅನ್ವಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಪಂಜಾಬ್ ಮೇಲೆ ದಾಳಿ ಮಾಡಿದಂಥ ಘಜ್ನಿ ಅಲ್ಲಿಂದ ಮೇನ್ಲ್ಯಾಂಡ್ ಇಂಡಿಯಾಕ್ಕೆ ತನ್ನನ್ನು ತಾನು ತೆರೆಕೊಂಡ. ನಿಧಾನಕ್ಕೆ ಹೋಗ್ತಾ ಅವನು ಥಾಣೇಶ್ವರ, ಮಥುರಾ, ಕನೂಜ್, ಪ್ರಭಾಸ್ ಪಟ್ಟಣ ಅಂದರೆ ಸೋಮನಾಥ ಇರುವಂಥ ಜಾಗ ಇವೆಲ್ಲವನ್ನೂ ತನ್ನ ತೆಕ್ಕೆಗೆ ತೆಗೆದುಕೊಂಡ. ಇವುಗಳನ್ನು ತೆಕ್ಕೊಳ್ಳೋದು ಅಂದರೆ ಅರ್ಥ ಹರಿಯಾಣ, ಗುಜರಾತ್, ಉತ್ತರ ಪ್ರದೇಶ ಇವತ್ತಿನ ಈ 3 ರಾಜ್ಯಗಳ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸೋದು ಅಂತ ಅರ್ಥ. ಅರಬ್ಬರು 3 ಶತಮಾನಗಳವರೆಗೆ ಯಾವ ಬಾರ್ಡ್ರಲ್ಲೇ ಇದ್ದರೂ ಅವನು ಅದರಿಂದ ಒಳಗೆ ನುಗ್ಗಲಿಕ್ಕೆ ಸಾಧ್ಯ ಆಯಿತು. ಭಾರತ ಬ್ರೇಕಬಲ್ ಅಂತ ಗೊತ್ತಾಯಿತು. ಅಸಾಧ್ಯ ಅಂತ ಏನು ಅಂದ್ಕೊಂಡಿದ್ರು ಘಜ್ನಿ ಅದನ್ನು ತೆಗೆದುಬಿಟ್ಟ. ಆದರೆ ಇದರಿಂದ ಒಳಗೆ ಬರೋ ಧೈರ್ಯ ಅವನಿಗೆ ಆಗಲಿಲ್ಲ. ಯಾಕೆ ಅಂತಂದರೆ ವಿದ್ಯಾಧರ ಚಾಂಡೇಲ ಒಂದು ಕಡೆ, ಪರಮಾರದೇವ ಭೋಜ ಅವನ ಸೇನೆಯು ಹೆಂಗಿತ್ತು ಅಂತಂದರೆ ಆ ಸೇನೆಯ ಕೀರ್ತಿಯ ಕಥೆ ಕೇಳಿನೇ ಅದರ ಹತ್ರಕ್ಕೂ ಬರಲಿಲ್ಲ ಘಜ್ನಿ. ಬೇಡವೇ ಬೇಡ ಇವು ಸಹವಾಸ, ನಾನು ಏನು ಗೆದ್ದಿದ್ದೀನೋ ಇಷ್ಟು ಸಾಕು ಅಂತ ಅಷ್ಟರವರೆಗೂ ತನ್ನನ್ನು ತಾನು ಉಳಿಸ್ಕೊಂಡ. ಆದರೆ ಪ್ರತಿ ಬಾರಿ ಅವನು ದಾಳಿ ಮಾಡಿದಾಗಲೂ ದೇವಾಲಯಗಳನ್ನು ಹೆಂಗೆ ಧ್ವಂಸಗೊಳಿಸ್ತಿದ್ದ ಅಂತಂದರೆ ಹಿಂದೂಗಳಿಗೆ ಅಲ್ಲೂ ಒಂದು ಪ್ರೌಡ್ ಫೀಲಿಂಗ್ ಇತ್ತು. ಏನು ಪ್ರೌಡ್ ಫೀಲಿಂಗ್ ಅಂತಂದರೆ ಎಲ್ಲ ದೇವಾಲಯಗಳನ್ನು ಧ್ವಂಸಗೊಳಿಸಿದ್ದಾನೆ. ಯಾಕೆ ಅಂತಂದರೆ ಗುಜರಾತಿನ ಸೋಮನಾಥನ ಆಶೀರ್ವಾದ ಆ ದೇವಾಲಯಗಳಿಗೆ ಇರಲಿಲ್ಲ. ಸೋಮನಾಥನ ಮುಟ್ಲಿ ಗೊತ್ತಾಗತ್ತೆ ಅಂತ ಘಜ್ನಿಗೂ ಅನ್ನಿಸ್ತು, ಕರೆಕ್ಟ್, ಸೋಮನಾಥನೊಂದು ಉರುಳಿಸ್ಬೇಕಲ್ಲ ನಾನು ಅಂತ. 2 ರೀಸನ್ಗೆ. ಒಂದು, ಸೋಮನಾಥವನ್ನು ಉರುಳಿಸಿದರೆ ಈ ಹಿಂದೂಗಳಿಗಿರುವಂಥ ಭರವಸೆ ಕಳೆದೋಗುತ್ತೆ. ಸೋಮನಾಥ ಗಟ್ಟಿಯಾಗಿರೋದ್ರಿಂದಲೇ ಉತ್ತರ ಭಾರತದಲ್ಲೆಲ್ಲ ಹೋದರು, ಆದರೆ ಇವರು ಇನ್ನೂ ಗಟ್ಟಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರಲ್ಲ. ಸೋಮನಾಥ ಮಂದಿರವನ್ನು ಧ್ವಂಸಗೊಳಿಸಿ ಆ ಮೂರ್ತಿಗೆ ಗತಿ ಕಾಣಿಸಿದರೆ ನಾನೊಂದು ನನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬೋದು, ಹಿಂದೂಗಳ ಮನಸ್ಸಿನಲ್ಲಿರುವಂಥ ವಿಶ್ವಾಸವನ್ನು ತೆಗಿಬೋದು ಅಂತ. 2ನೇದು, ಸೋಮನಾಥವನ್ನು ನಾಶ ಮಾಡಿದರೆ ಹಿಂದೂಗಳ ಬೇಸ್ ಧ್ವಂಸಗೊಳ್ಳುತ್ತೆ ಅಂತ. ಹಂಗೆ ಅಂದ್ಕೊಂಡು ದಾಳಿ ಮಾಡಬೇಕು. ಆದರೆ ಸೋಮನಾಥದ ದಾಳಿ ಸುಲಭ ಇರಲಿಲ್ಲ. ಅಕ್ಟೋಬರ್ ತಿಂಗಳು 1025ನೇ ಇಸವಿಯಲ್ಲಿ ಸೋಮನಾಥದ ಮೇಲೆ ದಾಳಿ ಮಾಡಬೇಕು ಅಂತ 30,000 ಅಶ್ವದಳದ ಸೈನಿಕರನ್ನ ಕರ್ಕೊಂಡು ಬಂದ. 30,000 ಒಂಟೆಗಳನ್ನು ಕರ್ಕೊಂಡು ಬಂದ. ಒಂಟೆಗಳು ಅಂದರೆ ಒಂಟೆ ಸವಾರರೊಂದಿಗೆ ಒಂಟೆಗಳು ಬರ್ತವೆ. ಪ್ರತಿಯೊಬ್ಬನಿಗೂ ನೀರಿನ ಸಪ್ಲೈ ಮಾಡಲಿಕ್ಕೆ ಅಂತ 2 ಒಂಟೆಗಳು ಸಪ್ರೇಟು. ವ್ಯವಸ್ಥೆ ನೋಡಿ ಹೆಂಗೆ ಮಾಡ್ಕೊಂಡು ಬಂದಿದ್ದು ಯಾಕೆ ಅಂತಂದರೆ ಅವನು ತಾನು ಅದನ್ನು ಅಟ್ಯಾಕ್ ಮಾಡಬೇಕು ಅಂತ ಮಾಡ್ಕೊಂಡಿರುವಂಥ ರೂಟ್ ಪ್ಲ್ಯಾನೇ ಬೇರಿತ್ತು. ಅವನು ಎಷ್ಟು ವೇಗವಾಗಿ ಧಾವಿಸಿ ಬಂದ ಅಂತಂದರೆ ತನ್ನ ದೇಶದಿಂದ, ತನ್ನ ಪ್ರದೇಶದಿಂದ ಮುಲ್ತಾನಿಗೆ ವೇಗವಾಗಿ ಬಂದು ಮುಲ್ತಾನ್ನಲ್ಲಿ ಕೆಲವು ಕಾಲ ರೆಸ್ಟ್ ತೊಗೊಂಡ. ಅವನದೇ ರಾಜ್ಯ ಅಲ್ಲ, ಅಲ್ಲಿ ಬೇಕಾಗಿದ್ದ ಎಲ್ಲವನ್ನು ವಾಪಸ್ ರೀಫಿಲ್ಲಿಂಗ್ ಮಾಡಿಕೊಂಡ. ಅಲ್ಲಿಂದ ಗಂಗಾ ಜಮುನಾ ಈ 2 ಸೇರುವಂಥ ಜಾಗಗಳ ಆ ತೀರವನ್ನು ಬಿಟ್ಟು ಅವನು ಬೇರೆ ದಾರಿಯನ್ನೇ ಆರಿಸ್ಕೊಂಡ. ಒಬ್ಬ ಸಮರ್ಥವಾಗಿರುವಂಥ ಸೇನಾನಿ ಮಾತ್ರ ಇಂಥ ಚಾಲೆಂಜ್ ಸ್ವೀಕಾರ ಮಾಡಬಲ್ಲ. ಅಷ್ಟು ದೊಡ್ಡ ಸೇನೆಯನ್ನು ಥಾರ್ ಮರುಭೂಮಿಯ ಮೂಲಕ ಹಾರಿಸ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ. ರಾಜಸ್ಥಾನದ ಮರುಭೂಮಿಯೇ, ಆ ಮರುಭೂಮಿಯ ಉದ್ದಕ್ಕೂ ಹಾದಿಸ್ಕೊಂಡು ಹೋಗಬೇಕು ಅಂತ ಕುದುರೆ ಸವಾರರು, ಒಂಟೆಗಳು, ಜೊತೆಗೆ ಬಂದಿರುವಂಥ ಸೈನಿಕರು ಮರುಭೂಮಿ ಮೂಲಕ ಹಾದು ಹೋಗಬೇಕು. ಯಾಕೆ ಮರುಭೂಮಿ ಮೂಲಕ ಹಾದು ಹೋಗಬೇಕು ಅಂತ ನಿಶ್ಚಯ ಮಾಡ್ದ ಅಂತಂದರೆ ಅವನು ಹಿಂಗೆ ಬರ್ಬೋದು ಅಂತ ಯಾವ ಹಿಂದೂ ರಾಜರು ಕೂಡ ಕನಸು ಕಟ್ಟಿರಲ್ಲ ಅಂತ ಗೊತ್ತಿತ್ತು. ನಾನು ಕೆಲವೊಂದು ಸಲ ಮೊಹಮ್ಮದ್ ಘಜ್ನಿಯ ಈ ಸ್ಪಿರಿಟನ್ನು ಅಪ್ರಿಸಿಯೇಟ್ ಮಾಡ್ತೀನಿ. ಯಾಕೆ ಅಂದರೆ ತನ್ನ ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ಅವನು ಹಾಕ್ತಾ ಇದ್ದ ಯೋಜನೆಗಳು ಹಂಗಿರ್ತಿದ್ವು. ಭಾರತೀಯ ರಾಜರು ಕೂಡ ಯಾರೂ ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಕೂತಿದ್ರು. ಅವನು ಅತ್ಯಂತ ವೇಗವಾಗಿ
ಮರುಭೂಮಿಯನ್ನು ದಾಟಿಕೊಂಡು ಆ ಕಡೆ ಆಚೆ ಬರುವಾಗ ಇಲ್ಲಿ ನಿಂತಂಥ ಚಾಲುಕ್ಯರ ದೊರೆ ಭೀಮರಾಜ, ಇನ್ಫ್ಯಾಕ್ಟ್ ಅವರ ಮೂಲ ದೇವರೇ ಸೋಮನಾಥ, ಮನೆ ದೇವರು ಅಂತ ನಾವು ಹೆಂಗೆ ಕರಿತೀವೋ ಅವರ ಸಾಮ್ರಾಜ್ಯದ ಮೂಲ ದೇವರಾಗಿದ್ದರು ಸೋಮನಾಥ. ಆದರೆ ಇವನು ನಮಗೇನು ಮಾಡ್ತಾನೆ ಇವನು ಅಂತ ನಿದ್ದೆಯಲ್ಲಿ ಮೈ ಮರೆತಿದ್ದ. ನಮ್ಮ ಹಿಂದೂಗಳದೊಂದು ದೊಡ್ಡ ಪ್ರಾಬ್ಲಮ್ ಅದು. 4 ದಿನ ಯಾವುದಾದ್ರೂ ಒಂದು ಹೋರಾಟ, 5ನೇ ದಿನ ಮಲಗಿದ್ರು ಅಂತಂದರೆ ಇನ್ನೊಂದು ಹೋರಾಟಕ್ಕೆ ಅವರೇ ಎಬ್ಬಿಸ್ಬೇಕು, ನಾವು ಮಾಡಿ ಆಗಿದೆ ಹೇಳಿ ನೀವು ಅಂತ. ಅಲ್ಲಿವರೆಗೂ ನಾವು ಹೇಳಲ್ಲ ಅಂತ. ಭೀಮದೇವನು ಹಾಗೆ ಸಖತ್ತು ನಿದ್ದೆಯಲ್ಲಿದ್ದ, ಸುದೀರ್ಘವಾದ ನಿದ್ದೆ ಅವನಿಗೆ. ನಮ್ಮನ್ನು ಏನು ಮಾಡ್ತಾರೆ, ಸೋಮನಾಥನ ಯಾರು ಮುಟ್ತಾರೆ? ಸೋಮನಾಥನ ಮುಟ್ಟಿದರೆ ಭಸ್ಮ ಆಗಿಬಿಡ್ತಾರೆ. ಪ್ರತಿಯೊಬ್ಬರಿಗೂ ಹಂಗಿತ್ತು ಭಾವನೆಗಳು. ಹಂಗೆ ಅಂದ್ಕೊಂಡೇ ಅವನಿದ್ದ. 2 ತಿಂಗಳಲ್ಲಿ, ಅಕ್ಟೋಬರ್ಗೆ ಹೊರಟವನು, ಡಿಸೆಂಬರಲ್ಲಿ ಅವನು ಗುಜರಾತಿನ ಭಾಗಕ್ಕೆ ಬಂದಾಗಿತ್ತು. ಮೊಢೇರಾಕ್ಕೆ ಹೋದ, ಅಲ್ಲಿದ್ದ ಎಲ್ಲ ಮಂದಿರಗಳನ್ನು ಧ್ವಂಸಗೊಳಿಸಿದ. ದೆಲ್ವಾರ, ಈಗಲೂ ಕೂಡ ಅಲ್ಲಿ ಸುಂದರವಾಗಿರುವಂಥ ಹಿಂದೂ ಜೈನ್ ಟೆಂಪಲ್ಗಳಿವೆ, ಅವುಗಳನ್ನೆಲ್ಲವನ್ನು ಧ್ವಂಸಗೊಳಿಸಿದ. ಜನವರಿ 6ನೇ ತಾರೀಕು 1026ನೇ ಇಸ್ವಿ ಆತ ಸೋಮನಾಥಕ್ಕೆ ದಾಳಿ ಮಾಡಿದ. ಸೋಮನಾಥದ ಮುಂದೆ ಬಂದು ನಿಂತಾಗ ರಾಜನಿಗೆ ಗೊತ್ತಾಗಿತ್ತು, ರಾಜ ಇವನು ತನ್ನ ಮೇಲೆಲ್ಲ ಆಕ್ರಮಣ ಮಾಡ್ತಾನೆ ಅಂತ. ಭೀಮದೇವ ಓಡಿ ಹೋದ. ಸೋಮನಾಥವನ್ನು ಉಳಿಸ್ಕೊಳ್ಳಿಕ್ಕೆ ನಿಲ್ಲಿಲ್ಲ. ಆದರೆ ಅಲ್ಲಿ ಸಾವಿರ ಸಂಖ್ಯೆಯಲ್ಲಿ ಭಕ್ತರಿದ್ರಲ್ಲ, ಅವರಿಗೊಂದು ವಿಶ್ವಾಸ ಇತ್ತು, ಸೋಮನಾಥ ಏನೂ ಆಗಲ್ಲ ಅಂತ. ಏನು ಮಾಡಿದರು, ಮಂದಿರದ ಒಳಗೆ ಹೋಗಿದ್ರು, ಬಾಗಿಲು ಹಾಕ್ಕೊಂಡ್ರು, ಫೈಟ್ ಶುರು ಮಾಡಿದ್ರು. ಆರ್ಡಿನರಿ ಭಕ್ತರು, ಸಣ್ಣ ಪ್ರಮಾಣದ ಸೈನ್ಯ, ಉಳಿದವರೆಲ್ಲ ಭಕ್ತರು. ಅವರು ಹಠ ಹಿಡಿದು ನಿಂತರು. 2 ದಿನಗಳ ಕಾಲ ಸೋಮನಾಥವನ್ನು ಅಲಗಾಡಿಸ್ಲಿಕ್ಕೂ ಆಗಲಿಲ್ಲ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ಈ ಹೋರಾಟ ಮಾಡುವವರಿಗೆ ನೇತೃತ್ವವೇ ಇರಲಿಲ್ಲ. ಎಲ್ಲರೂ ಭಕ್ತರು ಪಾಪ, ಸೋಮನಾಥನ ದರ್ಶನಕ್ಕೆ ಅಂತ ಬಂದಿದ್ದವರು. ಅವರೆಲ್ಲರೂ ಒಳಗೆ ಸೇರಿಕೊಂಡಿದ್ರು. ಬಟ್ ಒಳಗೊಂದೇನು ವಿಶ್ವಾಸ ಇತ್ತು ಅಂತಂದರೆ, ಸೋಮನಾಥ ಈ ಮುಸಲ್ಮಾನರನ್ನ ಕರೆಸ್ಕೊಂಡಿರೋದು ಯಾಕೆ ಅಂತಂದರೆ, ಇಷ್ಟು ಎಲ್ಲ ನಾಶ ಮಾಡಿದ್ರಲ್ಲ, ಇಲ್ಲಿ ಇವ್ರ ನಾಶ ನಾನು ಮಾಡ್ತೀನಿ ಅಂತಾನೆ ಕರೆಸ್ಕೊಂಡಿರೋದು ನಂಬ್ಕೊಂಡು ಕೂತಿದ್ರು. ದೇವರ ಮೇಲೆ ಶ್ರದ್ಧೆ ನಂಬಿಕೆ ತಪ್ಪಲ್ಲ, ಪ್ರಯತ್ನವೇ ಇಲ್ಲದೆ ಎಲ್ಲವನ್ನೂ ದೇವರು ಮಾಡ್ತಾನೆ ಅಂತ ಕೂತಿದ್ರೆ ದೇವ್ರು ಯಾಕಾದರೂ ನಮ್ಮ ಸಹಾಯಕ್ಕೆ ಬರಬೇಕು ಹೇಳಿ? ದೇವರು ಕೂಡ ಸಹಾಯ ಮಾಡೋದು ಸಮರ್ಥನಿಗೆ ಮಾತ್ರ, ಅಸಮರ್ಥನಿಗೆ ಸಹಾಯ ಮಾಡೋದಲ್ಲ. ನಾಳೆ ದೇವರು ಕಾಪಾಡ್ತಾನೆ ಅಂತ ನಾವು ಕಾಯ್ಕೊಂಡು ಕೂತಿದ್ರು ನಮ್ಮ ಕತೆ ಇಷ್ಟೇ. ದೇವರು ಯಾಕ್ರಿ ಕಾಪಾಡಬೇಕು ಹೇಡಿಯನ್ನ? ಕೈಲಾಗದವನ್ನ ದೇವರಾದರೂ ಯಾಕೆ ಕಾಪಾಡಬೇಕು? ಅಕಸ್ಮಾತ್ ಈ ಆಗದವನನ್ನ ಕಾಪಾಡಿ ಉಳಿಸಿದ್ರು ನಾಳೆ ಮತ್ತೆ ಕಾಪಾಡ್ಲಿಕ್ಕೆ ಅವನೇ ಬರಬೇಕಲ್ಲ. ಅವ್ನು ಕಾಪಾಡ್ಲಿಕ್ಕೆ ಬರಲ್ಲ ಅಂತ. ಇವ್ರಿಗೆ ಹಂಗೆ ಆಯಿತು, ಕಾಪಾಡ್ತಾನೆ ದೇವರು ಅಂತ ಕಾದ್ರು. ಆದರೆ ಅದೊಂದು ಸಮರ್ಥವಾಗಿರುವಂಥ ಡಿಸಿಪ್ಲಿನ್ಡ್ ಆರ್ಮಿ ಅವನದ್ದು. ಮರುಭೂಮಿಯನ್ನೇ ದಾಟ್ಕೊಂಡು ಬಂದಿದ್ದಂಥ ಆರ್ಮಿ ಕೇಳತ್ತೇನದು. 2 ದಿನಗಳ ನಂತರ ಬಾಗಿಲನ್ನು ಒಡೆದು ಒಳಗೆ ನುಗ್ಗಿದ್ರೆ ಇದನ್ನು DC ಗಂಗೂಲಿ ಒಬ್ಬ ಹಿಸ್ಟಾರಿಯನ್ ಬರೀತಾರೆ. ಸೋಮನಾಥ ಟೆಂಪಲ್ ಹೆಂಗಿತ್ತು ಅಂತ ವಿಲ್ ಬಿ ಶಾಕ್ಡ್ ಇಫ್ ಐ ಸೇ. 56 ವುಡನ್ ಪಿಲ್ಲರ್ ಮೇಲೆ ರೂಫ್ ನಿಂತಿತ್ತಂತೆ. ಒಟ್ಟು 13 ಅಂತಸ್ತುಗಳಿತ್ತು ಸೋಮನಾಥ ಮಂದಿರಕ್ಕೆ. 14 ಚಿನ್ನದ ಗೋಪುರಗಳಿತ್ತು, ಡೂಮ್ಸ್ ಇಫ್ ಐ ಕ್ಯಾನ್ ಸೇ, ಅವ್ರು ಹೇಳೋ ಪ್ರಕಾರ. ಶಿವಲಿಂಗ ಏನು ಮಧ್ಯದಲ್ಲಿತ್ತೋ ಅದಕ್ಕೆ 4 ಅಡಿ 6 ಇಂಚು ವ್ಯಾಸ, 7 ಅಡಿ 6 ಇಂಚು ಎತ್ತರ. ನಮಗೆ ಕಾಣುವಂಥ ಎತ್ತರ 7 ಅಡಿ 6 ಇಂಚು ಕಾಣೋದು, ವ್ಯಾಸ ಇಷ್ಟು ದೊಡ್ಡದ್ದು. ಕಾಣದೇ ಇರೋ ಶಿವಲಿಂಗ ಅಂದರೆ ಭೂಮಿಯೊಳಗೆ 6 ಅಡಿ ಇತ್ತು. ಹೆಚ್ಚು ಕಡಿಮೆ 13 ಅಡಿ ಎತ್ತರದ ಶಿವಲಿಂಗ ಅಲ್ಲಿದ್ದಿತ್ತು. ಚಿನ್ನ ಬೆಳ್ಳಿಯ ಅನೇಕ ಮೂರ್ತಿಗಳು ಸುತ್ತಲೂ ಇದ್ದವು. ಗರ್ಭಗುಡಿಯೊಳಗೆ ಎಲ್ಲಿ ಶಿವಲಿಂಗ ಇದೆಯೋ ಅದರ ಮೇಲೆ ಶಾಂಡಿಲಿಯರ್ ಇತ್ತು. ಅದು ವಜ್ರ ಖಚಿತವಾಗಿತ್ತು. ಭಿನ್ನ ಬಗೆಯ ವಜ್ರ ವೈಢೂರ್ಯಗಳನ್ನು ಹಾಕಿ ಆ ಶಾಂಡಿಲಿಯರ್ ಮಾಡಲಾಗಿತ್ತು. ಅದು ಆ ಶಿವಲಿಂಗದ ಮೇಲಿತ್ತು, ತೂಗಾಡ್ತಿತ್ತು. 200 ಮಣಭಾರದ ಚಿನ್ನದ ಸರಪಳಿ ಇತ್ತು. ಯಾವುದಕ್ಕೆ? ಗರ್ಭಗುಡಿಯಲ್ಲಿರೋ ಗಂಟೆ ಹೊಡೆಯೋಕ್ಕೆ. 200 ಮಣಭಾರದ, 1 ಮಣ ಅಂತಂದರೆ 40 kg. 200 ಮಣದ ಚಿನ್ನದ ಸರಪಳಿ ಹಾಕಲಾಗಿತ್ತು. ಗಂಟೆ ಹೆಂಗಿದ್ದಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಪ್ರತಿನಿತ್ಯ ಪೂಜೆಗೆ 100 ಬ್ರಾಹ್ಮಣರು ಎಂಪ್ಲಾಯ್ಡ್ ಆಗಿದ್ದರು. 300ಕ್ಕೂ ಹೆಚ್ಚು ಕ್ಷೌರಿಕರು, ನಾಯಿ ಸಮಾಜದವರು ಅಥವಾ ಸವಿತಾ ಸಮಾಜದವರು, ಅವರು 300ಕ್ಕೂ ಹೆಚ್ಚು ಜನ ಪ್ರತಿನಿತ್ಯ ಬಂದವರಿಗೆ ತಲೆ ಕೂದಲನ್ನು ತೆಗೆದು ಭಗವಂತನ ಹತ್ರ ಹೋಗ್ಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಡ್ಲಿಕ್ಕಿದ್ರು. ಇದು ಕೆಲಸಗಾರರ ಶೈಲಿ ಅಂತ. ಇಡೀ ಪರಿಸರದ ಸ್ಥಿತಿ ಹೆಂಗಿತ್ತು ಅಂತಂದರೆ, ಪ್ರತಿ ಗೋಪುರದಲ್ಲಿ ಎಲ್ಲಂದರೆ ಅಲ್ಲಿ ವಜ್ರ ವೈಡೂರ್ಯಗಳು ರಾರಾಜಿಸುವಂಥ ವ್ಯವಸ್ಥೆ ಆ ಮಂದಿರಕ್ಕಿತ್ತು. ಅಷ್ಟು ವೈಭವದ ಮಂದಿರ.
ಆ ವೈಭವದ ಮಂದಿರವನ್ನು ಅವನು ತೆಗೆದು ಒಳಗೆ ಹೋದರೆ ಹೆಂಗಾಗಿರಬೇಕು ಅವನಿಗೆ ಅಂತ ಇಮ್ಯಾಜಿನ್ ಮಾಡಿ ಒಳಗೆ ಹೋಗಿ ಒಬ್ಬರಾದ್ಮೇಲೆ ಒಬ್ಬರನ್ನ ಕೊಲ್ಲಲಿಕ್ಕೆ ಶುರು ಮಾಡ್ದ. ಕೈಗೆ ಸಿಕ್ಕವ್ರನ್ನೆಲ್ಲ ಹೇಗೆ ಅವರ ರುಂಡ ಉಡಾಯಿಸಲಾಯಿತು ಅಂತಂದರೆ ತೀರಿಕೊಂಡವರ ಲೆಕ್ಕ ಹೆಚ್ಚು ಕಡಿಮೆ 50,000 ಇರಬಹುದು ಅಂತ. ಮಂದಿರದೊಳಗೆ ಅಥವಾ ಆ ಮಂದಿರದ ಯುದ್ಧವನ್ನು ಗೆಲ್ಲುವಾಗ 50,000 ಜನನ್ನ ಕೊಲ್ಲಲಾಯಿತು. ಆದರೆ ಒಂದಷ್ಟು ಬ್ರಾಹ್ಮಣರು ಮುಂದಕ್ಕೆ ಬಂದು ಒಂದು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಸಿದ್ಧರಾದರು. ನಿಂಗೆ ಎಷ್ಟು ದುಡ್ಡು ಬೇಕು ಹೇಳು, ನಾವು ಕೊಡ್ತೀವಿ, ದಯವಿಟ್ಟು ಮಂದಿರಕ್ಕೇನೋ ಹಾನಿ ಮಾಡಬೇಡ ಅಂತ. ಅವನು ಹೇಳ್ದ, ಶವಾಶ್, ನಾನು ದುಡ್ಡು ತೊಗೊಳ್ತೀನಿ, ಆದರೆ ದುಡ್ಡು ತೊಗೊಂಡ್ಮೇಲೂ ಮಂದಿರ ನಾಶ ಮಾಡ್ತೀನಿ. ಯಾಕೆ ಅಂತಂದರೆ ನಾನು ಬುತ್ ಶಿಕನ್ ಅಂತ ಕರೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ, ಬುತ್ ಫರೋಶ್ ಅಲ್ಲ ಅಂತ. ಬುತ್ ಅಂತಂದರೆ ಮೂರ್ತಿ, ಬುತ್ ಶಿಕನ್ ಅಂತಂದರೆ ಮೂರ್ತಿ ಭಂಜಕ. ನಾನು ಮೂರ್ತಿಯನ್ನು ನಾಶ ಮಾಡಿದವನು ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬುತ್ ಫರೋಶ್ ಅಂತಂದರೆ ಮೂರ್ತಿಯನ್ನು ಮಾರಾಟ ಮಾಡಿ ಅನ್ನ ಗಳಿಸ್ಕೊಂಡವನು ಅಂತಲ್ಲ. ಹೀಗಾಗಿ ನಾನು ನಾಶ ಮಾಡಿಯೇ ಮಾಡ್ತೀನಿ ಇದನ್ನು ಅಂತ ಇವರೆಲ್ಲರನ್ನೂ ಧ್ವಂಸಗೊಳಿಸಿ ಮೂರ್ತಿಗೆ ಕೈ ಹಾಕ್ದ. ಮೂರ್ತಿಯನ್ನು 2 ತುಂಡು ಮಾಡಿಸ್ದ. 2 ತುಂಡು ಮಾಡಿಸಿ ಒಂದು ತುಂಡನ್ನು ತೆಗೆದುಕೊಂಡು ಹೋಗಿ ಒಂದು ಖಲೀಫಾನಿಗೆ ಕಳಿಸ್ಕೊಡ್ಬೇಕು, ಆತ ಎಲ್ಲಾದರೂ ಅದನ್ನು ಹಾಕ್ಕೊಳ್ಳಿ ಅಂತ. 2ನೇ ತುಂಡನ್ನು ತನ್ನ ಘಜನಿಯಲ್ಲಿರುವಂಥ ಮಸೀದಿಯ ಹೊರಗಡೆ ಹೊಸಲಿ ಅಂತ ನಾವೇನು ಕರಿತೀವಿ ಆ ಜಾಗಕ್ಕೆ ಹಾಕ್ದ. ಅದನ್ನು ಪ್ರತಿಯೊಬ್ಬ ಮುಸಲ್ಮಾನ ಒಳಗೆ ಬರಬೇಕಾದ್ರೆ ಅದಕ್ಕೆ ತನ್ನ ಕಾಲನ್ನು ಉಜ್ಜಿಕೊಂಡು ಬರಲಿ ಅಂತ. ಇದು ಇಸ್ಲಾಮಿ ಮಾನಸಿಕತೆ. ಎಲ್ಲರೂ ಒಳ್ಳೆಯವರು ಅಂತ ನಾವು ಹೇಳ್ತಿರ್ತೀವಲ್ಲ, ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಮಸೀದಿ ಕಟ್ಕೊಳ್ಳಿ ಅಂತ ಹೇಳ್ಕೊಟ್ವಲ್ಲ, ಇದು ಮಾನಸಿಕತೆ. ಈ ಮಾನಸಿಕತೆಯ ಕಾರಣಕ್ಕೋಸ್ಕರವೇ ಈ ಕಾಶಿ ವಿಶ್ವನಾಥದಲ್ಲಿ ಶಿವಲಿಂಗ ಸಿಕ್ಕಾಗ ಅದನ್ನು ಫುವಾರ ಅಂತ ಕರೆದಾಗ, ಅದನ್ನು ಫೌಂಟೇನ್ ಅಂತ ಕರೆದಾಗ ನಂಗೆ ವಿಶೇಷ ಅನ್ನಿಸ್ಲಿಲ್ಲ. ಕಾಲು ಒರಸು ಮಾಡ್ಕೊಂಡಿದ್ದವರಿಗೆ ಅದನ್ನು ಫೌಂಟೇನ್ ಅಂತ ಕರೆಯೋದು ಭಾಳ ವಿಶೇಷ ಅಲ್ಲ. ಒಬ್ಬ ಅಯೋಗ್ಯ ಬರಿತಾನೆ, ಏನು ಬರಿತಾನೆ ಅಂತಂದರೆ, ಶಿವಲಿಂಗಕ್ಕೆ ಯಾವಾಗ ಸುನ್ನತ್ ಮಾಡಿದಿರಿ ನೀವು ಅಂತ ಬರಿತಾನೆ. ಆ ಶಿವಲಿಂಗವನ್ನು ನೋಡಿ ಅದಕ್ಕೆ ಯಾವಾಗ ಮುಂಜಿ ಮಾಡಿಸಿದಿರಿ ಅಂತ. ಅಂದರೆ ನೀವು ನಮ್ಮ ದೇವರ ಕುರಿತಂತೆ ಏನು ಬೇಕಿದ್ರೂ ಹೇಳ್ಬೋದು. ಯಾಕೆ ಅಂತಂದರೆ ನಿಮ್ಮ ರಕ್ತದೊಳಗಿದೆ ಅದು, ನಮ್ಮ ರಕ್ತದಲ್ಲಿಲ್ಲ ಅದು. ನಾವು ಅಪ್ಪಿತಪ್ಪಿನೂ ಸತ್ಯ ಗೊತ್ತಿದ್ದಾಗಲೂ ಹೇಳಲಿಕ್ಕೆ ಹೋಗಲ್ಲ, ಹೆದರಿಕೆಯಿಂದಲ್ಲ, ಮತ್ತೊಬ್ಬನ ಮನಸ್ಸಿಗೆ ನೋವು ಉಂಟು ಮಾಡಬಾರ್ದು ಅಂತ ನಮ್ಮಮ್ಮ ಕಲಿಸ್ಬಿಟ್ಟಿದ್ದಾಳೆ. ನನಗೆ ದೊಡ್ಡ ಪ್ರಾಬ್ಲಮ್ ಅದು. ನನ್ನ ಮೇಷ್ಟ್ರು ನಂಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ಕೂತಾಗಲೂ ನನಗೆ ಇದನ್ನೇ ಹೇಳಿರೋದು, ಎಲ್ಲರೂ ಒಂದೇ ಕಣಪ್ಪ, ಮಾನವ ಸಮಾಜ ಎಲ್ಲಕ್ಕಿಂತಲೂ ದೊಡ್ಡದ್ದು ಅಂತ ನನಗೆ ಹೆಂಗೆ ಪಾಠ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಸತ್ಯ ಗೊತ್ತಿದ್ದಾಗಲೂ ಈ ಸತ್ಯ ಹೇಳೋದ್ರಿಂದ ಅವನಿಗೆ ಸಂಕಟ ಆಗುತ್ತೆ ಅನ್ನೋದಾದರೆ ಬಾಯಿ ಮುಚ್ಕೊಂಡಿರೋಣ ಅಂತ ನಾವು ಸುಮ್ಮನಿದ್ದೀವಿ. ಆದರೆ ಅವ್ರು ಯಾವತ್ತೂ ಹಂಗೆ ಆಲೋಚನೆ ಮಾಡಲಿಲ್ಲ. ಈ ಶಿವಲಿಂಗವನ್ನು ತೆಗೆದುಕೊಂಡು ಅಲ್ಲಿಗೆ ಪೂರ್ತಿ ಧ್ವಂಸಗೊಳಿಸ್ದ. ಆದರೆ ಸೋಮನಾಥಕ್ಕೆ ಕೈ ಹಾಕಿದ ಮೇಲೆ, ಇಲ್ಲಿವರೆಗೂ ಕಥೆ ಮಾತ್ರ ಕೇಳಿದ್ರಲ್ಲ ಎಲ್ಲರೂ, ಸೋಮನಾಥಕ್ಕೆ ಈ ಗತಿ ಆಯಿತು ಅಂತ ಗೊತ್ತಾದ ತಕ್ಷಣ ಹಿಂದೂ ರಾಜರೆಲ್ಲ ಒಟ್ಟಾಗ್ಬಿಟ್ರು. ಎಲ್ಲಿವರೆಗೂ ಅಂತಂದರೆ, ರಾಜ ಪರಮಾರದೇವ ಭೋಜ ಯಾರಿದ್ನೋ ಅವನು ನಿಶ್ಚಯ ಮಾಡ್ದ, ಇವನು ಕಾಥಿಯಾವಾಡಕ್ಕೆ ವಾಪಸ್ ಬರೋದ್ರ ವೇಳೆಗೆ ನನ್ನ ಸೇನೆ ತೆಗೆದುಕೊಂಡು ಹೋಗ್ತೀನಿ, ಅಲ್ಲಿ ಇವನನ್ನು ತುಂಡು ತುಂಡು ಮಾಡಾಕ್ತೀನಿ ನೋಡಬೇಕು ಅಂತೇಳಿ ತನ್ನ ಸೇನೆ ತಗೊಂಡ. ಉಳಿದವರೆಲ್ಲರೂ ಅವರು ತಮ್ಮ ಸೇನೆನ ಅಲ್ಲಿ ಕಳಿಸ್ಕೊಟ್ರು, ಇವನು ಬಂದರೆ ತುಂಡು ಮಾಡಿಬಿಡ್ಬೇಕು ಅಂತ. ಟೆನ್ಷನ್ ಶುರುವಾಗ್ಬಿಡ್ತು ಗಜನಿಗೆ. ಮಾಡೋದೇನೋ ಮಾಡಿಬಿಟ್ಟೆ, ಮುಂದೇನಪ್ಪ ಕತೆ ನಂದೀಗ ಅಂತ. ಆದರೆ ಅವನ ಸಾಹಸ, ಅವನ ಧೈರ್ಯವನ್ನು ಮೆಚ್ಚಬೇಕು. ಅವನೇನು ಮಾಡ್ದ, ಕಾಥಿಯಾವಾಡಕ್ಕೆ ಹೋಗಲೇ ಇಲ್ಲ. ಕಾಥಿಯಾವಾಡಕ್ಕೆ ಹೋಗೋಕ್ಕಿಂತ ಮುಂಚೆ ಮಧ್ಯೆ ಏನು ಅರಬ್ಬಿ ಸಮುದ್ರದ ಒಂದು ಸಣ್ಣ ಝರಿ ಸಿಗತ್ತೆ, ಅದನ್ನು ದಾಟ್ಕೊಂಡು ಹೋಗಿ ಸಿಂಧನ ಬುಡಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡಿ ಸಿಂಧನ ಬುಡಕ್ಕೆ ಹಂಗೆ ದಾಟ್ಕೊಂಡು ಹೋದ. ಅವನ ಹತ್ರ ಈಗ ಅಪಾರ ಸಂಪತ್ತಿತ್ತು. ಬರೀ ಸೈನಿಕರಷ್ಟೇ ಅಲ್ಲದೆ ಅಪಾರ ಸಂಪತ್ತನ್ನು ಬೇರೆ ತೊಗೊಂಡ್ಬಿಟ್ಟಿದ್ದಾನೆ. ಈ ಸಂಪತ್ತನ್ನು ಕಳ್ಕೊಳ್ಳೋದು ಇನ್ನೂ ಟೆನ್ಷನ್ ಅವನಿಗೆ, ಜೀವದಷ್ಟೇ ಅದರ ಮೇಲೆ ಜೀವ ಇದೆ ಅವನಿಗೆ. ಅದಕ್ಕೋಸ್ಕರ ಅದನ್ನು ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ತೊಗೊಂಡು ಹೋಗಬೇಕು ಅಂತ ಅವನದನ್ನು ದಾಟಿ ಸಿಂಧನ ಬುಡದಲ್ಲಿರುವಂಥ ಮರುಭೂಮಿ ಜಾಗಕ್ಕೆ ಬಂದು ನಿಂತ್ಕೊಂಡ. ಆ ಮರುಭೂಮಿ ಜಾಗಕ್ಕೆ ಬಂದು ನಿಂತ್ಕೊಂಡು ಸಿಂಧಿಗೆ ಬೇಗ ಹೋಗಿ ರೀಚ್ ಆಗಲಿಕ್ಕೆ ತನಗೆ ಹೇಗೆ ಹೋಗಬೇಕು ದಾರಿ ಅಂತ ಹುಡುಕಾಡ್ತಿರುವಾಗ ಅಲ್ಲಿ ಲೋಕಲ್ ಒಬ್ಬ ಗೈಡ್ ಸಿಕ್ಕಿದ. ಇವನು ಈ ಮಂದಿರವನ್ನು ನಾಶ ಮಾಡಿರುವಂಥ ಸುದ್ದಿ ಹೆಂಗೆ ವೈಲ್ಡ್ ಫೈರಾಗಿ ಹಬ್ಬಿತ್ತು ಅಂತಂದರೆ, ಹೆಚ್ಚು ಕಡಿಮೆ ಭಾರತದ ಪ್ರತಿಯೊಬ್ಬನಿಗೂ ಕೂಡ ಘಜನಿ ಹಿಂಗೆ ಮಾಡಿದ್ದ ಅಂತ ಗೊತ್ತಿತ್ತು. ಆ ಗೈಡು ಮೇಲ್ನೋಟಕ್ಕೆ ಗೈಡ್ ಆಗಿದ್ದ, ಒಳಗೆ ಶಿವಭಕ್ತನಾಗಿದ್ದರಿಂದ ನನ್ನ ಕೈಗೆ ಸಿಕ್ಕಿದೆಯಾ, ಸರಿಯಾಗಿ ತೋರಿಸ್ತೇನೆ ನಿಂಗೆ ದಾರಿ ಅಂತ ನಿಶ್ಚಯ ಮಾಡಿದ. 3 ಹಗಲು 3 ರಾತ್ರಿ ಅಲ್ಲಿ ಸುತ್ತಾಡಿಸಿ ನೀರೂ ಖಾಲಿಯಾಗುವಂತೆ ಮಾಡಿ ಮುಂದಿನ ದಾರಿ ಏನೂ ಗೊತ್ತಿಲ್ಲದಂತೆ ಮಾಡಿಬಿಟ್ಟ.
ಸ್ವಲ್ಪ ತಡವಾಗಿ ಘಜನಿಗೆ ಗೊತ್ತಾದ ತಕ್ಷಣ ಅವನ ತಲೆನ ಮೊದಲು ಕತ್ತರಿಸ್ದ. ಅವನು ಪ್ರಾಣ ಕೊಟ್ಟ. ಆದರೆ ಘಜನಿ ಮಾತ್ರ ಹೈರಾಣಾಗಿದ್ದ. ಈ ದಾರಿಯಲ್ಲಿ ಅನೇಕರು ಪ್ರಾಣ ಕಳ್ಕೊಂಡ್ರು. ಒಂದು ದೊಡ್ಡ ಸೇನೆ ಚಿಕ್ಕದಾಗಿ ಹೋಗಿತ್ತು. ಅವನು ಸಾಕಷ್ಟು ಸಂಪತ್ತನ್ನು ಈ ದಾರಿಯುದ್ದಕ್ಕೂ ಕಳ್ಕೊಂಡ. ಅಪಾರ ಸಂಪತ್ತಿದೆ, ಕುಡಿಲಿಕ್ಕೆ ನೀರಿಲ್ಲ. ಈಗ ಯಾವ ಥರದ ಪರಿಸ್ಥಿತಿ ಬಂತು ನೋಡಿ ಅವನಿಗೆ. ಅವನು ಅಲ್ಲಿಂದ ಮುಂದಕ್ಕೆ ಹೋಗಬೇಕಾದ್ರೆ ಅಲ್ಲಿ ಕಷ್ಟಪಟ್ಟು ತಾನೇ ಹುಡ್ಕೊಂಡು ಹೋಗ್ತೀನಿ ಅಂತ ನಿಶ್ಚಯ ಮಾಡಿ ಹೋಗುವಾಗ ಮೊದಲ ಬಾರಿಗೆ ಸ್ವಲ್ಪ ನೀರು ನೋಡ್ಲಿಕ್ಕೆ ಸಿಕ್ತು. ಪ್ರಾಣ ಸ್ವಲ್ಪ ಮಟ್ಟಿಗೆ ಉಳಿತು ಅಂತ ಅವನು ಅಂದ್ಕೊಂಡು ಅಷ್ಟಾದ ನಂತರ ಮನ್ಸೂರಾಗೆ ಬಂದ. ಮನ್ಸೂರ ಅವ್ರದ್ದೇ ಪ್ರಾವಿನ್ಸ್ ಆಗಿದ್ದರಿಂದ ಅಲ್ಲಿಗೆ ಬಂದು ಅವನು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾನೆ. ಆದರೆ ಅಷ್ಟರಲ್ಲಿ ಮನ್ಸೂರಾಗೆ ಹೋಗಬೇಕು ಅನ್ನುವಂಥ ಆ ದಾರಿಯಲ್ಲೇ ಏನೇನು ಜಾಟ್ರು ಮಧ್ಯೆ ಅಡಗಿ ಕೂತಿದ್ರೋ, ಇವನು ಮಾಡಿರುವಂಥ ಕುಕೃತ್ಯದ ಬಗ್ಗೆ ಕೇಳಿದ್ರೋ ಅವರೆಲ್ಲರೂ ನಿಶ್ಚಯ ಮಾಡಿದ್ರು ಇವನನ್ನು ಬಿಡಬಾರ್ದು ಅಂತ. ಗುಡ್ಡದ ನಡುವಿಂದ ದಾಳಿ ಹೇಗೆ ಮಾಡಿದ್ರು ಅಂತಂದರೆ, ಇವನ ಅಳಿದುಳಿದ ಸೇನೆ ಏನಿತ್ತು ಹೈರಾಣಾಯಿತು. ಆ ಸೈನ್ಯವನ್ನು ಚೆನ್ನಾಗಿ ಬಡದನ್ನು ಕೊಂದು ಇವನ ಹತ್ರ ಇರುವಂಥ ಅಪಾರ ಸಂಪತ್ತನ್ನು ಲೂಟಿ ಮಾಡಿಬಿಟ್ರು. ಕೊನೆಗೆ ಇವನ ಹತ್ರ ಇದ್ದಿದ್ದು ಸ್ವಲ್ಪ ಮಟ್ಟಿಗೆ ಏನು ಸಿಕ್ತೋ ಅದನ್ನು ಜೊತೆಲಿ ಕರ್ಕೊಂಡೋದ. ಅತ್ಯಂತ ಕಡಿಮೆ ಸೇನೆಯನ್ನು ತಗೊಂಡು ಮನ್ಸೂರಾಗಿ ಬಂದ. ಕೊನೆಗೆ ತನ್ನ ದೇಶಕ್ಕೂ ವಾಪಸ್ ಹೋದ. ಇವನು ವಾಪಸ್ ಹೋಗಿದ್ದು 1026ರಲ್ಲಿ. ವಾಪಸ್ ಹೋಗೋ ವೇಳೆಗೆ ಈ ಜರ್ನಿ ಎಷ್ಟು ಭಯಾನಕವಾಗಿತ್ತು ಅವನಿಗೆ ಅಂತಂದರೆ, ಮಲೇರಿಯಾ ಅಮರ್ಕೊಳ್ತು. ಮಲೇರಿಯಾಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಅದು ಟ್ಯೂಬರ್ಕೊಲೋಸಿಸ್ ಆಗಿ ತಿರುಗಿಕೊಳ್ತು. 4 ವರ್ಷಗಳ ಕಾಲ ಇದರಲ್ಲಿ ನರಳಿ ಫೈನಲಿ ಮೊಹಮ್ಮದ್ ಘಜ್ನಿ ಇನ್ನೂ ಭಾರತದ ಕಡೆ ತಲೆ ಹಾಕಿ ಮಲಗಲಿಕ್ಕೂ ಸಾಧ್ಯವಾಗದೆ ಪ್ರಾಣ ಬಿಟ್ಟ. ಕೊನೆಗೂ ಕಾಪಾಡಿದ್ದು ದೇವರೇ ಅಂತ ನಂಗೆ ಅನೇಕ ಬಾರಿ ಅನಿಸುತ್ತೆ. ನಮ್ಮ ಸಾಮರ್ಥ್ಯದ ಕೊರತೆ, ನಮ್ಮ ರಾಜರುಗಳ ಕೊರತೆಯ ನಂತರ ಮರುಭೂಮಿಯಲ್ಲಾದರೂ ಇವನು ಸಾಯಬೇಕು ಅಂತ ನಿಶ್ಚಯ ಮಾಡ್ದ ಅವನು ಅಂತ. ಬಟ್ ಈಗಲೂ ನಾವು ಹೆಂಗೆ ಅಂದ್ಕೊಳ್ತೀವಿ ಅಂದರೆ, ನೋಡಿ ಹೆಂಗಾಯಿತು, ದೇವರನ್ನು ಮುಟ್ಟಿದ್ದಕ್ಕೆ ಹಂಗಾಯಿತು ಅಂತ. ಹಂಗಲ್ಲ, ಅದು ಕಾಕತಾಳೀಯ ಅಷ್ಟೇ. ನಾವು ವೀಕ್ ಆಗಿದ್ದರಿಂದ ನಮ್ಮ ಮೇಲೆ ಈ ಥರದ ಆಕ್ರಮಣ ಆಯಿತು ಅಂತ. ದೇವರು ರಕ್ಷಣೆಗೆ ಯಾವಾಗ ಬರಬೇಕು ಅಂದರೆ, ಇನ್ನು ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಕೈ ಚೆಲ್ಲಿ ಕುಳಿತಾಗಷ್ಟೇ ನೀ ಹೋಗು ನಾನು ನೋಡ್ಕೊಳ್ತೀನಿ ಅಂತ ಬರೋದು. ಆದರೆ ಆಗುವ ಸಂದರ್ಭ ಇದ್ದಾಗ ನಮ್ಮ ರಕ್ಷಣೆಗೆ ನಾವೇ ಮುಂದಾಗಬೇಕಾದಂಥ ಪರಿಸ್ಥಿತಿ ಇದೆಯಲ್ಲ, ಅದು ತುಂಬ ಅಗತ್ಯ ಅಂತ ನನಗನ್ಸುತ್ತೆ. 1018ರಲ್ಲಿ ಅವನು ಇದೇ ರೀತಿ ಮಥುರಾದ ಮೇಲೆ ದಾಳಿ ಮಾಡಿದ್ದ. ಇದಕ್ಕೂ 7-8 ವರ್ಷಗಳ ಮುಂಚೆ. ನಾನು ಯಾಕಿದನ್ನು ಹೇಳ್ತೀನಿ ಅಂದರೆ, ಉಲ್ಲೇಖ ಮಾಡ್ತೀನಿ ಅಂದರೆ, ಮಥುರಾ ಕೇಸು ಈ ಕೋರ್ಟ್ನಲ್ಲಿದೆ. ಮಥುರಾದ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಅವ್ನು ಬಂದಾಗ ಮಥುರಾ ಮಂದಿರದ ಮುಂದೆ ನಿಂತ್ಕೊಳ್ತಾನಲ್ಲ, ಅವನು ಏನು ಹೇಳ್ತಾನೆ ಅನ್ನೋದನ್ನು ಇವತ್ತಿನ ಮಥುರಾ ನೋಡಿದವ್ರು ಯಾವಾಗಲಾದರೂ ಕಂಪೇರ್ ಮಾಡಿ ನೋಡಿ. ಅವನು ಮುಂದೆ ನಿಂತ್ಕೊಂಡು ಹೇಳ್ತಾನೆ, 100 ಮಿಲಿಯನ್ ರೆಡ್ ದಿನಾರ್, 100 ಮಿಲಿಯನ್ ರೆಡ್ ದಿನಾರ್ಗಳನ್ನು ಖರ್ಚು ಮಾಡಿದರೆ ಇದರ ಸಮಸಮಕ್ಕಿರುವಂಥ ಮತ್ತೊಂದು ಮಂದಿರ ಕಟ್ಟಬಹುದು. ಅದು ಎಂಥ ಪ್ರಮುಖವಾಗಿರುವಂಥವರು ಕುಶಲಕರ್ಮಿಗಳು ಸಮರ್ಥರು ಬಂದ್ರೂ 200 ವರ್ಷ ಕಾಲ ಬೇಕು ಇಂಥ ಮಂದಿರ ಕಟ್ಟಲಿಕ್ಕೆ ಅಂತ ಅವನು ಮಥುರಾದ ಮಂದಿರದ ಮುಂದೆ ನಿಂತು ಉದ್ಗರಿಸ್ತಾನೆ ಮೊಹಮ್ಮದ್ ಘಜ್ನಿ. ಉತ್ಬಿ ಬರಿತಾನಿದನ್ನು. ಮೊಹಮ್ಮದ್ ಘಜ್ನಿ ಹಿಂಗೆ ಹೇಳ್ತಾ ಇದ್ದ, ಅಂಥ ಅದ್ಭುತವಾದ ಮಂದಿರ ಅಂತ. ಏನು ಮಾಡಿದ? ಆ ಮಂದಿರದ ಮೇಲೆ ದಾಳಿ ಮಾಡಿಸಿದ, ಮಂದಿರವನ್ನು ನೆಲಸಮ ಮಾಡಿಸಿದ. ಅವನಿಗೆ ರೆಡ್ ದಿನಾರಗಳು, ಅದರ ಕಲ್ಚರು, ಅದರಿಂದ ಇರುವಂಥ ಆ ಸಂಪ್ರದಾಯದ ವಿಚಾರಗಳು ಬೇಕಾಗಿಲ್ಲ. ಒಂದೇ ಒಂದು ತನ್ನನ್ನು ತಾನು ಬುತ್ಶಿಕನ್ ಅಂತ ಕರೆಸ್ಕೊಳ್ಬೇಕು ಅಂತ. ಇವನು ಯಾವಾಗ ಈ ಸೋಮನಾಥ ಮಂದಿರವನ್ನು ಧ್ವಂಸಗೊಳಿಸಿದ್ದಾನೆ ಅಂತ ಸುದ್ದಿ ಅರಬ್ ರಾಷ್ಟ್ರಗಳಿಗೆ, ತುರ್ಕಿಗಳಿಗೆ ಹೋಯ್ತೋ, ಅವ್ರ ಪಾಲಿಗೆ ಇವನು ಹೀರೋ ಆಗ್ಬಿಟ್ಟ. ಯಾವ ಕೆಲಸವನ್ನು ಮೆಕ್ಕಾದಲ್ಲಿ ಮೊಹಮ್ಮದ್ ಪೈಗಂಬರರು ಪ್ರಾಫೆಟ್ ಮಾಡಿದ್ರೋ ಆ ಕೆಲಸವನ್ನು ಇವನು ಕಂಟಿನ್ಯೂ ಮಾಡಿದ. ಆ ಕೆಲಸವನ್ನು ಸಮರ್ಥವಾಗಿ ಮುಗಿಸಿದ ಇವನು ಅಂತ. ಯಾಕೆಂದರೆ ಹಿಂದೂಗಳ ಆರಾಧ್ಯವಾಗಿದ್ದಂಥ ಆ ಕಲ್ಲನ್ನು ಅದನ್ನು ಧ್ವಂಸಗೊಳಿಸಿ ಅದರ ಚೂರನ್ನು ತಗೊಂಡು ಬಂದು ಇಲ್ಲಿ ಹಾಕಿದ್ದಲ್ಲ, ಅವನು ಹೀರೋ. ಮುಂದೆ ಮೊಹಮ್ಮದ್ ಘಜ್ನಿಯ ಮಗ ಒಂದು ದೊಡ್ಡ ಮಸೀದಿಯನ್ನು ಇವನ ಗೌರವಾರ್ಥವಾಗಿ ಏನು ಕಟ್ಟಿಸ್ತಾನಲ್ಲ, ಆ ಮಸೀದಿಯನ್ನು ಕಟ್ಟಿಸಿ ಅದಕ್ಕೆ ಅದನ್ನು ನೋಡ್ಕೊಳ್ಳಿಕ್ಕೆ ಅಂತ ಒಂದು ಸಿಕ್ಕಾಪಟ್ಟೆ ಫಂಡ್ಸ್ ಎಲ್ಲ ಕೊಡ್ತಾನೆ. ಅದಕ್ಕೆ ಎಲ್ಲ ಆದಮೇಲೆ ಅನೇಕ ಶತಮಾನಗಳ ಕಾಲ, ಕೆಲವು 100 ವರ್ಷಗಳಂತೂ ಅದನ್ನು ಬರೆದಂಥ ಒಬ್ಬ ಲೇಖಕ ಈಗೀಗೆ ಒಂದು 500-600 ವರ್ಷಗಳಿಂದ ಆತ ಹೇಳ್ತಾನೆ, ಇಲ್ಲಿವರೆಗೂ ಕೂಡ ಜನ ಬರ್ತಾರೆ ಅಲ್ಲಿಗೆ, ಬಂದು ಆ ಮಸೀದಿಯ ಒಂದು ಯಾವುದೋ ತುಣುಕನ್ನು, ಆ ಮಸೀದಿಯಲ್ಲಿರುವಂಥ ಒಂದು ಮರದ ತುಣುಕನ್ನು, ಕೊನೆಗೆ ಮಸೀದಿಯ ಮಣ್ಣನ್ನು ತೆಗೆದುಕೊಂಡು ಹೋಗಲಿಕ್ಕೆ ಎಷ್ಟು ಹಾತೊರಿತಾರೆ ಅಂತಂದರೆ ಅದನ್ನು ತೆಗೆದುಕೊಂಡು ನಾವು ಪ್ರೇರಣೆ ಪಡ್ಕೋಬೇಕು ಅಂತ. ಘಜ್ನಿ ಅವ್ರಿಗೆ ಹಿಂಗೆ ಪ್ರೇರಣೆ, ಘಜ್ನಿಯನ್ನು ಹಿಂಗೆ ಅವರು ಆರಾಧಿಸ್ತಾರೆ. ಘಜ್ನಿ ಅನ್ನೋ ಹೆಸರನ್ನು ಅವರು ನಮಗೆ ಕಾಮನ್ನಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಾವೆಲ್ಲರೂ ಒಪ್ಪಿಕೊಳ್ಳುವಂಥ ವ್ಯವಸ್ಥೆಗೆ ತರ್ತಾರೆ. ಅವರು ಅದರ ಹೆಸರಲ್ಲಿ ಫಿಲ್ಮ್ಗಳನ್ನು ಮಾಡ್ತಾರೆ.
ನಾವು ಒಪ್ಪಿಕೊಳ್ಳೋಂಗೆ ಮಾಡ್ತಾರೆ. ಇದೇ ರೀತಿ ಮತ್ತೊಬ್ಬ, ನಾನು ಅವನನ್ನು ತರ್ತೀನಿ ಮುಂದಿನ ದಿನಗಳಲ್ಲಿ, ತೈಮೂರು ಸಾವಿರಾರು ಹಿಂದೂಗಳನ್ನು ಹತ್ಯೆ ಮಾಡ್ತಾನೆ. ಸೈಫ್ ಅಲಿ ಖಾನ್, ಕತ್ರಿನಾ ಕೈಫ್ ತಮ್ಮ ಮಗುವಿನ ಹೆಸರನ್ನು ತೈಮೂರ್ ಅಂತ ಹೇಳ್ತಾರೆ. ನಮಗೆ ಕತ್ರಿನಾ ಕೈಫ್ ಒಬ್ಬ ಆ್ಯಕ್ಟ್ರೆಸ್ ಆಗಿ ಇಷ್ಟ ಆಗ್ತಾಳೆ, ವಾಹ್. ಸೈಫ್ ಅಲಿ ಖಾನ್ ಬಹಳ ಕರೀನಾ ಕಪೂರ್ ಇವರುಗಳನ್ನು ನಾವು ಆರಾಧ್ಯವಾಗಿ ಇವರುಗಳನ್ನು ಹೀರೋಗಳಾಗಿ ಗಮನಿಸುವಂಥ ಪ್ರಯತ್ನ ಮಾಡ್ತೀವಿ. ಅವರುಗಳು ಇದನ್ನು ಈ ನೋವನ್ನು, ಈ ವ್ರಣವನ್ನು ಹಸಿಯಾಗಿರಿಸುವಂಥ ಪ್ರಯತ್ನ ಮಾಡ್ತಾರೆ ಅಂತ. ಎಲ್ಲೋ ಒಂದು ಕಡೆ ಈ ಪ್ರಾಪಗೆಂಡ ಇದೆಯಲ್ಲ, ನಾವು ಅಂದ್ಕೊಂಡಷ್ಟು ಸಲೀಸಾಗಿಲ್ಲ. ಇದನ್ನು ಎಚ್ಚರಿಕೆಯಿಂದ ಗಮನಿಸದೆ ಹೋದರೆ ಇವತ್ತಿಗೂ ಕೂಡ ಹಾಗೆ ಇರ್ತೀವಿ. ಅದಕ್ಕೆ ಯಾವ್ಯಾವ ತಪ್ಪುಗಳು ಹಿಂದೂ ಸಮಾಜವನ್ನು ಒಗ್ಗೂಡಿಸೋದರಲ್ಲಿ ಕಾರಣವಾಯಿತು, ಸೋತೋಯ್ತು ಅಂತ ನಾವು ಅಂದ್ಕೊಳ್ತೀವಲ್ಲ ಅಥವಾ ಕೇಳಿದ್ವಲ್ಲ, ಆ ತಪ್ಪುಗಳು ಆಗದಂತೆ ನಾವು ನೋಡ್ಕೊಳ್ಬೇಕಾದಂಥ ಅಗತ್ಯ ಇದೆ. ಸಮರ್ಥವಾಗಿ ಹಿಂದೂ ಸಮಾಜವನ್ನು ಕಟ್ಟಬೇಕಾದಂಥ ಅಗತ್ಯ ಇದೆ. ಯಾವಾಗ ಹಿಂದೂಗಳು ಬಲವಾಗಿ ನಿಂತಿದ್ದೀವಿ ಅಂತ ಖಾತ್ರಿ ಆಗುತ್ತೋ ಅಲ್ಲಿಂದ ಆಚೆಗೆ ಅವರೇನು ಸುಮ್ಮನಾಗಲ್ಲ. ಮುಂದಿನ ದಶಕಗಳ ಕಾಲವೋ ಶತಮಾನಗಳ ಕಾಲವೋ ಸೈಲೆಂಟ್ ಆಗಿರ್ತಾರೆ, ಮತ್ಯಾವತ್ತೋ ಹೇಳ್ತಾರೆ. ಅಲ್ಲಿವರೆಗೂ ಸಮರ್ಥವಾಗಿ ನಿರ್ಮಾಣಗೊಳ್ಬೇಕು. ಇದು ಮೊದಲನೇದು. ಎರಡನೇದೇನು ಗೊತ್ತೇನು, ಹಿಂದೂಗಳ ಸಾಮರ್ಥ್ಯ ಹೆಂಗಿತ್ತು ಅಂತಂದರೆ, ಯಾರ್ಯಾರು ಆಕ್ರಮಣಕಾರಿಗಳಾಗಿ ಬಂದರೋ ಅವರನ್ನೆಲ್ಲರನ್ನೂ ತಮ್ಮೊಳಗೆ ಏಕರಸಗೊಳಿಸಿಕೊಳ್ಳುವ ಸಾಮರ್ಥ್ಯ ಹಿಂದೂಗಳಿಗಿತ್ತು. ಶಕರನ್ನು, ಹೂಣರನ್ನು ಹಿಂಗೆ ಜೀರ್ಣಿಸ್ಕೊಂಡಿದ್ದು ನಾವು. ಆದರೆ ಮುಸಲ್ಮಾನರನ್ನು ಮಾತ್ರ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ನಮ್ಮ ಮುಂದಿನ ದಿನಗಳು ಹೆಂಗಿರಬೇಕು ಅಂತಂದರೆ, ಇವರನ್ನೂ ಕೂಡ ನಮ್ಮೊಳಗೆ ಏಕರಸವಾಗಿಸಿಕೊಳ್ಳುವ ಪ್ರಯತ್ನ ನಾವು ಮಾಡ್ಬೋದಾ ಅನ್ನೋ ದಿಕ್ಕಿನ ಕುರಿತಂತೆ ಯೋಚನೆ ಮಾಡಬೇಕು ಅಂತ. ಇಲ್ಲದೆ ಹೋದರೆ ಈ ಹೋರಾಟ ಇದೆಯಲ್ಲ, ಇದು ಭಾಳ ಬೇಗ ಮುಗಿಯೋದೇನಲ್ಲ. ಈಗೊಂದು 24-25% ಇರುವಂಥ ಮುಸಲ್ಮಾನರನ್ನು ಯಾವ ಸರ್ಕಾರವೂ ಮಿಲಿಟ್ರಿ ಕಳಿಸಿ ಮುಗಿಸ್ಲಿಕ್ಕಾಗಲ್ಲ. ಅಥವಾ 70-80% ಇರುವಂಥ ನಮ್ಮನ್ನು ಅವರೇನು ಮುಗಿಸ್ಬಿಡ್ಲಿಕ್ಕಾಗಲ್ಲ. ಅವ್ರನ್ನ ಸಮುದ್ರಕ್ಕೆ ನಾವು ತಳ್ಳಲಿಕ್ಕಾಗಲ್ಲ. ನಮ್ಮ ಕತ್ತನ್ನು ಕತ್ತರಿಸ್ಬಿಟ್ಟು ನಮ್ಮನ್ನೂ ಮುಗಿಸ್ಲಿಕ್ಕಾಗಲ್ಲ. ಇದೊಂದು ಸುದೀರ್ಘವಾದ ಹೋರಾಟ. ಇರೋದು ಒಂದೇ ಒಂದು, ದೊಡ್ಡದ್ದಾಗಿರುವಂಥ ಭಾರತಕ್ಕೆ ನಾವೆಲ್ಲರೂ ಒಟ್ಟಾಗಿ ನಡ್ಕೊಳ್ಬೇಕು ಅನ್ನುವಂಥ ಸಿದ್ಧಾಂತ ಅವರಿಗೂ ಅರ್ಥ ಆಗಬೇಕು. ಮತ್ತು ಪಾಪದ ಮುಸಲ್ಮಾನರು ಪಸ್ಮಂಡಾಗಳ ಹೆಗಲ ಮೇಲೆ ಬಂದೂಕಿಟ್ಟು ಒಂದಷ್ಟು ಅಶ್ರಫ್ಗಳು ತಮಗೆ ಬೇಕಾಗಿರುವಂಥ ಕೆಲಸವನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ಅವ್ರಿಗೆ ಸರಿಯಾಗಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆದರೆ ನನಗನ್ಸುತ್ತೆ ಹೊಸ ಭಾರತವನ್ನು ಸುಂದರವಾಗಿ ಕಟ್ಕೊಳ್ಬೋದು ಅಂತ. ಆದರೆ ನಾನು ಮತ್ತೆ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳೋದಾದರೆ, ಇವತ್ತು ಬಿಹಾರದಲ್ಲೊಂದು ಘಟನೆ ಆಗಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಗಮನಿಸಿದ್ದೀರೋ. ಬಿಹಾರದಲ್ಲಿ ಮೊನ್ನೆ ಹೇಗೆ ಟೇಲರ್ನ ಕನ್ಹಯ್ಯ ಲಾಲ್ನ ಹತ್ಯೆ ಮಾಡಲಿಕ್ಕೆ ಹೋಗಿದ್ರು, ಅದೇ ರೀತಿ ಇವತ್ತು ಬಿಹಾರದಲ್ಲಿ ಒಬ್ಬನ ಹೊಡಿಲಿಕ್ಕೆ ಹೋಗಿದ್ದಾರೆ. ಸ್ಥಳೀಯರು ಈ ಬಾರಿ ಓಡಲಿಲ್ಲ, ಎಲ್ಲರೂ ಮುಂದೆ ಬಂದು ಹೊಡಿಲಿಕ್ಕೆ ಬಂದವ್ರಿಗೆ ಹೆಂಗೆ ಬಡ್ದಿದ್ದಾರೆ ಅಂತಂದರೆ, ಈ ಥರ ಸಮಾಜ ಜಾಗೃತವಾಯಿತು ಅಂತಂದರೆ, ಎಚ್ಚರಿಕೆಯಿಂದ ಕೂಡಿತ್ತು ಅಂತಾದರೆ ಅವರು ಬಾಲ ಬಿಚ್ಚೋದು ಭಾಳ ಕಷ್ಟ ಆಗುತ್ತೆ. ಇನ್ನೊಂದು 2 ವರ್ಷಗಳ ಕಾಲ ಈ ಥರದ ಅನೇಕ ಘಟನೆಗಳನ್ನು ನಾವು ನೋಡಬೇಕಾಗಿದೆ. ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇದರಿಂದ ನಮಗೆ ಬೇಕಾಗಿರೋ ಪಾಯಿಂಟ್ಸನ್ನು ತೊಗೊಂಡು ಇವತ್ತಿನ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅಂತ ನಿಶ್ಚಯ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಭಾವಿಸ್ತಾ, ಮೊಹಮ್ಮದ್ ಗಜ್ನಿಯ ಚಿಂತನೆಯನ್ನು ಅಥವಾ ಅವನ ವಿಚಾರವನ್ನು ಇಲ್ಲಿಗೆ ಮುಗಿಸಿ ನಾಳೆ ಘೋರಿಗಳ ಬದುಕನ್ನು ತಿಳ್ಕೊಳ್ಳೋಣ. ಮೊಹಮ್ಮದ್ ಘೋರಿಯ ದಾಳಿ ಹೇಗಿತ್ತು ಅಂತ ಅಲ್ಲಿಗೆ ಇವತ್ತಿನ ವಿಚಾರವನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.